ಯೋ ಗೈಸ್, ಇವತ್ತು ನಾನು ನಿಮಗಾಗಿ ತಂದಿರುವ ಮೂವಿಯನ್ನ ನಾನು ನೋಡಿದಾಗ ಹೇಗೆ ಫೀಲ್ ಮಾಡಿದೆ ಗೊತ್ತಾ? ಓ ಮೈ ಗಾಡ್, ಏನು ಗುರು ಮೂವಿ ಇದು, ಇಷ್ಟು ಸಖತ್ತಾಗಿದೆಯಲ್ಲ, ಎಂತಹ ಡೆಡಿಕೇಶನ್ ಅನ್ನ ಈ ಮೂವಿಯ ಹೀರೋಯಿನ್ ಕೊಟ್ಟಿದ್ದಾರೆ ಅಂತ ನನ್ನನ್ನ ತುಂಬಾನೇ ಟ್ರಿಗರ್ ಮಾಡ್ಬಿಡ್ತು, ತುಂಬಾನೇ ಮೋಟಿವೇಟ್ ಮಾಡ್ಬಿಡ್ತು. ಸೊ ಅದೇ ಫೀಲ್ ಅನ್ನ ನಿಮಗೆ ಕೊಡಲಿರುವ ಮೂವಿನೇ ಯೋಳು. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಇಲ್ಲಿ ಒಬ್ಬರು ಡುಮ್ಮಕ್ಕೆ ದಪ್ಪಕ್ಕೆ ಸೋಫಾ ಮೇಲೆ ಮಲಗಿದ್ದಾರೆ ಅಲ್ವಾ, ಇವರೇನೆ ಈ ಮೂವಿಯ ಹೀರೋಯಿನ್ ಯೋಳು. ಇವಳೊಂದು ದೊಡ್ಡ ಸೋಂಬೇರಿ. ಇವಳ ಕೆಲಸನೇ ಏನು ಅಂದ್ರೆ ಯಾವಾಗ್ಲೂ ಏನನ್ನಾದ್ರೂ ಬಾಯಿಗೆ ಹಾಕಿ ತಿಂತಾನೆ ಇರಬೇಕು, ಇಲ್ವಾ ಚೆನ್ನಾಗಿ ಮಲಗಿ ನಿದ್ದೆ ಮಾಡ್ತಿರ್ಬೇಕು. ಇವು ಎರಡೇನೆ ಇವಳ ಹಾಬಿಯಾಗಿರುತ್ತೆ. ಯೋಳು ಅವಳ ಕಾಲೇಜ್ ಅನ್ನ ಫಿನಿಶ್ ಮಾಡಿ 10 ವರ್ಷ ಆಗ್ತಿದೆ. ಈ 10 ವರ್ಷದಲ್ಲಿ ಅವಳ ಲೈಫಿಗೆ ಬೇಕಾಗಿದ್ದನ್ನ ಅವಳು ಏನುವೇ ಮಾಡಿಲ್ಲ. ಅಂದ್ರೆ ಒಂದು ಎಫರ್ಟ್ ಅನ್ನ ಹಾಕಿ ಕೆಲಸಕ್ಕೆ ಹೋಗೋದಾಗ್ಲಿ ಅಥವಾ ಮನೆ ಕೆಲಸವನ್ನಾದ್ರೂ ಮಾಡೋದಾಗ್ಲಿ. ಯಾಕೆ ಇವರಿಗೆ ಅಂತ ಒಂದು ಗ್ರೋಸರಿ ಸ್ಟೋರ್ ಇರ್ತಿದೆ, ಅಲ್ಲಿ ಕೂಡ ಒಂದು ವಸ್ತುವನ್ನ ಇನ್ನೊಂದು ಜಾಗಕ್ಕೆ ಎತ್ತಿಡೋದಿಲ್ಲ ಈ ಹುಡುಗಿ. ಅಷ್ಟು ದೊಡ್ಡ ಸೋಂಬೇರಿನಿ ನಮ್ಮ ಹೀರೋಯಿನ್. ಅದನ್ನು ದಾಟಿ ಇವಳೊಬ್ಬಳು ತುಂಬಾನೇ ಇಂಟ್ರೋವರ್ಟ್. ಜಾಸ್ತಿ ಯಾರ ಜೊತೆನೂ ಮಾತಾಡೋದಿಲ್ಲ, ಯಾರ ಜೊತೆನೂ ಮಿಂಗಲ್ ಆಗೋದಿಲ್ಲ, ಜೆಲ್ ಆಗೋದಿಲ್ಲ. ಅವಳಿಗೆ ಅಂತ ಇರುವ ಸರ್ಕಲ್ ಅನ್ನ ಹಾಗೆ ಕಡಿಮೆ ಮಾಡ್ಕೊಬಿಟ್ಟಿದ್ದಾಳೆ. ಸೊ ಇವಾಗ ಫುಲ್ ಅಂಡ್ ಫುಲ್ ಮನೇಲೆ ಇದ್ಕೊಂಡು ಏನನ್ನಾದ್ರೂ ತಿನ್ಕೊಂಡು ಫುಲ್ ಆಗಿ ದಪ್ಪಾಗ್ಬಿಟ್ಟಿದ್ದಾಳೆ. ಸೋಂಬೇರಿಯಾಗಿ ದಂಡಪಿಂಡವಾಗಿ ಯಾವಾಗ್ಲೂ ಮನೇಲೆ ಮಲಗಿರ್ತಾಳೆ. ಹೀಗಿರ್ಬೇಕಾದ್ರೆ ನಮ್ಮ ಯೋಳು ಅವಳ ಅಮ್ಮ ಅವಳಿಗೆ ಹೇಗಾದ್ರೂ ಒಂದು ಕೆಲಸವನ್ನ ಹುಡುಕಿ ಕೊಡ್ಬೇಕು ಅಂತ ಅವರ ರಿಲೇಟಿವ್ ಅಲ್ಲಿ ಒಬ್ಬಳು ಹುಡುಗಿ, ಅಂದ್ರೆ ನಮ್ಮ ಹೀರೋಯಿನ್ ಗೆ ಕಸಿನ್ ಸಿಸ್ಟರ್, ಆ ಹುಡುಗಿ ಒಂದು ರಿಯಾಲಿಟಿ ಶೋ ಮುಖಾಂತರ ಕೆಲಸ ಇಲ್ದೇ ಇರೋರಿಗೆ ಕೆಲಸವನ್ನ ತಕ್ಕೊಡ್ತಿರ್ತಾಳೆ. ಅಂತ ಒಂದು ಶೋವನ್ನ ಮಾಡ್ತಿರ್ತಾಳೆ. ಅದು ಹೇಗೆ ಅಂದ್ರೆ ಫಸ್ಟ್ ಒಂದು ಇಂಟರ್ವ್ಯೂ ರೀತಿ ಕಂಡಕ್ಟ್ ಮಾಡ್ತಾರೆ. ಅದನ್ನ ರಿಯಾಲಿಟಿ ಶೋಗೆ ತಗೊಂಡು ಹೋಗಿ ಟಿವಿಯಲ್ಲಿ ಟೆಲಿಕಾಸ್ಟ್ ಮಾಡಿ ಅವರಿಗೆ ತಕ್ಕಿದ ಹಾಗೆ ಒಂದು ಕೆಲಸವನ್ನು ಹುಡುಕಿ ಕೊಡ್ತಾರಂತೆ. ಸೊ ಆ ಹುಡುಗಿಯನ್ನ ಕರೆದಿಟ್ಟು ಅಮ್ಮ ಅವರು ಹೇಳ್ತಿರ್ತಾರೆ, ಅದೇ ಚಕ್ಲಿ ಶರ್ಟ್ ಅನ್ನ ಹಾಕಿದ್ದಾಳೆ ಅಲ್ವಾ, ಅವಳೇನೆ ಆ ಹುಡುಗಿ ಕಸಿನ್ ಸಿಸ್ಟರ್. ಹಿಂದೆ ನಿಂತಿರುವ ಹುಡುಗಿ ಯಾರು ಅಂದ್ರೆ ನಮ್ಮ ಹೀರೋಯಿನ್ ಅವರ ಅಕ್ಕ. ಆ ರೀತಿ ನಮ್ಮ ಹೀರೋಯಿನ್ ಮಲಗಿರೋದನ್ನ ಸಿಸಿಟಿವಿಯಲ್ಲಿ ನೋಡ್ತಾರೆ. ಹೀಗೆ ನಮ್ಮ ಯಾವುದೇ ರೀತಿಯ ಜವಾಬ್ದಾರಿನೂ ಇಲ್ಲದೆ ಯಾವಾಗ ನೋಡು ಸೋಂಬೇರಿಯಾಗಿ ಈ ರೀತಿ ಮಳಿಗೆನೆ ಇದ್ದಾಳೆ. ಇದನ್ನ ನೋಡ್ಬೇಕಾದ್ರೆ ನನಗೆ ತುಂಬಾನೇ ಹೆದರಿಕೆ ಆಗ್ತಿದೆ. ನನಗೆ ನಂತರ ಇವಳು ಏನನ್ನ ತಾನೇ ಮಾಡ್ತಾಳೆ, ಹೇಗಿರ್ತಾಳೋ, ನೀನೇಮ್ಮ ಏನಾದ್ರೂ ಮಾಡಿ ಇವಳಿಗೆ ಹೇಗಾದ್ರೂ ಒಂದು ಕೆಲಸವನ್ನು ಹುಡುಕಿ ಕೊಟ್ಕೊಡ್ಬೇಕು ಅಂತ ಅಮ್ಮ ಹೇಳ್ಬೇಕಾದ್ರೆ, ಆಂಟಿ ನೀವು ಏನಕ್ಕೂ ವರಿ ಪಡ್ಬೇಡಿ, ನಾನು ಅವಳಿಗೆ ಕೆಲಸವನ್ನು ಹುಡುಕಿ ಕೊಡ್ತೀನಿ, ನಾನು ಇದೀನಲ್ಲ ನಾನು ನೋಡ್ಕೋತೀನಿ ಅಂತ ಹುಡುಗಿ ಹೇಳಿ ಮಾತಾಡ್ತಾನೆ ಇರ್ಬೇಕಾದ್ರೆ ಯಾರೋ ಒಬ್ಬರು ದುಪ್ ದುಪ್ ಅಂತ ನಡೆದು ಬರುವ ಸದ್ದು. ಏನು ಅಂತ ನೋಡಿದ್ರೆ ನಮ್ಮ ಹೀರೋಯಿನ್ ಯೋಳು ನಡೆದು ಬರೋದೇ ಅದು. ಅವಳು ನಡೆದು ಬರೋದ್ರಲ್ಲಿ ಬೇಸ್ಮೆಂಟ್ ಹಾಗೆ ಅಲ್ಲಾಡ್ತಿದೆ. ಕೆಳಗಡೆ ಬಂದ ಹೀರೋಯಿನ್, ಅಮ್ಮ ತಿನ್ನೋದಕ್ಕೆ ಏನಮ್ಮ ಇರ್ತಿದೆ, ನನಗೆ ತುಂಬಾನೇ ಹೊಟ್ಟೆಶ್ವಾಗ್ತಿದೆ ಅಂತ ನಿದ್ದೆಗನಲ್ಲಿ ಮಾತಾಡ್ತಿರ್ತಾಳೆ. ಈ ಸೀನ್ ಅನ್ನು ನೋಡ್ಬೇಕಾದ್ರೆ ನನಗೇನೆ ಫುಲ್ ನಗು ಬಂದ್ಬಿಡ್ತು. ಈ ರೀತಿ ನಾವೇನಾದ್ರೂ ಕೆಲ್ಸಕ್ಕೆ ಹೋಗದೆ ಮನೇಲಿ ಮಲಗಿ ಈ ರೀತಿ ಊಟ ಕೊಡಿ ಅಂತ ಕೇಳ್ತಿದ್ರೆ ಅಷ್ಟೇ ಪೊರ್ಕೆ ತಗೊಂಡು ಬಿಡಿಸ್ಬಿಡ್ತಾರೆ ಭೂತ. ಆದ್ರೂ ಯೋಳು ಅವರಮ್ಮ ನಿನಗೆ ತುಂಬಾನೇ ಇಷ್ಟವಾಗುತ್ತೆ ಅಂತ ಚಿಕನ್ ಸಾಂಬಾರ್ ಮಾಡಿದೀನಮ್ಮ ಅಂತ ಹೇಳ್ತಾರೆ. ಸರಿ ಇವರು ಕಾಮಿಡಿ ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಇಲ್ಲ, ನಿಜವಾಗ್ಲೂ ಚಿಕನ್ ಸಾಂಬಾರನ್ನ ಮಾಡಿ ಅವರ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊತಿರ್ತಾರೆ. ಏನೇ ನಮ್ಮ ಹುಡುಗಿ ಜವಾಬ್ದಾರಿ ಇಲ್ಲದೆ ಇದ್ರೂ ಅವರ ಅಮ್ಮ ಅವಳನ್ನ ಚೆನ್ನಾಗಿ ನೋಡ್ಕೊತಿರ್ತಾರೆ. ಆದ್ರೆ ಅವರಿಗೆ ಏನು ಭಯ ಅಂದ್ರೆ ಅವ್ರಿಗೆ ಏನಾದ್ರೂ ಆಗ್ಬಿಟ್ರೆ ಅದರ ನಂತರ ಆ ಹುಡುಗಿ ಏನನ್ನ ತಾನೇ ಮಾಡ್ತಾಳೆ, ಹೇಗೆ ಅವಳು ಈ ವರ್ಲ್ಡ್ ಅಲ್ಲಿ ಸರ್ವೈವ್ ಮಾಡ್ತಾಳೆ ಅನ್ನೋದೇ ಅವರಿಗೆ ಭಯ. ಆದ್ರಿಂದಾನೇ ಅವಳಿಗಾಗಿ ಈ ರೀತಿಯ ಒಂದು ಕೆಲಸವನ್ನು ಹುಡುಕಿ ಕೊಟ್ಟು ಅವಳಿಗೆ ಒಂದು ದಾರಿಯನ್ನು ತೋರಿಸ್ಕೊಟ್ಬಿಟ್ರೆ ಅದರ ನಂತರ ಅವಳ ಲೈಫ್ ಅನ್ನು ಅವಳು ನೋಡ್ಕೋತಾಳೆ ಅಲ್ವಾ, ಸೇಫ್ ಆಗಿ ಇದ್ಕೋತಾಳೆ ಅಲ್ವಾ ಅಂತಾನೆ ಅಮ್ಮ ಈ ರೀತಿ ಮಾಡ್ತಿದ್ದಾರೆ. ಆದ್ರೆ ಅಕ್ಕ ಇರ್ತಿದಲ್ಲ, ಅವಳಿಗೆ ಒಂದು ಚೂರು ನಮ್ಮ ಹೀರೋಯಿನ್ ಇಷ್ಟ ಆಗೋದೇ ಇಲ್ಲ. ಅವಳ ತಂಗಿಯನ್ನ ಈ ಮನೆಗೆ ಒಂದು ದೊಡ್ಡ ವೇಟೇಜ್ ಆಗಿ ಅವಳು ನೋಡ್ತಿದ್ದಾಳೆ. ಆದ್ರಿಂದ ಮನೆಯನ್ನ ಬಿಟ್ಟು ತಂಗಿಯನ್ನ ಹೇಗಾದ್ರೂ ಓಡಿಸ್ಬಿಡ್ಬೇಕು ಅಂತ ಅವಳನ್ನ ತುಂಬಾನೇ ಕಿಂಡಲ್ ಮಾಡ್ತಾರೆ. ಆದ್ರಿಂದ ಅಕ್ಕ ಮತ್ತೆ ತಂಗಿ ಒಳಗಡೆ ಯಾವಾಗ್ಲೂ ಜಗಳ ಬರ್ತಾನೆ ಇರುತ್ತೆ. ಸೊ ಹೀಗಿರ್ಬೇಕಾದ್ರೆ ಕೆಲಸಕ್ಕಾಗಿ ನಮ್ಮ ಹುಡುಗಿಯನ್ನ ಇಂಟರ್ವ್ಯೂ ತಗೋಬೇಕಲ್ವಾ, ಆವಾಗ ಇಂಟರ್ವ್ಯೂ ವರ್ಕೌಟ್ ಆಗ್ಬೇಕು ಅಂದ್ರೆ ಅಮ್ಮ ಅವರು ತುಂಬಾನೇ ಎಮೋಷನಲ್ ಆಗಿ ಸೆಂಟಿಮೆಂಟ್ ಆಗಿ ಆಕ್ಟ್ ಮಾಡಿ ಮಾತಾಡ್ಬೇಕಾಗಿರುತ್ತೆ. ಹಾಗಂತಾನೆ ಇಂಟರ್ವ್ಯೂ ಮಾಡೋರು ಹೇಳ್ಕೊಡ್ತಾರೆ. ಆದ್ರೆ ಆ ಇಂಟರ್ವ್ಯೂ ಅಲ್ಲಿ ಅಮ್ಮ ಅವರು ನಿಜವಾಗ್ಲೂ ಇವರ ಮಗಳು ಈ ರೀತಿ ಇರೋದ್ರ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಎಮೋಷನಲ್ ಆಗಿ ಫೀಲ್ ಮಾಡಿ ಹತ್ಕೊಂಡೇ ಮಾತಾಡ್ತಾರೆ. ಅದನ್ನು ನೋಡುವ ನಮ್ಮ ಹೀರೋಯಿನ್ಗೆ ಒಂದು ಚೂರು ಇಷ್ಟನೇ ಆಗ್ತಿಲ್ಲ. ಯಾಕೆಂದ್ರೆ ಅವಳಿಗೆ ಈ ರೀತಿ ಸಿಂಪತಿ ಕ್ರಿಯೇಟ್ ಮಾಡೋದೆಲ್ಲ ಇಷ್ಟವಾಗೋದಿಲ್ಲ. ಆಕ್ಚುಲಿ ನಮ್ಮ ಹೀರೋಯಿನ್ ಯೋಳಗೆ ಅವಳು ದಪ್ಪವಾಗಿರೋದನ್ನ ನೋಡಿ ಇನ್ನೊಬ್ಬರು ವರಿ ಪಡೋದು, ಫೀಲ್ ಮಾಡೋದು, ಕೇರ್ ಮಾಡೋದು ಇವು ಯಾವುದುವೇ ಅವಳಿಗೆ ಇಷ್ಟವಾಗುವುದಿಲ್ಲ. ಆದ್ರಿಂದ ಅಲ್ಲಿಂದ ಗೆದ್ದು ಹೋಗ್ತಾಳೆ. ಆವಾಗ ಅಕ್ಕ ಬಂದು ತುಂಬಾನೇ ಕೋಪದಿಂದ, ನಿನಗಾಗಿ ಒಂದು ಕೆಲಸವನ್ನ ಹೇಗಾದ್ರೂ ಹುಡುಕಿ ಕೊಡ್ಬೇಕು ಅಂತ ನಾನು ಅಮ್ಮನ ತುಂಬಾನೇ ಕಷ್ಟಪಟ್ರೆ ಈ ರೀತಿ ನೀನು ಕೇರ್ ಮಾಡದೆ ಗೆದ್ದು ಹೋಗ್ತಿರ್ತೀಯ, ನಿನ್ನ ಮನಸ್ಸಲ್ಲಿ ನೀನು ಏನನ್ನ ತಾನೇ ಅನ್ಕೊಂಡಿದ್ಯಾ, ಕೊನೆವರೆಗೂ ನಾನು ಅಮ್ಮ ಅಪ್ಪ ಅಂತ ಮೂವರುವೆ ನಿನಗೆ ದುಡ್ದು ಹಾಕ್ತಿರ್ತೀವಿ, ಅದನ್ನೇ ತಿನ್ಕೊಂಡು ಕೂತಿರೋಣ ಅಂತ ನೀನ್ ಅನ್ಕೋಬಿಟ್ಟ ಅಂತ ಅದು ಇದು ಅಂತ ಎರ್ರ ಬೇರೆ ಬೈಬೇಕಾದ್ರೆ ಅಷ್ಟೊತ್ತು ಸೈಲೆಂಟ್ ಆಗಿರ್ತಾ ಇದ್ದ ನಮ್ಮ ಹೀರೋಯಿನ್ ತುಂಬಾನೇ ಎಮೋಷನಲ್ ಆಗಿ ಅವರ ಅಕ್ಕನ ಜೊತೆ ಜಗಳ ಮಾಡ್ಕೊಂಡು ಕೆಳಗಡೆ ಬಂದ್ಬಿಡ್ತಾಳೆ. ಆಕ್ಚುಲಿ ಅವರ ಮನೆ ಕೆಳಗಡೆನೆ ಅವರ ಗ್ರೋಸರಿ ಸ್ಟೋರ್ ಇರ್ತಿದೆ. ಅಮ್ಮ ಮತ್ತೆ ಅಪ್ಪ ಅಂಗಡಿಯನ್ನು ನೋಡ್ಕೊತಿರ್ತಾರೆ. ಅಕ್ಕ ಅಮ್ಮ ಅಪ್ಪನಿಗೆ ಹೆಲ್ಪ್ಫುಲ್ ಆಗಿ ಅಂಗಡಿಗೆ ಕೆಲಸಗಳನ್ನ ಮಾಡಿಕೊಡ್ತಿರ್ತಾಳೆ. ಇದನ್ನ ಇಟ್ಟೇನೆ ಇವರ ಫ್ಯಾಮಿಲಿ ರನ್ ಆಗ್ತಿರುತ್ತೆ. ಇದರಲ್ಲಿ ನಮ್ಮ ಹೀರೋಯಿನ್ ಯಾವುದೇ ರೀತಿಯ ಕೆಲಸಗಳನ್ನು ಮಾಡದೆ ಆರಾಮಾಗಿ ಜಮ್ ಅಂತ ಇರ್ತಿದ್ದಾಳೆ. ಸೊ ಇವಾಗ ಬೆಳಗ್ಗೆನೆ ಈ ರೀತಿ ಟೆನ್ಷನ್ ಅನ್ನು ಕೊಟ್ಬಿಟ್ರು ಅಂತ ಮನೆಯನ್ನ ಬಿಟ್ಟು ಹೊರಗಡೆ ಬಂದಿರ್ತಾಳೆ. ಆವಾಗ ಫೋನ್ ಅನ್ನು ತಗೊಂಡು ಯಾರಿಗೂ ಕಾಲ್ ಅನ್ನ ಮಾಡ್ತಾಳೆ. ಯಾರಿಗೆ ಅಂತ ನೋಡಿದ್ರೆ ನಮ್ಮ ಹೀರೋಯಿನ್ಗೂ ಒಬ್ಬ ಬಾಯ್ ಫ್ರೆಂಡ್ ಇರ್ತಾನೆ. ಕಾಲೇಜ್ ಓದ್ಬೇಕಾದ್ರಿಂದಾನೇ ಇವರಿಬ್ಬರುವೆ ಲವ್ ಮಾಡ್ತಿದ್ದಾರೆ ಅನ್ಸುತ್ತೆ. ಲವ್ ನಾವ್ ಯಾವಾಗ್ಲೂ ಮೀಟ್ ಮಾಡ್ತೀವಲ್ವಾ, ಆ ರೆಸ್ಟೋರೆಂಟ್ ಗೆ ಬಾ ಅಂತ ಹೇಳಿ ಫೋನ್ ಅನ್ನು ಕಟ್ ಮಾಡ್ತಾಳೆ. ನಂತರ ಇನ್ನೊಬ್ಳು ಹುಡುಗಿಗೆ ಫೋನ್ ಕಾಲ್ ಅನ್ನು ಮಾಡ್ತಾಳೆ. ಇದು ನಮ್ಮ ಹೀರೋಯಿನ್ ಅವಳ ತುಂಬಾನೇ ಕ್ಲೋಸ್ ಫ್ರೆಂಡ್. ಅವಳ ಹತ್ರನು ಅದೇ ರೀತಿ ನಾವು ಯಾವಾಗ್ಲೂ ಮೀಟ್ ಮಾಡುವ ರೆಸ್ಟೋರೆಂಟ್ ಗೆ ಬಂದ್ಬಿಡು ಅಂತ ಹೇಳ್ತಾಳೆ. ಸೊ ಈ ಮೂವರುವೆ ಕಾಲೇಜ್ ಡೇಸ್ ಇಂದ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್. ಸೊ ಕಾಲೇಜ್ ಡೇಸ್ ಅಲ್ಲಿ ನಮ್ಮ ಹೀರೋಯಿನ್ ಗೆ ಒಬ್ಬ ಹುಡುಗನ ಮೇಲೆ ಲವ್ ಆಗಿ ಆವಾಗ್ಲಿಂದ ಇಲ್ಲಿಯವರೆಗೂ ತುಂಬಾನೇ ಸಿನ್ಸಿಯರ್ ಆಗಿ ಲವ್ ಮಾಡಿ ಬರ್ತಿದ್ದಾಳೆ.
ಹೀಗಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಬಾಯ್ ಫ್ರೆಂಡ್ ಇರ್ತಿದ್ದಾನೆ ಅಲ್ವಾ, ಅವನು ನಮ್ಮ ಹೀರೋಯಿನ್ ಗೆ ಮೋಸ ಮಾಡ್ತಿರ್ತಾನೆ. ಅಂದ್ರೆ ನಮ್ಮ ಹೀರೋಯಿನ್ ಅವಳ ತುಂಬಾನೇ ಕ್ಲೋಸ್ ಫ್ರೆಂಡ್ ಆಗಿರ್ತಿದ್ದಾಳಲ್ಲ, ಫ್ರೆಂಡ್ ಹುಡುಗಿ. ಇವಾಗ ತಾನೇ ನಮ್ಮ ಹೀರೋಯಿನ್ ಕೂಡ ಒಬ್ಬಳು ಹುಡುಗಿಗೆ ಫೋನ್ ಅನ್ನ ಹಾಕಿ ರೆಸ್ಟೋರೆಂಟ್ ಅಲ್ಲಿ ಮೀಟ್ ಮಾಡೋಣ ಅಂತ ಹೇಳಿದ್ಲಲ್ಲ, ಆ ಹುಡುಗಿನು ನಮ್ಮ ಹೀರೋಯಿನ್ ಅವಳ ಬಾಯ್ ಫ್ರೆಂಡ್ ಇಬ್ಬರಿವೆ ಒಂದ್ ರೀತಿ ಕೆಟ್ಟ ರಿಲೇಶನ್ಶಿಪ್ ಅಲ್ಲಿ ಇರ್ತಿದ್ದಾರೆ. ಎಷ್ಟು ದಿನಗಳಾಗಿ ಈ ರೀತಿಯ ಇಲ್ಲಿಗಲ್ ರಿಲೇಶನ್ಶಿಪ್ ಅಲ್ಲಿ ಇರ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಇವಾಗ ಅಟ್ ಟೈಮ್ ಅಲ್ಲಿ ನಮ್ಮ ಹೀರೋಯಿನ್ ಇಬ್ಬರಿಗೂ ಫೋನ್ ಮಾಡಿ ಮೀಟ್ ಮಾಡ್ಬೇಕು ಅಂತ ಹೇಳಿದ್ರಿಂದ ಇಲ್ಲಿ ನಮ್ಮ ಮ್ಯಾಟರ್ ಅವಳಿಗೆ ಗೊತ್ತಾಗ್ಬಿಟ್ಟಿದ್ಯಾ ಅಂತ ಫ್ರೆಂಡ್ ಹುಡುಗಿ ಹೆದರ್ಕೋಬೇಕಾದ್ರೆ ಆವಾಗ ಬಾಯ್ ಫ್ರೆಂಡ್ ನಾನು ಅವಳ ಹತ್ರ ಮಾತಾಡಿ ಅವಳನ್ನ ಸಮಾಧಾನ ಮಾಡ್ಕೋತೀನಿ, ಎಲ್ಲ ತಪ್ಪು ನನ್ನದೇ ಅಂತ ನಾನು ಹೇಳ್ಕೊತೀನಿ, ನೀನು ಏನಕ್ಕೂ ಹೆದರ್ಕೋಬೇಡ ಅಂತ ಹುಡುಗಿಯನ್ನ ಸಮಾಧಾನ ಮಾಡ್ತಿರ್ತಾನೆ. ಅದು ಮಾತ್ರ ಇಲ್ಲ, ಇವಾಗ ಹುಡುಗಿ ಕನ್ಸೀವ್ ಆಗಿ ಇರ್ತಿದ್ದಾಳಂತೆ, ಆದ್ರಿಂದ ಇಬ್ಬರು ಮದುವೆ ಮಾಡ್ಕೊಳ್ಳೋಣ ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತಿರ್ತಾರೆ. ಆದ್ರೆ ಇದ್ರ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲದೆ ಇರುವ ನಮ್ಮ ಹೀರೋಯಿನ್ ಅವರಿಬ್ಬರನ್ನು ರೆಸ್ಟೋರೆಂಟ್ ಅಲ್ಲಿ ಮೀಟ್ ಮಾಡಿ ಅವಳ ಮನಸ್ಸಿನಲ್ಲಿ ಇರುವ ಕಷ್ಟ ಎಲ್ಲವನ್ನು ಅವ್ರಗಳ ಹತ್ರ ಹೇಳ್ಕೊತಿರ್ತಾಳೆ. ಆವಾಗ್ಲೇನೆ ಅವ್ರಗಳಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ, ಓಹೋ ನೀನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಕರ್ದ, ನಾವು ಕೂಡ ಬೇರೆ ಏನೋ ಅಂತ ಅನ್ಕೋಬಿಟ್ವಿ ಅಂತ ಫ್ರೆಂಡ್ ಹುಡುಗಿ ಹೇಳ್ತಿರ್ತಾಳೆ. ಆವಾಗ ಬಾಯ್ ಫ್ರೆಂಡ್ ಸರಿ ಓಕೆ ಮಾತುಕತೆಯನ್ನ ಮಾಡ್ಬೇಕು ಅಂತ ಬಂದ್ಬಿಟ್ಟಿದೀವಿ, ನಿಜವನ್ನ ಹೇಳ್ಬಿಡೋಣ ಅಂತ ಓಪನ್ ಅಪ್ ಆಗಿ ಮಾತಾಡ್ಬಿಡ್ತಾನೆ. ಇಲ್ಲಿ ನೋಡು ಯೋಳು, ನಾನು ನಿನ್ನ ಕ್ಲೋಸ್ ಫ್ರೆಂಡ್ ತುಂಬಾ ದಿನಗಳಾಗಿ ಲವ್ ಮಾಡ್ತಿದೀವಿ, ಮೊದಲಿನ ತರ ನನಗೆ ಆ ಫೀಲು ನಿನ್ನ ಮೇಲೆ ಇಲ್ವೇ ಇಲ್ಲ, ಮತ್ತೆ ಇವಾಗೆಲ್ಲ ನಾವಿಬ್ಬರು ಜಾಸ್ತಿ ಮೀಟ್ ಮಾಡ್ಕೊಳ್ದೇ ಇದ್ದಿದ್ರಿಂದ ನಮ್ಮಿಬ್ಬರ ಮಧ್ಯದಲ್ಲಿ ಲವ್ ಬಂದ್ಬಿಟ್ಟಿದೆ, ಇವಾಗ ಅವಳು ಕನ್ಸೀವ್ ಆಗಿರ್ತಿದ್ದಾಳೆ, ಆದ್ರಿಂದ ನಾವಿಬ್ಬರು ಮದುವೆ ಆಗ್ತಿದೀವಿ ಅಂತ ಹೇಳಿದ ತಕ್ಷಣವೇ ಅಷ್ಟೇ ನಮ್ಮ ಹೀರೋಯಿನ್ ನೊಂದೋಗ್ಬಿಡ್ತಾಳೆ. ಹಾಗೆ ಒಂದ್ ರೀತಿ ವೆಕ್ಸ್ ಆಗ್ಬಿಡ್ತಾಳೆ. ಆಲ್ರೆಡಿ ಮನೆಯಲ್ಲಿ ಒಂದ್ ರೀತಿ ಪ್ರಾಬ್ಲಮ್ ಬಂದ್ಬಿಟ್ಟೇನೆ ಇವ್ರಗಳ ಜೊತೆ ಮಾತಾಡ್ಬೇಕು ಅಂತ ಬಂದ್ಲು. ಆದ್ರೆ ಇವರಿಬ್ಬರು ಸೇರ್ಕೊಂಡು ನಮ್ಮ ಹೀರೋಯಿನ್ ಅವಳ ಎದೆಗೆನೆ ಬಾಂಬನ್ನ ಇಟ್ಬಿಟ್ರು. ಇಷ್ಟು ದಿನಗಳಾಗಿ ನನಗೆ ಗೊತ್ತಾಗದೆ ಇವರಿಬ್ಬರು ಎಷ್ಟು ನಾಟಕವನ್ನ ಮಾಡಿದ್ದಾರೆ, ಎಷ್ಟು ದೊಡ್ಡ ದ್ರೋಹವನ್ನ ನನಗೆ ಮಾಡಿದ್ದಾರೆ, ಇವು ಎಲ್ಲವೇ ನಿಜ ಅಂತ ಅನ್ಕೊಂಡು ಇಷ್ಟು ದಿನಗಳಾಗಿ ಒಂದು ಸುಳ್ಳಾದ ಪ್ರಪಂಚದಲ್ಲಿ ನಾವು ಬದುಕಿದೀವಿ ಅಂತ ತುಂಬಾನೇ ಬೇಜಾರಾಗಿ ನಮ್ಮ ಹೀರೋಯಿನ್ ಅಲ್ಲಿಂದ ಎದ್ದು ಬರ್ಬೇಕಾದ್ರೆ ಆವಾಗ ಕ್ಲೋಸ್ ಫ್ರೆಂಡ್ ಇನ್ನವೇ ನಮ್ಮ ಹೀರೋಯಿನ್ ಅನ್ನ ಹರ್ಟ್ ಮಾಡೋ ರೀತಿ ಬರೋ ಸಂಡೇನೆ ನಮ್ಮ ಮದುವೆಯನ್ನ ನಾವು ಮಾಡ್ಕೋತಿದೀವಿ, ಖಂಡಿತವಾಗ್ಲೂ ನೀನೇನೆ ಆ ಮದುವೆಗೆ ಬಂದು ಸಪೋರ್ಟ್ ಅನ್ನ ಮಾಡ್ಬೇಕು, ಅಕಸ್ಮಾತ್ ನೀನು ಏನಾದ್ರೂ ಮದುವೆಗೆ ಬರ್ಲಿಲ್ಲ ಅಂದ್ರೆ ನಾನೇನೆ ನಿನಗೆ ಏನು ಮೋಸ ಮಾಡ್ಬಿಟ್ಟಿದೀನಿ ಅಂತ ನಮ್ಮ ಫ್ರೆಂಡ್ಸ್ ಅವರೆಲ್ಲ ತಪ್ಪು ತಿಳ್ಕೊತಾರೆ, ಸೊ ನೀನೇನೆ ಬಂದು ನನ್ನ ಮರ್ಯಾದೆಯನ್ನ ಕಾಪಾಡಬೇಕು ಅಂತ ಹೇಳ್ಕೊತಿರ್ತಾಳೆ. ಇದು ಹೇಗೆ ಇರ್ತಿದೆ ಅಲ್ವಾ, ಎಷ್ಟು ಕಷ್ಟವಾಗಿರುತ್ತೆ ಅಲ್ವಾ, ಆದ್ರೂ ನಮ್ಮ ಹೀರೋಯಿನ್ ಇದನ್ನೆಲ್ಲ ತಡ್ಕೊಂಡು ಆ ಜಾಗದಲ್ಲಿ ಏನನ್ನು ಮಾತಾಡದೆ ಹೊರಗಡೆ ಬಂದು ನಿಂತ್ಕೋತಾಳೆ. ಇವಾಗ ಅವಳಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಮನೆಗೆ ಹೋದ್ರೆ ಖಂಡಿತ ಅಕ್ಕನಿಗೂ ಇವಳಿಗೂ ಜಗಳ ಬಂದೇ ಬರುತ್ತೆ, ಖಂಡಿತ ಸದ್ಯಕ್ಕೆ ಮನೆಗೆ ಹೋಗೋಕೆ ಆಗಲ್ಲ ಅಂತ ಇವಳು ಯೋಚನೆ ಮಾಡ್ಬೇಕಾದ್ರೆ ಆವಾಗ್ಲೇ ಪಕ್ಕದಲ್ಲಿ ನೋಡಿದ್ರೆ ಸಣ್ಣ ಪುಟ್ಟ ಮಕ್ಕಳೆಲ್ಲ ಶುಗರ್ ಕ್ಯಾಂಡಿಯನ್ನು ತಗೊಂಡು ತಿಂತಿರ್ತಾರೆ. ಅದನ್ನು ನೋಡಿದ ನಮ್ಮ ಹೀರೋಯಿನ್ ಸರಿ ನೋವಾಗಿದ್ದ ಮನ್ಸಿಗೆ ಶುಗರ್ ಕ್ಯಾಂಡಿ ಆಯಿಂಟ್ಮೆಂಟ್ ಅನ್ನ ಹಾಕೋಣ ಅಂತ ಒಂದು ಶುಗರ್ ಕ್ಯಾಂಡಿಯನ್ನು ತಗೊಂಡು ತಿನ್ಕೊಂಡೆ ಹಾಗೆ ನಡೆದು ಹೋಗ್ತಿರ್ತಾಳೆ. ಹಾಗೆ ಕತ್ತಲೆ ಆಗೋವರೆಗೂ ಸ್ಟ್ರೀಟ್ ಫುಡ್ಸ್ ಎಲ್ಲವನ್ನು ತಗೊಂಡು ಹಾಗೆ ತಿನ್ಕೊಂಡು ಟೈಮ್ ಪಾಸ್ ಅನ್ನ ಮಾಡ್ತಿರ್ತಾಳೆ. ಫೈನಲ್ ಆಗಿ ರಾತ್ರಿ 2 ಗಂಟೆಗೆ ಮನೆಗೆ ಹೋಗ್ತಾಳೆ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಅಕ್ಕ ಇರ್ತಿದ್ದಾಳೆ ಅಲ್ವಾ, ಅವಳು ನಮ್ಮ ಹೀರೋಯಿನ್ ಗಾಗಿ ಚಿಕನ್ ಅನ್ನ ತಗೊಂಡ್ ಬಂದಿರ್ತಾಳೆ. ನಮ್ಮ ಹೀರೋಯಿನ್ ಗೆ ಇಷ್ಟವಾಗುತ್ತೆ ಅಂತ ಚಿಕನ್ ಅನ್ನ ನೋಡಿ ನೋಡಿ ಕುಕ್ ಮಾಡ್ತಿರ್ತಾಳೆ. ಸೊ ಈ ಅಕ್ಕನಿಗೆ ಮದುವೆ ಆಗಿ ಒಬ್ಬಳು ಮಗಳು ಕೂಡ ಇರ್ತಾಳೆ. ಆ ಹುಡುಗಿ ಅಲ್ಲಿಗೆ ಬರ್ಬೇಕಾದ್ರೆ ಮಗಳೇ ಆಂಟಿ ಎದ್ಬಿಟ್ರ ನೋಡು, ಅವಳಿಗೆ ತುಂಬಾನೇ ಪ್ರೀತಿಯಿಂದ ನಾನು ಚಿಕನ್ ಅನ್ನ ಅಡುಗೆ ಮಾಡಿ ಇಟ್ಟಿದ್ದೀನಿ ಅಂತ ಹೇಳು ಅಂತ ಹೇಳ್ಬೇಕಾದ್ರೆ ಆವಾಗ ಅಮ್ಮ ಇದನ್ನ ನೋಡ್ಬಿಟ್ಟು ಏನೇಮ್ಮ ಯಾವತ್ತೂ ಇಲ್ಲದೆ ಇವತ್ತು ನಿನ್ನ ತಂಗಿ ಮೇಲೆ ಇಷ್ಟೊಂದು ಪ್ರೀತಿ ನಿನಗೆ ಅಂತ ಕೇಳ್ಬೇಕಾದ್ರೆ ಏನಮ್ಮ ನೀವು ನನಗೆ ನನ್ನ ತಂಗಿ ಮೇಲೆ ಪ್ರೀತಿ ಇಲ್ವಲ್ಲ, ಇಲ್ಲಿವರೆಗೂ ನಿನಗೆ ಅವಳ ಮೇಲೆ ಪ್ರೀತಿ ಇದ್ದಿದ್ದನ್ನ ನಾನು ನೋಡೇ ಇಲ್ವಲ್ಲ, ಏನು ಕತೆ ಅಂತ ಕೇಳ್ಬೇಕಾದ್ರೆ ಇಲ್ಲಮ್ಮ ನಾನು ಇವಾಗ ಕೆಲಸ ಮಾಡ್ತಿರುವ ಜಾಗದಲ್ಲಿ ನನ್ನನ್ನ ಬೇರೆ ಏರಿಯಾಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ, ಸೊ ಅಲ್ಲಿಂದ ಸ್ಕೂಲ್ಗೆ ಇಲ್ಲಿಗೆ ಬರೋದಕ್ಕೆ ನನ್ನ ಮಗಳಿಗೆ ಕಷ್ಟ ಆಗುತ್ತಲ್ಲಮ್ಮ, ಆದ್ರಿಂದ ಪಕ್ಕದ ಊರಿನಲ್ಲಿ ನಮ್ಮ ಅಜ್ಜಿ ಅವರು ನಮ್ಮ ಹೀರೋಯಿನ್ ಅವಳ ಹೆಸರಿನಲ್ಲಿ ಒಂದು ಅಪಾರ್ಟ್ಮೆಂಟ್ ಅನ್ನ ಬರ್ದಿಟ್ಟಿದ್ದಾರೆ ಅಲ್ವಾ. ಆಕ್ಚುಲಿ ಅಜ್ಜಿ ಅವರು ನಮ್ಮ ಹೀರೋಯಿನ್ ಮೇಲೆ ತುಂಬಾನೇ ಪ್ರೀತಿಯಿಂದ ಇರ್ತಿದ್ರು ಅನ್ಸುತ್ತೆ, ಆದ್ರಿಂದ ಅವರು ಸಾಯೋಕ್ಕೂ ಮುಂಚೆ ಅವರ ಹೆಸರಿನಲ್ಲಿ ಇರ್ತಾ ಇದ್ದ ಒಂದು ಅಪಾರ್ಟ್ಮೆಂಟ್ ಅನ್ನ ನಮ್ಮ ಹೀರೋಯಿನ್ ಅವಳ ಹೆಸರಿಗೆ ಬರೆದು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸ್ಕೆಚ್ ಹಾಕಿದ ಅಕ್ಕ ಅಪಾರ್ಟ್ಮೆಂಟ್ ಅನ್ನ ನನ್ನ ಹೆಸರಿಗೆ ಅವಳನ್ನ ಬರ್ಕೊಡೋದಕ್ಕೆ ಹೇಳು ಅಮ್ಮ, ನನ್ನ ಮಗಳು ಸ್ಕೂಲ್ ಅನ್ನ ಕಂಪ್ಲೀಟ್ ಮಾಡೋವರೆಗೂ ನಾನು ಅಪಾರ್ಟ್ಮೆಂಟ್ ಅಲ್ಲಿ ಇರ್ತೀನಿ, ಅದರ ನಂತರ ಮತ್ತೆ ರಿಟರ್ನ್ ನಾನು ಅಪಾರ್ಟ್ಮೆಂಟ್ ಅನ್ನು ಕೊಟ್ಬಿಡ್ತೀನಿ ಅಮ್ಮ ಅಂತ ಅಕ್ಕ ಹೇಳಿದ್ರೆ, ಹಾಗಿದ್ರೆ ಅದಕ್ಕೇನಕ್ಕೆ ನೀನು ಬರ್ದು ತಗೋಬೇಕು, ಸ್ವಲ್ಪ ದಿನ ಸ್ಟೇ ಆಗ್ತೀನಿ ಅದರ ನಂತರ ರಿಟರ್ನ್ ಕೊಟ್ಬಿಡ್ತೀನಿ ಅಂತ ಹೇಳು, ಅದಕ್ಕಾಗಿ ಏನಕ್ಕೆ ಡಾಕ್ಯುಮೆಂಟ್ ಎಲ್ಲ ಬರ್ದು ಅದಕ್ಕೆ ಸಿಗ್ನೇಚರ್ ಅನ್ನ ಮಾಡ್ಬೇಕು, ಸುಮ್ನೆ ಸ್ಟೇ ಆಗ್ತೀನಿ ಸ್ವಲ್ಪ ದಿನಗಳ ನಂತರ ರಿಟರ್ನ್ ಕೊಟ್ಬಿಡ್ತೀನಿ ಅಂತ ಹೇಳು, ಆವಾಗ ನಿನ್ನ ತಂಗಿ ಅಕ್ಸೆಪ್ಟ್ ಮಾಡ್ಕೋತಾಳೆ ಅಂತ ಹೇಳಿದ್ರೆ, ಇಲ್ಲಮ್ಮ ಬರ್ದು ತಗೊಂಡ್ರೆ ಸ್ವಲ್ಪ ಬೆಟರ್ ಆಗಿರುತ್ತೆ ಅಲ್ಲ, ನೀನೇಮ್ಮ ಅವಳ ಹತ್ರ ಮಾತಾಡಿ ಅಕ್ಸೆಪ್ಟ್ ಮಾಡಿಸ್ಬೇಕು ಅಂತ ಹೇಳ್ಬೇಕಾದ್ರೆ ಸರಿ ಆಯ್ತು ಅಂತ ಅಮ್ಮನು ನಮ್ಮ ಏಳು ಹತ್ರ ಮಾತಾಡೋದಕ್ಕೆ ಬರ್ತಾರೆ. ಪಾಪುವಿನ ಸ್ಕೂಲಿಂಗ್ ಆಗಿ ಅಪಾರ್ಟ್ಮೆಂಟ್ ಅನ್ನ ನಿನ್ನ ಅಕ್ಕನ ಹೆಸರಿಗೆ ಬರ್ಕೊಡೋದಕ್ಕೆ ಆಗುತ್ತಮ್ಮ ಅಂತ ಕೇಳಿದ ತಕ್ಷಣವೇ ಏನನ್ನು ಹೇಳ್ದೆ ನಮ್ಮ ಹೀರೋಯಿನ್ ಸರಿ ಪಾಪುವಿನ ಸ್ಕೂಲಿಂಗ್ ಆಗಿದ್ದಾನೆ ನಾನು ಬರ್ಕೊಡ್ತೀನಿ ಅಂತ ಹೇಳ್ಬಿಡ್ತಾಳೆ ಹೀರೋಯಿನ್. ಆವಾಗ ಅಮ್ಮ ಹಾಗೆ ಅವರ ಕಷ್ಟವನ್ನು ಹೇಳ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಅವರ ಮಕ್ಕಳ ಹತ್ರ. ಹೇಗೆ ಇವಳು ಅಕ್ಕ ಅವಳ ಮಗಳನ್ನ ಕರ್ಕೊಂಡು ಅಲೋನಾಗಿ ಹೋಗಿ ಅಪಾರ್ಟ್ಮೆಂಟ್ ಅಲ್ಲಿ ಸ್ಟೇ ಆಗ್ತಾಳೋ, ಒಬ್ಬೊಂಟಿಯಾಗಿ ಇರ್ತಾಳೋ ಏನು ಗೊತ್ತಾಗ್ತಿಲ್ಲ. ಒಂದು ಕಡೆ ಗಂಡ ಇಲ್ಲದೆ ಒಬ್ಬೊಂಟಿಯಾಗಿ ಹೋಗಿ ನಾನು ಅಪಾರ್ಟ್ಮೆಂಟ್ ಅಲ್ಲಿ ಸ್ಟೇ ಆಗ್ತೀನಿ ಅಂತ ಈ ದೊಡ್ಡವಳು ಹೇಳ್ತಿದ್ದಾಳೆ, ಇನ್ನೊಂದು ಕಡೆ ನೀನು ಹೀಗಿರ್ತಿದ್ಯಾ, ನಿಮ್ಮ ಇಬ್ಬರನ್ನು ಹೇಗೆ ಸರಿಪಡಿಸಿ ಸೆಟಲ್ ಮಾಡಿಸ್ತೀನೋ ಗೊತ್ತಾಗ್ತಿಲ್ಲ ಅಂತ ತುಂಬಾನೇ ಬೇಜಾರಾಗಿ ಮಾತಾಡ್ತಿರ್ತಾರೆ. ಆವಾಗ
ಆವಾಗ್ಲೇನೆ ನಮಗೆ ಒಂದು ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ ಈ ಅಕ್ಕ ಹುಡುಗಿ ಯಾವ ರೀತಿ ಅಂತ. ಆಕ್ಚುಲಿ ದೊಡ್ಡವಳು ಮದುವೆಗೆ ಮುಂಚೆನೆ ಒಬ್ಬನ ಜೊತೆ ಅಫೇರ್ ಇದ್ದು ಅವನ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದು ಅವನ ಮುಖಾಂತರ ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ದಾಳೆ. ಅದರ ನಂತರವೇ ಇನ್ನೊಬ್ಬಳನ್ನ ಮದುವೆ ಆಗಿದ್ದಾಳೆ. ಆ ನಿಜ ಮದುವೆ ಆದವನಿಗೆ ಗೊತ್ತಾಗಿದ್ದ ತಕ್ಷಣವೇ ಇವಳನ್ನ ಒದ್ದು ಓಡಿಸ್ಬಿಟ್ಟಿದ್ದಾನೆ. ಅದರ ನಂತರ ಹೊಟ್ಟೆಲಿ ಮಗು ಜೊತೆ ಬಂದಿದ್ದ ಈ ಹುಡುಗಿಯನ್ನ ಅಪ್ಪ ಮತ್ತೆ ಅಮ್ಮನೇ ಕೇರ್ ಮಾಡಿದ್ದಾರೆ. ಸೊ ಅದರ ಮುಖಾಂತರ ಹುಟ್ಟಿದ ಹುಡುಗಿನೇ ಆ ಚಿಕ್ಕ ಮಗು ಅಂತೆ. ಸೊ ಈ ರೀತಿ ಗಂಡ ಇಲ್ದೆ ಬದುಕ್ತಾ ಇರುವ ಅಕ್ಕ ಹುಡುಗಿಯನ್ನ ನೋಡಿ ಅಮ್ಮ ಅವರು ತುಂಬಾನೇ ಬೇಜಾರಾಗಿ ಇವಾಗ ಮಾತಾಡ್ತಿದ್ದಾರೆ ಅಲ್ಲ. ಆವಾಗ ನಮ್ಮ ಹೀರೋಯಿನ್ ತಿನ್ಕೊಂಡೆ ಎಷ್ಟು ಸಲ ನಾನು ಮಾಡೋದೇ ತಪ್ಪು ಅಂದ್ಬಿಟ್ಟು ನನಗೆ ಎಷ್ಟು ಬೈತಿರ್ತಾವಳೆ, ಆದ್ರೆ ಅವಳು ಮಾಡಿದ್ರ ಬಗ್ಗೆ ಹೇಳಿದ್ರೆ ಮಾತ್ರ ಅವಳಿಗೆ ಕೋಪ ಬಂದ್ಬಿಡುತ್ತೆ. ಸುಮ್ನೆ ಯಾರನ್ನ ಲವ್ ಮಾಡಿದ್ಲೋ ಅವನ ಜೊತೆನಾದ್ರೂ ಇದ್ದಿರಬಹುದಾಗಿತ್ತು ಕೊನೆವರೆಗೂ, ಇಲ್ವಾ ಮದುವೆಗೆ ಮುಂಚೆನೆ ಆ ವಿಷಯವನ್ನ ಅವರ ಹತ್ರ ನಿಜವನ್ನ ಹೇಳ್ಬಿಟ್ಟಿರ್ಬೇಕಾಗಿತ್ತು. ಮಾಡೋದನ್ನೆಲ್ಲ ಮಾಡ್ದವಳು ಅವಳು, ಅದ್ರ ಬಗ್ಗೆ ನೀನು ಏನಕ್ಕಮ್ಮ ವರಿ ಪಡ್ತಿದ್ಯಾ ಅಂತ ಹುಡುಗಿ ಹೇಳ್ಬೇಕಾದ್ರೆ ಅಕ್ಕನಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಈ ರೀತಿ ಇನ್ನೊಬ್ರು ದುಡಿಯುವ ಸಂಪಾದನೆಯಲ್ಲಿ ಕೂತು ತಿನ್ನೋದಕ್ಕಿಂತ ನಾನು ಮಾಡಿದ ತಪ್ಪೇನು ದೊಡ್ಡದಿಲ್ಲ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಈ ರೀತಿಯೆಲ್ಲ ನೀನು ಮಾತಾಡ್ತಿದ್ರೆ ಇಲ್ಲಲ್ಲ ಎಲ್ಲಿಬೇ ಹೋಗಿ ನಿನ್ನ ಕೈಯಲ್ಲಿ ನಿಯತ್ತಾಗಿ ಬದುಕೋದಕ್ಕೆ ಆಗೋದಿಲ್ಲ ಅಂತ ರಿಟರ್ನ್ ಹೇಳ್ಬೇಕಾದ್ರೆ ಅದಕ್ಕೆ ಅಕ್ಕನೂ ಒಂದು ರಿಟರ್ನ್ ಅನ್ನ ಹೇಳ್ಬೇಕಾದ್ರೆ ಹಾಗೆ ಬಾಯಿ ಮಾತು ದೊಡ್ಡದಾಗುತ್ತೆ. ಅದರಲ್ಲಿ ಒಂದು ಸ್ಟೆಪ್ ಫಾರ್ವರ್ಡ್ ಹೋಗಿ ಅಕ್ಕ ಏನಂತ ಹೇಳ್ಬಿಡ್ತಾಳಂದ್ರೆ, ಈ ರೀತಿ ನಿನ್ನ ಮುಖಕ್ಕೂ ನಿನ್ನ ಬಾಡಿಯ ಸೈಜಿಗೂ ನಿನ್ನ ಬಾಯ್ ಫ್ರೆಂಡೇ ನಿನ್ನ ಒಂದು ದಿನ ಬಿಟ್ಟು ಹೋಗ್ಬಿಡ್ತಾನೆ ನೋಡು ಅಂತ ಹೇಳಿದ ತಕ್ಷಣವೇ ನಮ್ಮ ಹೀರೋಯಿನ್ಗೆ ಅಷ್ಟೇ ತಲೆಗೆ ಹತ್ ಬಿಡುತ್ತೆ. ಆಲ್ರೆಡಿ ಅವನು ಮೋಸ ಮಾಡ್ಬಿಟ್ಟ ಅಂತಾನೆ ನಮ್ಮ ಹುಡುಗಿಗೆ ಆಲ್ರೆಡಿ ಬೇಜಾರಾಗ್ತಿತ್ತು. ಅದ್ರಲ್ಲಿ ಅಕ್ಕ ಬೇರೆ ಈ ರೀತಿ ಹೇಳ್ಬಿಟ್ಲು. ಸೊ ಕೋಪದಲ್ಲಿ ನಮ್ಮ ಏಳು ಡೈನಿಂಗ್ ಟೇಬಲ್ ಅನ್ನ ದಬಾಕ್ಸ್ಬೇಕಾದ್ರೆ ಇಬ್ಬರಿಗೆ ಒಬ್ಬರಿಗೊಬ್ರು ಜಗಳ ಮಾಡ್ಕೊಂಡು ಕೆಳಗಡೆ ಬಿದ್ದು ರೋಳು ಹೊಡಿತಾರೆ. ಅವಾಗ ಅಮ್ಮನೇ ಇಬ್ಬರಿಗೂ ಬಾರಿಸಿ ಜಗಳವನ್ನ ಸ್ಟಾಪ್ ಮಾಡಿಸ್ತಾರೆ. ಇದ್ರ ಮೇಲೂ ಈ ಮನೆಯಲ್ಲಿ ನಾವು ಇರೋದು ನಮಗೆ ಮರ್ಯಾದೆ ಇಲ್ಲ ಅಂತ ಅನ್ಕೊಂಡು ನಮ್ಮ ಹೀರೋಯಿನ್ ಅವಳ ಥಿಂಗ್ಸ್ ಎಲ್ಲವನ್ನು ತಗೊಂಡು ಪ್ಯಾಕ್ ಮಾಡ್ಕೊತಿರ್ತಾಳೆ. ಲಗೇಜ್ ಅನ್ನ ತಗೊಂಡು ಅಲ್ಲಿಂದ ಅವಳು ಹೊರಡ್ತಾಳೆ. ಆವಾಗ ಕೂಡ ಅಮ್ಮ ಅವಳನ್ನ ತಡೀತಿಲ್ಲ. ಯಾಕೆಂದ್ರೆ ಹಾಗಾದ್ರೂ ಅವಳು ಅಲೋನ್ ಆಗಿ ಇದ್ದು ಅವಳನ್ನ ಅವಳೇ ನೋಡ್ಕೋಬೇಕು, ಸೇಫ್ ಆಗಿ ಇದ್ಕೋಬೇಕು, ಆ ಅಭ್ಯಾಸವನ್ನ ಅವಳು ಕಳೀಲಿ ಅಂತ ಹಾಗೆ ಬಿಟ್ಬಿಡ್ತಾರೆ. ಒಂದು ಡಿಸಿಷನ್ ಅನ್ನ ತಗೊಂಡು ಹೊರಗಡೆ ಬಂದ್ಬಿಟ್ಟಿದೀವಿ, ಇವಾಗ ಏನನ್ನ ಮಾಡೋದು, ಸರಿ ಓಕೆ ಒಂದು ಮನೆಯನ್ನ ನೋಡೋಣ ಅಂತ ಬಂದು ನೋಡಿದ್ರೆ ಆ ಮನೆಗೆ ಅಡ್ವಾನ್ಸ್ ತುಂಬಾನೇ ಜಾಸ್ತಿ ಇರ್ತಿದೆ. ಆದ್ರೆ ಅವಳ ಹತ್ರ ಅಷ್ಟೊಂದು ಹಣ ಇರ್ತಿಲ್ಲ. ಏನನ್ನ ಮಾಡೋದು ಅಂತ ನಮ್ಮ ಹುಡುಗಿ ಯೋಚನೆ ಮಾಡ್ಬೇಕಾದ್ರೆ ಆಕ್ಚುಲಿ ಅವರ ಅಮ್ಮ ಆಲ್ರೆಡಿ ಗೆಸ್ ಮಾಡಿದ್ದಾರೆ, ತನ್ನ ಮಗಳಿಗೆ ಹೇಗೂ ಖರ್ಚಿಗೆ ಹಣ ಬೇಕಾಗುತ್ತೆ, ಹೇಗಿದ್ರು ಈ ರೀತಿ ಒಂದು ಮನೆಯನ್ನ ನೋಡಿ ಸ್ಟೇ ಆಗೋದಾಗಿದ್ರೆ ಅಡ್ವಾನ್ಸ್ ಅಂತ ಕೊಡೋದಕ್ಕೆ ಹಣ ಬೇಕಲ್ವಾ ಅಂತ ಫಸ್ಟ್ ಗೆಸ್ ಮಾಡಿ ನಮ್ಮ ಹೀರೋಯಿನ್ ಅವಳ ಅಕೌಂಟ್ಗೆ 30,000 ಹಣವನ್ನ ಹಾಕೊಟ್ಟಿರ್ತಾರೆ. ಅದನ್ನ ಇಟ್ಟು ಅಡ್ವಾನ್ಸ್ ಹಣವನ್ನ ಕೊಟ್ಟು ಆ ಮನೆಯಲ್ಲೇ ಸ್ಟೇ ಆಗ್ತಾಳೆ. ಸರಿ ಓಕೆ ಮನೆಯನ್ನೆಲ್ಲ ನಾವು ನೋಡಾಯ್ತು, ಖಂಡಿತ ಒಂದು ಕೆಲಸವನ್ನು ಹುಡುಕೋಬೇಕು ಅಂತ ಎಲ್ಲಾ ಅಂಗಡಿಗಳಿಗೂ ಹೋಗಿ ಕೆಲಸವನ್ನ ಕೇಳಿ ಬರ್ತಿರ್ತಾಳೆ. ಫೈನಲ್ ಆಗಿ ಸಪ್ಲೈ ಮಾಡುವ ಕೆಲಸ ಅವಳಿಗೆ ಸಿಗುತ್ತೆ ಒಂದು ರೆಸ್ಟೋರೆಂಟ್ ಅಲ್ಲಿ. ಅಲ್ಲಿರುವ ಓನರ್ ನ ನೋಡಿದ್ರೆ ಸಿಕ್ಕಾಪಟ್ಟೆ ಜೊಲ್ಲು ಪಾರ್ಟಿ ಹುಡುಗಿರ ಹತ್ರ. ಆದ್ರೂ ನಮ್ಮ ಹೀರೋಯಿನ್ ಬೇರೆ ದಾರಿ ಇಲ್ಲದೆ ಆ ರೆಸ್ಟೋರೆಂಟ್ ಅಲ್ಲಿ ಕೆಲಸಕ್ಕೆ ಸೇರ್ತಾಳೆ. ಆಕ್ಚುಲಿ ಆಲ್ರೆಡಿ ಒಬ್ಬರು ಲೇಡಿ ಆ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಅವರೇನೆ ನಮ್ಮ ಹೀರೋಯಿನ್ ಗೆ ಅಂಗಡಿಯಲ್ಲಿ ಹೇಗೆ ಕೆಲಸವನ್ನೆಲ್ಲ ಮಾಡಬೇಕು, ಯಾವ ರೀತಿ ಎಲ್ಲ ಬಿಹೇವ್ ಮಾಡಬೇಕು, ಎಂತಹ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ಕೊಡ್ತಿರ್ತಾರೆ. ಮತ್ತೆ ನಮ್ಮ ಓನರ್ ಇರ್ತಿದಾನಲ್ಲ ಅವನು ಸಿಕ್ಕಾಪಟ್ಟೆ ಹುಡುಗಿರ ಜೊಲ್ ಪಾರ್ಟಿ, ಅವನ ಹತ್ರ ಮಾತ್ರ ಸ್ವಲ್ಪ ಹುಷಾರಾಗಿ ಇದ್ಕೊಳ್ಳಮ್ಮ ಅಂತ ಹೇಳಿ ಆ ಲೇಡಿನೇ ನಮ್ಮ ಹೀರೋಯಿನ್ ಜೊತೆಗೇನೆ ಇದ್ದು ಅವಳಿಗೆ ಸಪೋರ್ಟಿವ್ ಆಗಿರ್ತಾರೆ. ಹಾಗೆ ದಿನಗಳು ಕಳಿಬೇಕಾದ್ರೆ ಒಂದು ದಿನ ಇವರ ಅಂಗಡಿಯಲ್ಲಿ ಎಲ್ಲ ಕೆಲಸವನ್ನು ನಮ್ಮ ಹೀರೋಯಿನ್ ಮಾಡಿ ಮುಗಿಸಾದ ಮೇಲೆ ಆ ರೆಸ್ಟೋರೆಂಟ್ ನ ಓನರು ಅವನ ಅಂಗಡಿಯಲ್ಲೇ ಅವನ ಫ್ರೆಂಡ್ಸ್ ಗಳ ಜೊತೆ ಸೇರಿ ಎಣ್ಣೆಯನ್ನ ಹಾಕ್ತಿರ್ತಾನೆ. ಆವಾಗ ನಮ್ಮ ಹೀರೋಯಿನ್ ಅನ್ನ ಕರೆದು ಈ ರೀತಿ ನನ್ನ ಕಾರಲ್ಲಿ ಸಿಗರೇಟ್ ಪ್ಯಾಕ್ ಇರ್ತಿದೆ, ಅದನ್ನ ತಗೊಂಡು ಬಾ ಅಂತ ನಮ್ಮ ಹೀರೋಯಿನ್ ಕೈಗೆ ಕಾರ್ಕಿಯನ್ನು ಕೊಟ್ಟು ಕಳಿಸ್ತಾನೆ. ನಮ್ಮ ಹೀರೋಯಿನ್ ಅದನ್ನ ತಗೊಂಡು ಕಾರಿಗೆ ಹೋಗಿ ಸಿಗರೇಟ್ ಪ್ಯಾಕ್ಸ್ ಅನ್ನ ತಗೋತಿರ್ತಾಳೆ. ಆವಾಗ ಕಾರಿನ ಮುಂದೆನೆ ಗೋಡಿ ಸೈಡ್ಗೆ ಒಬ್ಬ ಹೋಗಿ ಸೂಸು ಮಾಡ್ತಿರ್ತಾನೆ. ಇವಳು ಕಾರಿನ ಒಳಗಡೆ ಇರ್ತಾ ಇರೋದನ್ನ ಆ ಹುಡುಗ ಗಮನಿಸಿರಲ್ಲ. ಆದ್ರೆ ನಮ್ಮ ಹೀರೋಯಿನ್ ನೋಡ್ಬಿಡ್ತಾಳೆ. ಅಚ್ಚೊಚ್ಚು ನಾವು ಇಲ್ಲಿ ಇರೋದನ್ನ ಅವನು ನೋಡ್ಬಿಟ್ರೆ ಅವನಿಗೆ ಎಂಬ್ಯಾರೇಸಿಂಗ್ ಆಗಿ ಆಗ್ಬಿಡುತ್ತೆ, ಪಾಪಚ್ಚೆ ಅಂತ ಒಂದು ಒಳ್ಳೆ ಪ್ರಯತ್ನದಲ್ಲಿ ಫಟ್ ಅಂತ ಕೆಳಗಡೆ ಬಗ್ಬಿಡ್ತಾಳೆ. ಅದ್ರಲ್ಲಿ ಮಿಸ್ ಆಗಿ ಗೊತ್ತಿಲ್ಲದೆ ಕಾರಿನ ಡೂಮ್ ಲೈಟ್ ಅನ್ನ ಆನ್ ಮಾಡ್ಬಿಡ್ತಾಳೆ. ಆ ರೀತಿ ಸೂಸು ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಈ ರೀತಿ ನಮಗೆ ಯಾರಾದ್ರೂ ಲೈಟ್ ಅನ್ನು ಹೊಡೆದು ನೋಡಿದ್ರೆ ಹೇಗಿರುತ್ತೆ. ಸೊ ಹುಡುಗ ನಾಚ್ಕೊಂಡು ಹಾಗೆ ಸೈಡ್ಗೆ ತಿರುಕೋಬೇಕಾದ್ರೆ ಈ ಕಡೆ ನಮ್ಮ ಹೀರೋಯಿನ್ ಅಯ್ಯೋ ನಾವು ಲೈಟ್ ಅನ್ನು ಆನ್ ಮಾಡ್ಬಿಟ್ಟಿದೀವಲ್ಲ, ಇದನ್ನ ಹೇಗಾದ್ರೂ ಆಫ್ ಮಾಡ್ಬೇಕಲ್ಲ ಅಂತ ಅದನ್ನ ಆಫ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಅವಳಿಗೆ ಗೊತ್ತಾಗ್ತಿಲ್ಲ, ಲೈಟ್ ಬ್ಲಿಂಕ್ ಆಗ್ತಿರುತ್ತೆ. ಆವಾಗ ಹೊರಗಡೆ ಸೂಸು ಹೋಗ್ತಾ ಇರೋನು ಯಾರೋ ಬೇಕು ಅಂತಾನೆ ಕಾರಿನ ಒಳಗಡೆ ಕೂತ್ಕೊಂಡು ಲೈಟ್ ಅನ್ನ ಬ್ಲಿಂಕ್ ಮಾಡಿ ಆಟ ಆಡ್ತಿದ್ದಾರೆ. ನಮಗೆ ಶೇಮ್ ಮಾಡಿ ಕಿಂಡಲ್ ಮಾಡ್ತಿದ್ದಾರೆ ಅಂತ ಡೈರೆಕ್ಟ್ ಆಗಿ ಕಾರ್ ಹತ್ರ ಬಂದು, ಏನಮ್ಮ ನಾನು ಸೂಸು ಹೋಗ್ತಿದ್ದೀನಿ ಅಂತ ಗೊತ್ತಾಗ್ತಿದೆಯಲ್ಲ, ಏನಕ್ಕಮ್ಮ ನೀನು ಲೈಟ್ ಅನ್ನ ಆನ್ ಮಾಡಿ ಬ್ಲಿಂಕ್ ಮಾಡ್ತಿದ್ಯಾ, ನೀನು ಒಬ್ಳು ಹುಡುಗಿ ತಾನೆ, ನಿನಗೆ ಏನಾದ್ರೂ ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ವೋ ಅಂತ ಬೈಬೇಕಾದ್ರೆ ತಕ್ಷಣ ನಮ್ಮ ಹೀರೋಯಿನ್, ಸರ್ ಇಲ್ಲಿ ನೋಡಿ ಸರ್, ನಾನು ಬೇಕು ಅಂತ ಲೈಟ್ ಅನ್ನ ಆನ್ ಮಾಡ್ಲಿಲ್ಲ, ನನಗೆ ಕಾರಿನ ಬಗ್ಗೆ ಏನುವೇ ಗೊತ್ತಿಲ್ಲ, ತಿಳಿದೇ ಈ ಬಟನ್ ಅನ್ನ ನಾನು ಪ್ರೆಸ್ ಮಾಡಿಬಿಟ್ಟೆ, ಅದು ಲೈಟ್ಸ್ ಆನ್ ಆಗ್ಬಿಡ್ತು, ನೀವು ಆಫ್ ಮಾಡಿ ಕೊಡಿ ಸರ್ ಅಂತ ಕೇಳಿದ ತಕ್ಷಣ ಅವನು ಏನನ್ನ ಮಾಡ್ತಾನೆ ಅಂದ್ರೆ ಆಕ್ಚುಲಿ ಇವನೇನೆ ಈ ಮೂವಿಯ ಹೀರೋ, ಇವನ ಹೆಸರು ಜಾಕಿ. ನಮ್ಮ ಹೀರೋಯಿನ್ ಏನೇ ಹೇಳಿದ್ರು ಅದನ್ನ ನಂಬದೇ ಇರೋನು ನಮ್ಮ ಹೀರೋಯಿನ್ ಬೇಕು ಅಂತಾನೆ ಮಾಡಿರೋದು ಅಂತ ಅನ್ಕೊಂಡು ಕಾರಿನ ಒಳಗಡೆ ಕೂತು ಕಾರಲ್ಲಿ ಇರ್ತಾ ಇರುವ ಲೈಟ್ಸ್ ಇಂಡಿಕೇಟರ್ಸ್ ಎಲ್ಲವನ್ನ ಆನ್ ಮಾಡಿಟ್ಬಿಟ್ಟು, ಇವಾಗ ನೀನೇ ಹೋಗಿ ನಿನ್ನ ಓನರ್ ಅನ್ನ ಕರ್ಕೊಂಡು ಬಂದು ಎಲ್ಲವನ್ನ ಆಫ್ ಮಾಡ್ಕೋ ಅಂತ ಹೇಳಿ ಕೋಪದಲ್ಲಿ ಈ ರೀತಿ ಮಾಡ್ಬಿಟ್ಟು ಹೋಗ್ಬಿಡ್ತಾನೆ. ಪಾಪ ನಮ್ಮ ಹೀರೋಯಿನ್ ಅಮಾಯಕ ಹುಡುಗಿ ಹಾಗೆ ಬೇಜಾರಾಗಿ ಸಪ್ಪಿಗೆ ನೋಡ್ತಿರ್ತಾಳೆ. ಆವಾಗ ಅವನ ಗ್ಲೌಸ್
ಗ್ಲೌಸ್ ಆ ಜಾಗದಲ್ಲೇ ಇರುತ್ತೆ, ಅದನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅನ್ಸುತ್ತೆ. ಆವಾಗ್ಲೇನೆ ನಮಗೆ ಗೊತ್ತಾಗ್ಲಿಕ್ಕೆ ಬರ್ತಿದೆ ಅವನೊಬ್ಬ ಬಾಕ್ಸರ್ ಅಂತ. ಆಕ್ಚುಲಿ ಈ ಏರಿಯಾದಲ್ಲಿ ಆ ಬಾಕ್ಸಿಂಗ್ ಕ್ಲಬ್ ಇರ್ತಿದೆ, ಅಲ್ಲೇನೆ ಆ ಹುಡುಗ ಕೆಲಸ ಮಾಡ್ತಿದ್ದಾನೆ ಅಂತ ನಮ್ಮ ಹೀರೋಯಿನ್ ಗೆ ಗೊತ್ತಾಗುತ್ತೆ. ಸೊ ಆ ಗ್ಲೌಸ್ ಅನ್ನ ತೆಗೆದಿಟ್ಟು ನೆಕ್ಸ್ಟ್ ದಿನವೇ ಆ ಹುಡುಗನಿಗೆ ಕೊಡೋದಕ್ಕಾಗಿ ಗ್ಲೌಸ್ ಜೊತೆಗೇನೆ ಹೋಗಿ ರಿಸೆಪ್ಷನ್ ಅಲ್ಲಿ ನಮ್ಮ ಹುಡುಗಿ ಹೋಗಿ ನಿಂತ್ಕೋಬೇಕಾದ್ರೆ ಆವಾಗ ರಿಸೆಪ್ಷನ್ ಅಲ್ಲಿ ಕೆಲಸ ಮಾಡ್ತಿರುವ ಹುಡುಗಿ, ಅಪ್ಪ ದೇವರೇ, ಈ ತಿಂಗಳಲ್ಲಿ ಒಬ್ಬಳು ಹುಡುಗಿನಾದ್ರೂ ಬಂದು ಜಾಯ್ನ್ ಆಗ್ತಿದಲ್ಲ, ಹಾಗಂತ ನಿಮ್ಮ ಹೆಸರು ಏನು ಮ್ಯಾಮ್, ನೀವು ಎಲ್ಲಿಂದ ಬಂದಿದ್ದೀರಾ, ನಾವು ಈ ರೀತಿ ಫೀಸ್ ಸ್ಟ್ರಕ್ಚರ್ ಅನ್ನೆಲ್ಲ ಮಡಗಿದೀವಿ, ಆಫರ್ ಅಲ್ಲಿ ನಿಮಗೆ ಇಷ್ಟೊಂದು ಕಡಿಮೆ ಮಾಡಿ ಕೊಡ್ತೀವಿ ಅಂತ ಅದು ಇದು ಅಂತ ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇರ್ತಾಳೆ. ಅದಕ್ಕೆ ನಮ್ಮ ಹೀರೋಯಿನ್, ಅಯ್ಯೋ ನಾನು ಇಲ್ಲಿ ಜಾಯ್ನ್ ಆಗೋದಕ್ಕಾಗಿ ಬಂದಿಲ್ಲ, ಒಬ್ಬರು ಅವರ ಗ್ಲೌಸ್ ಅನ್ನ ಮಿಸ್ ಮಾಡ್ಕೋಬಿಟ್ರು, ಅದನ್ನ ರಿಟರ್ನ್ ಕೊಡೋದಕ್ಕಾಗಿ ನಾನು ಬಂದೆ ಅಂತ ಹೇಳ್ಬೇಕಾದ್ರೆ, ಓ ಹೌದಾ ಸರಿ, ಯಾರ ಗ್ಲೌಸ್ ಮ್ಯಾಮ್ ಇದು ಅಂತ ಕೇಳಿದ್ರೆ ಅವರ ಹೆಸರೆಲ್ಲ ನನಗೆ ಗೊತ್ತಿಲ್ಲ, ನೋಡೋದಕ್ಕೆ ಈ ರೀತಿ ಇರ್ತಿದ್ರು ಅಂತ ಕೆಲವೊಂದು ಕ್ಲೂಸ್ ಅನ್ನ ಹೇಳ್ಬೇಕಾದ್ರೆ ಆವಾಗ ರಿಸೆಪ್ಷನಿಸ್ಟ್ ನಮ್ಮ ಹೀರೋನ ಕರೆಕ್ಟ್ ಆಗಿ ಕರ್ಸಿ ಬಿಡ್ತಾರೆ. ನಮ್ಮ ಹೀರೋ ಬಂದಿದ್ದ ತಕ್ಷಣ, ತಗೊಳ್ಳಿ ನಿಮ್ಮ ಗ್ಲೌಸ್, ನೀವು ನೆನ್ನೆ ರಾತ್ರಿ ಅಲ್ಲೇನೆ ಬಿಟ್ಬಿಟ್ಟು ಹೋಗ್ಬಿಟ್ರಿ ಅಂತ ಕೊಡ್ಬೇಕಾದ್ರೆ, ಅಪ್ಪ ಸದ್ಯ ನಾನು ಎಲ್ಲೋ ಕಳ್ಕೊಬಿಟ್ಟೆ ಅಂತ ನಾನು ಅನ್ಕೊಂಡೆ, ಯಾಕಂದ್ರೆ ಈ ಗ್ಲೌಸ್ ನನಗೆ ತುಂಬಾನೇ ಇಷ್ಟ, ತುಂಬಾನೇ ಥ್ಯಾಂಕ್ಸ್ ಮೇಡಮ್ ಅಂತ ಹೇಳಿ ಗ್ಲೌಸ್ ಅನ್ನ ತೆಗೆದಿಟ್ಕೊತಾನೆ. ಆವಾಗ ಕೂಡ ರಿಸೆಪ್ಷನಿಸ್ಟ್ ಹುಡುಗಿ ನಮ್ಮ ಹೀರೋಯಿನ್ ಅನ್ನ ಬಿಡ್ತಿಲ್ಲ. ಲೋಳು, ನಿನಗೆ ಗೊತ್ತಿರೋ ಹುಡುಗಿನೇನು, ನೀನು ಅವಳ ಹತ್ರ ಹೇಳಿ ನಮ್ಮ ಕ್ಲಬ್ ಅಲ್ಲಿ ಜಾಯ್ನ್ ಆಗೋದಕ್ಕೆ ಹೇಳೋ. ಮೇಡಮ್ ಇಲ್ಲಿ ನೋಡಿ, ನೀವು ನಮ್ಮ ಹುಡುಗನಿಗೆ ಗೊತ್ತಿರುವ ಹುಡುಗಿ ಅನ್ನೋದ್ರಿಂದ ನಿಮಗೆ ತುಂಬಾನೇ ಕಡಿಮೆ ಬೆಲೆಗೆ ನಾವು ಕೊಡ್ತೀವಿ, ಆಫರ್ ಅನ್ನು ಕೊಡ್ತೀನಿ, ನಿಮಗೆ ಇಷ್ಟ ಇದ್ರೆ ನೀವು ಜಾಯ್ನ್ ಆಗಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಒಂದ್ ರೀತಿ ಅನ್ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಿರ್ತಾಳೆ. ನಿಮಗೆ ಬಾಕ್ಸಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಖಂಡಿತ ಈ ಆಫರ್ ಗೆ ಜಾಯ್ನ್ ಆಗಿ, ನಿಮ್ಮನ್ನ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಆಡ್ ಮಾಡಿ ಇರ್ತೀನಿ, ಅದರಲ್ಲಿ ನಿಮಗೆ ಎಲ್ಲಾ ತರದ ಅಪ್ಡೇಟ್ಸ್ ಬರ್ತಿರುತ್ತೆ, ಅವಾಗ ಖಂಡಿತ ನಿಮಗೆ ಯಾವತ್ತಾದ್ರೂ ಇಂಟ್ರೆಸ್ಟ್ ಬಂದಾಗ ಬಂದು ಜಾಯ್ನ್ ಆಗಿ ಅಂತ ಹೇಳಿ ನಮ್ಮ ಹೀರೋಯಿನ್ ಅವಳ ಫೋನ್ ನಂಬರ್ ಅನ್ನು ತಗೊಂಡು ಒಂದು ವಾಟ್ಸ್ಆಪ್ ಗ್ರೂಪ್ ಗೆ ಆಡ್ ಮಾಡ್ತಾರೆ. ನಂತರ ನಮ್ಮ ಹೀರೋಯಿನ್ ಅವಳು ಫ್ರೀ ಆಗಿರ್ಬೇಕಾದ್ರೆಲ್ಲ ಆ ವಾಟ್ಸ್ಆಪ್ ಗ್ರೂಪ್ ಅನ್ನು ಓಪನ್ ಮಾಡಿ ಅದರಲ್ಲಿ ಏನು ತಾನೇ ಇರ್ತಿದೆ ಅಂತ ನೋಡ್ತಿರ್ತಾಳೆ. ಆಕ್ಚುಲಿ ಇಲ್ಲಿವರೆಗೂ ನಮ್ಮ ಹೀರೋಯಿನ್ ಗೆ ವಾಟ್ಸ್ಆಪ್ ಗ್ರೂಪ್ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ, ಯಾಕೆಂದ್ರೆ ಅವಳಿಗೆ ಅಂತ ಒಂದು ಗ್ರೂಪೇ ಇಲ್ಲ ಅಲ್ವಾ. ಆದ್ರಿಂದ ಆ ಗ್ರೂಪ್ ಅನ್ನ ಕ್ಲಿಕ್ ಮಾಡಿ ಒಳಗಡೆ ಹೋಗಿ ನೋಡ್ತಿರ್ಬೇಕಾದ್ರೆ ಗೊತ್ತಿಲ್ಲದೆ ನಮ್ಮ ಹೀರೋ ಅವನ ಪ್ರೊಫೈಲ್ ಅನ್ನ ಕ್ಲಿಕ್ ಮಾಡಿ ಹಾಯ್ ಅಂತ ಮೆಸೇಜ್ ಅನ್ನ ಕಳಿಸ್ಬಿಡ್ತಾಳೆ. ಅಚ್ಚು ಗೊತ್ತಿಲ್ಲದೆ ನಾವು ಮೆಸೇಜ್ ಅನ್ನ ಮಾಡ್ಬಿಟ್ಟಿವಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಹಾಗೆ ಈ ಕಡೆ ನೋಡಿದ್ರೆ ನಮ್ಮ ಹೀರೋ ಕೆಲಸ ಮಾಡ್ತಿರುವ ಬಾಕ್ಸಿಂಗ್ ಕ್ಲಬ್ ಅನ್ನ ತೋರಿಸ್ತಾರೆ. ಬಾಸ್ ಅವರು ಎಲ್ಲರನ್ನೂ ಹಿಡಿದು ಬೈತಿರ್ತಾರೆ, ಅದರಲ್ಲೂ ಶಾರ್ಪ್ ಆಗಿ ನಮ್ಮ ಹೀರೋನ ಸಿಕ್ಕಾಪಟ್ಟೆ ಬೈತಿರ್ತಾರೆ. ಆಕ್ಚುಲಿ ಈ ಬಾಕ್ಸಿಂಗ್ ಕ್ಲಬ್ ಪ್ರಕಾರ ಇಲ್ಲಿ ಕೆಲಸ ಮಾಡೋರು ಅವರಿಗೆ ಅಂತ ಕ್ಲೈಂಟ್ಸ್ ಅನ್ನ ಹಿಡಿದಿಟ್ಕೋಬೇಕು, ಅದರಲ್ಲಿ ನಮ್ಮ ಹೀರೋನಿ ತುಂಬಾ ವರ್ಸ್ಟ್ ಆಗಿರ್ತಿದ್ದಾನೆ, ಅವನಿಗೆ ಅಂತ ಕ್ಲೈಂಟ್ಸ್ ಅಂತ ಯಾರುವೇ ಇಲ್ಲ, ಸುಮ್ಮನೆ ವೇಸ್ಟೇಜ್ ಆಗಿ ಇರ್ತಿದ್ಯಾ ಕಣೋ ನೀನು ಅಂತ ಓನರು ಸಿಕ್ಕಾಪಟ್ಟೆ ಹೀರೋಗೆ ಬೈತಾರೆ. ಅಲ್ಲಿ ನಮ್ಮ ಹೀರೋಗೆ ಆಪೋಸಿಟ್ ಆಗಿ ಒಬ್ಬ ಹ್ಯಾಂಡ್ಸಮ್ ಬಾಯ್ ಇರ್ತಿದ್ದಾನೆ, ಅವನು ಸಿಕ್ಕಾಪಟ್ಟೆ ಹುಡುಗಿಯರನ್ನ ಇಂಪ್ರೆಸ್ ಮಾಡಿ ಅವನ ಕೆಳಗಡೆ ತುಂಬಾನೇ ಕ್ಲೈಂಟ್ಸ್ ಗಳನ್ನ ಇಟ್ಟಿರ್ತಾನೆ, ಆದ್ರಿಂದ ಕ್ಲಬ್ ಅಲ್ಲಿ ಅವನು ಫೇಮಸ್ ಅಂದ್ರೆ ಈ ಬಾಸ್ ಅವರ ಪ್ರಕಾರ, ಆದ್ರಿಂದ ಅವನನ್ನ ಹೆಮ್ಮೆಯಿಂದ ಮಾತಾಡ್ತಿರ್ತಾರೆ, ಮಿಕ್ಕಿರುವ ಬಾಕ್ಸರ್ಸ್ ಅನ್ನೆಲ್ಲ ಚೀಪ್ ಆಗಿ ಮಾತಾಡ್ತಿರ್ತಾರೆ. ಅದು ನಮ್ಮ ಹೀರೋಗೆ ಒಂದು ಚೂರು ಇಷ್ಟನೇ ಆಗ್ತಿಲ್ಲ. ಹೀಗಿರ್ಬೇಕಾದ್ರೆ ನಮ್ಮ ಹೀರೋಗೆ ಟೆಕ್ಸ್ಟ್ ಅನ್ನ ಮಾಡಿದ್ದಾರೆ ಅಲ್ವಾ, ಅದನ್ನ ನಮ್ಮ ಹೀರೋ ನೋಡ್ಬಿಟ್ಟು, ನಾಳೆ ನೀನು ಫ್ರೀ ಆಗಿರ್ತಿದ್ಯಾ, ನಾಳೆ ನಾವು ಮೀಟ್ ಮಾಡೋಣ ಅಂತ ಕೇಳ್ತಿರ್ತಾನೆ. ಏನಿದು ಈ ರೀತಿ ಕೇಳ್ತಿದ್ದಾನಲ್ಲ ಇವನು, ಅಷ್ಟೇನು ದೊಡ್ಡ ಪರಿಚಯವಿಲ್ವಲ್ಲ ಇವನ ಜೊತೆ ನಮಗೆ, ಸುಮ್ನೆ ಜಸ್ಟ್ ಹಾಯ್ ಅಂತ ಟೆಕ್ಸ್ಟ್ ಅನ್ನ ಮಾಡಿದಕ್ಕೇನೆ ಈ ರೀತಿ ಕೇಳ್ತಿದ್ದಾನಲ್ಲ ಅಂತ ತುಂಬಾನೇ ಕನ್ಫ್ಯೂಷನ್ ಆದ ನಮ್ಮ ಹುಡುಗಿ ಜೊತೆಗೆ ಕೆಲಸ ಮಾಡ್ತಿರುವ ಆ ಲೇಡಿ ಹತ್ರ ಈ ವಿಷಯದ ಬಗ್ಗೆ ಹೇಳ್ತಾಳೆ. ಅದಕ್ಕೆ ಆ ಲೇಡಿ, ಇಲ್ಲಿ ನೋಡು, ಸಡನ್ ಆಗಿ ಈ ರೀತಿ ನೋಡಿದ ತಕ್ಷಣವೇ ನಿನ್ನನ್ನ ಮೀಟ್ ಮಾಡ್ಬೇಕು ಅಂತ ಕೇಳ್ತಿದ್ದಾನೆ ಅಂದ್ರೆ, ಒಂದು ಅವನು ನಿನ್ನನ್ನ ಬಾಕ್ಸಿಂಗ್ ಕ್ಲಬ್ ಅಲ್ಲಿ ಮೆಂಬರ್ಶಿಪ್ ಆಗಿ ಜಾಯಿನ್ ಮಾಡೋದಕ್ಕಾಗಿ ಕರೀತಿರ್ಬೇಕು, ಇಲ್ವಾ ನಿನ್ನನ್ನ ಯೂಸ್ ಮಾಡೋದಕ್ಕಾಗಿ ಅವನು ಟ್ರೈ ಮಾಡ್ತಿರ್ಬೇಕು ಅಂತ ಹೇಳ್ತಾರೆ. ನಮ್ಮ ಹೀರೋಯಿನ್ ಅದ್ರ ಬಗ್ಗೆ ಯೋಚನೆ ಮಾಡಿ ನೋಡ್ತಾಳೆ. ಹೌದು ಅಲ್ವಾ, ಆ ಕ್ಲಬ್ ಅಲ್ಲಿ ಅವನಿಗೆ ಕ್ಲೈಂಟ್ ಆಗಿ ಹಿಡಿಯೋದಕ್ಕಾಗಿನೇ ನಮ್ಮನ್ನ ಕರೀತಿದಾನೋ ಅಂತ ಯೋಚನೆ ಮಾಡ್ತಾಳೆ. ಆದ್ರೂ ನಮ್ಮ ಹೀರೋಯಿನ್ ಸ್ವಲ್ಪ ಇನ್ನೋಸೆಂಟ್ ಅಲ್ಲ, ಈ ರೀತಿ ಯಾರೋ ಒಬ್ಬರು ನಮ್ಮನ್ನ ಹೊರಗಡೆ ಬಾ ಅಂತ ಕರೀತಿದ್ದಾರೆ, ಅದರಲ್ಲೂ ನಮ್ಮನ್ನ ಈ ರೀತಿ ಇರುವ ನಮ್ಮನ್ನ ಅಂದ್ರೆ ನಮ್ಮ ಹೀರೋಯಿನ್ ಒಳಗಡೆ ಸೆಲ್ಫ್ ಕಾನ್ಫಿಡೆಂಟ್ ಇಲ್ಲ, ನಮ್ಮನ್ನ ಕರೀತಿದಾರಲ್ಲ ಅಂತ ಯೋಚನೆ ಮಾಡಿ ಸರಿ ಓಕೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾವಳೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಹೀರೋ ಅವನ ಫ್ರೆಂಡ್ ಜೊತೆಗೆ ಕೂತು ಮಾತಾಡ್ತಿರ್ತಾನೆ ಆ ಬಾಕ್ಸಿಂಗ್ ಕ್ಲಬ್ ಅಲ್ಲಿ. ಅವನ ಫ್ರೆಂಡ್ ಹೆಸರು ಜೋಸಫ್. ಈ ಬಾಕ್ಸಿಂಗ್ ಕ್ಲಬ್ ಅಲ್ಲಿ ತುಂಬಾನೇ ಒಳ್ಳೆಯವನು ಯಾರು ಅಂತ ಕೇಳಿದ್ರೆ ಈ ಜೋಸಫೇ. ಇಬ್ಬರೇ ಕೂತು ಇವಾಗ ಮಾತಾಡ್ತಿದಾರಲ್ಲ, ನಾಳೆನೇ ಈ ಬಾಕ್ಸಿಂಗ್ ಕ್ಲಬ್ ಅಲ್ಲಿ ದೊಡ್ಡ ಫಂಕ್ಷನ್ ಅನ್ನ ಕಂಡಕ್ಟ್ ಮಾಡಲಿದಾರಂತೆ, ಅದನ್ನ ಅಟೆಂಡ್ ಮಾಡೋದಕ್ಕಾಗಿ ತುಂಬಾನೇ ಜನರು ಇಲ್ಲಿಗೆ ಬರ್ತಾರೆ. ಅದರಲ್ಲಿ ಇವ್ರುಗಳು ಅಂದ್ರೆ ಈ ಬಾಕ್ಸಿಂಗ್ ಕ್ಲಬ್ ಅಲ್ಲಿ ಕೆಲಸ ಮಾಡ್ತಿರುವ ಬಾಕ್ಸರ್ಸ್ ಅವ್ರಗಳ ಕ್ಲೈಂಟ್ಸ್ ಅನ್ನ ಹುಡುಕಿ ಕಂಡುಹಿಡಿಬೇಕಂತೆ, ಅಂದ್ರೆ ಕಸ್ಟಮರ್ಸ್ ಗಳನ್ನ ಹಿಡಿಬೇಕಂತೆ, ಮೆಂಬರ್ಶಿಪ್ಸ್ ಅನ್ನ ಹಿಡಿಬೇಕು, ಅದನ್ನ ಒಂದು ಟಾರ್ಗೆಟ್ ಆಗಿ ಇಟ್ಟಿದ್ದಾರೆ ಈ ಕ್ಲಬ್ ಅಲ್ಲಿ. ಅದ್ರ ಬಗ್ಗೆ ಟೆನ್ಷನ್ ಆಗಿ ಇಬ್ಬರು ಕೂತು ಮಾತಾಡ್ತಿರ್ತಾರೆ. ಆಕ್ಚುಲಿ ಇಲ್ಲಿ ತುಂಬಾ ಬಾಕ್ಸರ್ಸ್ ಬಂದು ಜಾಯಿನ್ ಆಗಿದ್ದು ಕಾರಣ ಏನು ಅಂದ್ರೆ ಬಾಕ್ಸಿಂಗ್ ಅನ್ನು ಒಂದು ಪ್ಯಾಷನ್ ಆಗಿ ಇಟ್ಟು ಅದರಲ್ಲಿ ಒಂದು ಫ್ಯೂಚರ್ ಅನ್ನ ಸೆಟ್ ಮಾಡಿ ಇಟ್ಕೋಬೇಕು ಅನ್ನೋದೇ. ಆದ್ರೆ ಈ ಕ್ಲಬ್ಬಿನ ಬಾಸ್ ಗೆ ಈ ಡ್ರೀಮ್ ಫ್ಯೂಚರ್ ಇವು ಎಲ್ಲವನ್ನು ಸೈಡ್ ಗೆ ಇಟ್ಬಿಟ್ಟು ಈ ಕ್ಲಬ್ಬಿಗೆ ತುಂಬಾನೇ ಮೆಂಬರ್ಶಿಪ್ ಅನ್ನ ತರಬೇಕು, ಅದರ ಮುಖಾಂತರ ಚೆನ್ನಾಗಿ ಇನ್ಕಮ್ ಅನ್ನು ನೋಡ್ಬೇಕು, ಪ್ರಾಫಿಟ್ ಅನ್ನು ನೋಡ್ಬೇಕು ಅನ್ನೋದೇ ಇವರ ಟಾರ್ಗೆಟ್. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ನಮ್ಮ ಹುಡುಗರು ಮಾತಾಡ್ತಿರ್ತಾರೆ. ನಂತರ ನಾಳೆ ನಡೆಯಲಿರುವ ಈವೆಂಟ್ ಗೆ ಇವರುಗಳಿಗೆ ಯೂನಿಫಾರ್ಮ್ ಅನ್ನ ತೆಗೆದಿಟ್ಟಿದ್ದಾನೆ ಬಾಸ್. ಏನು ಅಂತ ನೋಡಿದ್ರೆ ಪಿಂಕ್ ಕಲರ್ ಅಲ್ಲಿ ಫ್ಲಾಶಿ ಆಗಿ ನೋಡೋದಕ್ಕೇನೆ ಹಾಗೆ ಬ್ರೈಟ್ ಆಗಿ ಟಿ ಶರ್ಟ್ಸ್ ಅನ್ನು ಯೂನಿಫಾರ್ಮ್ ಆಗಿ ತೆಗೆದಿಟ್ಟಿದ್ದಾರೆ. ಬಾಸ್ ಇದನ್ನ ಹುಡುಗಿಯರು ಬೇಕಾದ್ರೆ ಹಾಕೋಬಹುದು ಬಾಸ್, ಆದ್ರೆ ಹುಡುಗರು ಹೇಗೆ ಇದನ್ನ ಈ ಕಲರ್ ನ ಹಾಕೊಂಡು ನಿಂತ್ಕೊಳ್ಳೋದು, ಒಂದ್ ರೀತಿ ಶೈ ಆಗಿರುತ್ತೆ ಬಾಸ್ ಅಂತ ನಮ್ಮ ಹೀರೋ ಕೇಳಿದ್ರೆ, ಓಹೋ ಈ ಟಿ ಶರ್ಟ್ ಅನ್ನ ಹಾಕೊಳ್ಳೋದ್ರಲ್ಲೇ ನಿನಗೆ ನಾಚಿಕೆ ಆಗ್ತಿದೆ, ಈ ಮೆಂಬರ್ಶಿಪ್ ಅನ್ನ ಸೇರಿಸದೆ ಇರೋದು ಇದ್ರಲ್ಲಿ ನೀನು ನನ್ನ ಹತ್ರ ಬೈಸ್ಕೊಳ್ಳೋದು ಅದರಲ್ಲಿ ನಿನಗೆ ಯಾವುದೇ ರೀತಿಯ ನಾಚಿಕೆ ಅವಮಾನ ಏನುವೇ ಇಲ್ವಾ? ಫಸ್ಟ್ ಮೆಂಬರ್ಶಿಪ್ ಅನ್ನ ಹಿಡಿಯುವ ಕೆಲಸವನ್ನ ನೋಡು, ನಂತರ ಬಂದು ನನ್ನ ಹತ್ರ
ಕ್ವಶನ್ ಗಳನ್ನ ಮಾಡುವಂತೆ ಅಂತ ಒಂದ್ ರೀತಿ ಕೇಳಿದಾಗಿ ನಮ್ಮ ಹೀರೋಗೆ ಬೈದು ಕಳಿಸ್ಬಿಡ್ತಾನೆ ಓನರ್. ನೆಕ್ಸ್ಟ್ ದಿನ ನಮ್ಮ ಹೀರೋಯಿನ್ ಅನ್ನ ಮೀಟ್ ಮಾಡ್ಬೇಕು ಅಂತ ಹೀರೋ ಕೇಳ್ಕೊಂಡಿರ್ತಾನೆ ಅಲ್ವಾ. ಆ ಜಾಗಕ್ಕೆ ನಮ್ಮ ಹೀರೋಯಿನ್ ಫಸ್ಟ್ ಬಂದು ಕ್ಯೂಟ್ ಆಗಿ ವೇಟ್ ಮಾಡ್ತಿರ್ತಾಳೆ. ಅಲ್ಲಿಗೆ ಬರುವ ನಮ್ಮ ಹೀರೋ ಆ ಪಿಂಕ್ ಕಲರ್ ಟಿ ಶರ್ಟ್ ಮೇಲೆ ಒಂದು ಜಾಕೆಟ್ ಅನ್ನ ಹಾಕಿ ಕವರ್ ಮಾಡ್ಕೊಂಡು ಬರ್ತಾನೆ. ನಂತರ ಹಾಗೆ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಒಂದು ಜಾಗಕ್ಕೆ ಬರ್ತಾನೆ. ಏನು ಅಂತ ನೋಡಿದ್ರೆ ಆ ಈವೆಂಟ್ ನಡೆಯುವ ಜಾಗಕ್ಕೆ ನಮ್ಮ ಹುಡುಗಿಯನ್ನ ಕರ್ಕೊಂಡು ಬಂದಿದ್ದಾನೆ. ಅದನ್ನ ನೋಡಿದ ನಮ್ಮ ಹೀರೋಯಿನ್ಗೆ ಹಾಗಾದ್ರೆ ಆ ಅಕ್ಕ ಅವರು ಹೇಳಿದ ರೀತಿನೇ ಮೆಂಬರ್ಶಿಪ್ ಅನ್ನ ಜಾಯಿನ್ ಮಾಡೋದಕ್ಕಾಗಿನೇ ನಮ್ಮನ್ನ ಕರ್ಸಿದಾನೋ ಅಂತ ಯೋಚನೆ ಮಾಡಿ ನಮ್ಮ ಹೀರೋಯಿನ್ ನೋಡ್ತಿರ್ಬೇಕಾದ್ರೆ ಆಕ್ಚುಲಿ ನಮ್ಮ ಹೀರೋ ಅದಕ್ಕಾಗಿ ಎಲ್ಲ ನಮ್ಮ ಹೀರೋಯಿನ್ ಅನ್ನ ಕರ್ದಿಲ್ಲ. ಇವಳ ರೀತಿನೇ ನಮ್ಮ ಹೀರೋಗೂ ಯಾರುವೇ ಇಲ್ಲ, ಆದ್ರಿಂದಾನೇ ಜಸ್ಟ್ ಒಂದು ಫ್ರೆಂಡ್ ಆಗಿರೋಣ ಅಂತ ನಮ್ಮ ಹೀರೋಯಿನ್ ಜೊತೆ ಪರಿಚಯವಾಗ್ತಿದ್ದಾನೆ. ಆದ್ರೆ ಅಷ್ಟರಲ್ಲಿ ನಮ್ಮ ಹೀರೋಯಿನ್ ತಪ್ಪು ತಿಳ್ಕೊಂಡು ಓಪನ್ ಆಗಿ ಅವಳ ಮನಸ್ಸಿನಲ್ಲಿ ಇರೋದನ್ನ ಹೇಳ್ಬಿಡ್ತಾಳೆ. ಈ ರೀತಿ ನನ್ನ ಜೊತೆ ಕೆಲಸ ಮಾಡುವ ಅಕ್ಕ ಹೇಳಿದ್ರು, ಗೊತ್ತಿಲ್ಲದೆ ಇರೋರು ನಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಹೊರಗಡೆ ಕರೆದ್ರೆ ಒಂದು ಅವರು ನಮ್ಮನ್ನ ಯೂಸ್ ಮಾಡ್ಕೋಬೇಕು, ಇಲ್ವಾ ನಮ್ಮಿಂದ ಅವರಿಗೆ ಒಂದು ಕೆಲಸ ಆಗ್ಬೇಕು ಅಂತ ಹೇಳಿದ್ರು. ಅದೇ ರೀತಿನೇ ನೀವೇ ಇವಾಗ ಮಾಡ್ತಿದ್ದೀರಾ ನೋಡಿದ್ರ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ, ಅಯ್ಯೋ ನೀನು ಬೇರೆ ಅಮ್ಮ, ನಾನು ನಿನ್ನ ಮೆಂಬರ್ಶಿಪ್ ಜಾಯಿನ್ ಮಾಡ್ಬೇಕು ಅಂತೆಲ್ಲ ಕೇಳೋದಕ್ಕಾಗಿ ಕರ್ಸ್ಲಿಲ್ಲ, ನನಗೇನೆ ಯಾವಾಗ ಈ ಕೆಲಸವನ್ನ ಬಿಡ್ತೀನಿ ಅಂತ ಅನಿಸ್ತಿದೆ. ಯಾಕೆಂದ್ರೆ ಅಷ್ಟೊಂದು ಟಾರ್ಚರ್ ನ ಮಾಡ್ತಿದ್ದಾರೆ. ಕ್ಲೈಂಟ್ಸ್ ಅನ್ನ ಹಿಡಿಬೇಕು, ಅವ್ರಿಗೆ ಟ್ರೈನಿಂಗ್ ಅನ್ನು ಕೊಡಬೇಕು, ಆಡ್ ಮಾಡಬೇಕು, ಪ್ರಮೋಟ್ ಮಾಡಬೇಕು, ಬಾಕ್ಸಿಂಗ್ ಇಷ್ಟ ಆಗದೆ ಇರೋರನ್ನ ಕೂಡ ಒಳಗಡೆ ಎಳ್ಕೊಂಡು ಬಂದು ಅವರಿಗೆ ಟ್ರೈನಿಂಗ್ ಅನ್ನು ಕೊಡಬೇಕು ಅಂತ ಅದು ಇದು ಅಂತ ಟೆನ್ಷನ್ ಕೊಡ್ತಿದ್ದಾರೆ. ಆಕ್ಚುಲಿ ನಾನು ಬಾಕ್ಸಿಂಗ್ ಅನ್ನು ಚೂಸ್ ಮಾಡಿದಕ್ಕೆ ಕಾರಣವೇ ಇಂಟರ್ನ್ಯಾಷನಲ್ ಲೆವೆಲ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ ನ್ಯಾಷನಲ್ ಲೆವೆಲ್ ಚಾಂಪಿಯನ್ ಆಗ್ಬೇಕು ಅನ್ನೋದೇ ನನ್ನ ಏಮ್. ಆದ್ರೆ ಇವ್ರುಗಳು ಕೊಡ್ತಾ ಇರುವ ಟೆನ್ಷನ್ ಅನ್ನು ನೋಡ್ಬೇಕಾದ್ರೆ ಅಪ್ಪ ಈ ಬಾಕ್ಸಿಂಗ್ ಅನ್ನ ಬಿಟ್ಬಿಟ್ಟು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಗೆನೆ ಹೋಗ್ಬಿಡಬೇಕು, ಆ ಮಟ್ಟಿಗೆ ಟೆನ್ಷನ್ ಅನ್ನು ಕೊಡ್ತಿದ್ದಾರೆ ಅಂತ ನಮ್ಮ ಹುಡುಗ ಅವನಿಗೆ ಬಾಕ್ಸಿಂಗ್ ಮೇಲೆ ಇರ್ತಾ ಇರುವ ಪ್ಯಾಷನ್ ಬಗ್ಗೆ ಹೇಳ್ತಾನೆ. ಆವಾಗ್ಲೇ ನಮ್ಮ ಹೀರೋಯಿನ್ಗೆ ನಮ್ಮ ಹೀರೋ ಅವಳನ್ನ ಫೋರ್ಸ್ ಮಾಡಿ ಬಾಕ್ಸಿಂಗ್ ಕ್ಲಾಸ್ಗೆ ಜಾಯಿನ್ ಮಾಡಿಸೋದಕ್ಕಾಗಿ ಕರ್ಸಿಲ್ಲ ಅನ್ನೋದು ಗೊತ್ತಾಗ್ಲಿಕ್ಕೆ ಬರುತ್ತೆ. ಇನ್ನೊಂದು ವಿಷಯ, ಅವನಿಗೆ ಎಷ್ಟು ಪ್ಯಾಷನ್ ಇರ್ತಿದೆ ಬಾಕ್ಸಿಂಗ್ ಅಲ್ಲಿ ಅನ್ನೋದು ತಿಳ್ಕೊತಾವಳೆ. ಈ ರೀತಿ ಇವ್ರುಗಳು ಮಾತಾಡ್ತಾನೆ ಇರ್ಬೇಕಾದ್ರೆ ತಂಪಾಗಿ ಅಲ್ಲಿ ಗಾಳಿ ಬೀಸುತ್ತೆ. ತಕ್ಷಣ ಹೀರೋ ಪಾಪ ಅಂತ ಹೇಳಿ ಅವನ ಮೇಲೆ ಹಾಕೊಂಡಿರುವ ಜಾಕೆಟ್ ಅನ್ನ ಬಿಚ್ಚಿ ಹೀರೋಯಿನ್ಗೆ ಹಾಕಿ ಕೊಡ್ತಾನೆ. ಪರಿಚಯವಾಗಿದ್ದ ಫಸ್ಟ್ ದಿನಾನೇ ಇಷ್ಟೊಂದು ಪ್ರೀತಿಯಿಂದ ನಮ್ಮ ಮೇಲೆ ಇರ್ತಿದಾನಲ್ಲ ಅಂತ ಈ ಜಾಗದಲ್ಲಿ ನಮ್ಮ ಹೀರೋಯಿನ್ಗೆ ಹೀರೋ ಮೇಲೆ ತುಂಬಾನೇ ಇಷ್ಟವಾಗ್ಬಿಡುತ್ತೆ. ಬರ್ಬೇಕಾದ್ರೆ ಇವನ ಮೇಲೆ ಒಂದು ಡೌಟ್ ಅಲ್ಲಿ ನಾವು ಬಂದಿದ್ದು ಆ ಅಕ್ಕನವರ ಮಾತನ್ನ ಕೇಳಿ, ಆದ್ರೆ ಅವನು ಟೋಟಲ್ ಡಿಫ್ರೆಂಟ್ ಆಗಿ ಇರ್ತಿದಾನಲ್ಲ, ಇಷ್ಟೊಂದು ಜೆನ್ಯೂನ್ ಆಗಿ ಇರ್ತಾ ಇದ್ದಾನಲ್ಲ ಅಂತ ನಮ್ಮ ಹೀರೋಯಿನ್ಗೆ ಅವನ ಮೇಲೆ ತುಂಬಾನೇ ಇಷ್ಟವಾಗ್ಬಿಡುತ್ತೆ. ಆಕ್ಚುಲಿ ಹೀರೋ ಏನಕ್ಕಾಗಿ ಜಾಕೆಟ್ ಅನ್ನ ಬಿಚ್ಚಿ ಅವಳಿಗೆ ಹಾಕಿ ಕೊಟ್ಟ ಗೊತ್ತಾ? ಇವನು ಹಾಕೊಂಡಿರುವ ಪಿಂಕ್ ಟಿ ಶರ್ಟ್ ಮೇಲೆ ಜಾಕೆಟ್ ಅನ್ನ ಹಾಕಿದ್ದ ಅಲ್ವಾ, ಅದನ್ನ ದೂರದಿಂದ ನೋಡಿದ ಬಾಸ್ ಇವನ ಹತ್ರ ಯೂನಿಫಾರ್ಮ್ ಅನ್ನ ಕೊಟ್ರೆ ಅದ್ರ ಮೇಲೆ ನೀನು ಜಾಕೆಟ್ ಅನ್ನ ಹಾಕಿ ಕವರ್ ಮಾಡ್ಕೋತಿದೀಯಾ, ಸುಮ್ನೆ ಬಿಚ್ಚಿಡು ಅಂತ ಸಿಗ್ನಲ್ ಮಾಡಿ ಅಲ್ಲಿಂದಾನೇ ಹೇಳ್ಬೇಕಾದ್ರೇನೆ ನಮ್ಮ ಹೀರೋ ನೈಸ್ ಆಗಿ ಆ ಜಾಕೆಟ್ ಅನ್ನ ಬಿಚ್ಚಿ ಅದನ್ನ ಹಾಗೆ ನಮ್ಮ ಹೀರೋಯಿನ್ಗೆ ಹಾಕಿ ಕೊಟ್ಟಿರ್ತಾನೆ. ಆದ್ರೆ ಪರಿಚಯವಾಗಿದ್ದ ಫಸ್ಟ್ ದಿನವೇ ಇಷ್ಟೊಂದು ಕ್ಯಾರಿಂಗ್ ಆಗಿ ಇರ್ತಿದಾನಲ್ಲ ಅಂತ ನಮ್ಮ ಹೀರೋಯಿನ್ಗೆ ಅವನ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ ಬಂದ್ಬಿಡುತ್ತೆ. ಆದ್ರಿಂದ ನಮ್ಮ ಹೀರೋಯಿನ್ ಅವನಿಗಾಗಿ ಆ ಕ್ಲಬ್ಬಿನಲ್ಲಿ ಒಂದು ಕ್ಲೈಂಟ್ ಆಗಿ ಜಾಯ್ನ್ ಆಗ್ತಾಳೆ. ಆ ಬಾಸ್ ನಮ್ಮ ಹೀರೋಗೆ ಒಂದು ಕ್ಲೈಂಟ್ ಅನ್ನಾದ್ರೂ ನೀನು ಹಿಡಿದ್ರೆ ಮಾತ್ರವೇ ಈ ಕ್ಲಬ್ಬಿನಲ್ಲಿ ಕೆಲಸ ಇರುತ್ತೆ, ಇಲ್ಲಾಂದ್ರೆ ಈ ಕ್ಲಬ್ ಅನ್ನ ಬಿಟ್ಟು ನೀನು ಹೊರಗಡೆ ಹೋಗ್ಬಿಡ್ಬೇಕು ಅಂತ ಹೆದರ್ಸಿರ್ತಾನೆ. ಆದ್ರಿಂದ ನಮ್ಮ ಹೀರೋಯಿನ್ ಒಳ್ಳೇದಕ್ಕಾಗಿನೇ ಈ ಕ್ಲಬ್ಬಿಗೆ ಜಾಯ್ನ್ ಆಗಿದ್ದಾಳೆ. ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ. ನಮ್ಮ ಹೀರೋಯಿನ್ಗೆ ಅವಳ ಲೈಫ್ ನಲ್ಲಿ ಯಾವುದೇ ರೀತಿಯ ಏಮೇ ಇಲ್ವಲ್ಲ, ಅದ್ರಲ್ಲೂ ಅವಳಿಗೆ ಬಾಕ್ಸಿಂಗ್ ಅಂದ್ರೆ ಒಂದು ಚೂರು ಗೊತ್ತೇ ಇಲ್ಲ. ಓವರ್ ವೈಟ್ ಆಗಿ ಬೇರೆ ಇರ್ತಿದಲ್ಲ, ಇವಳಿಗೆ ಹೇಗೆ ಟ್ರೈನಿಂಗ್ ಅನ್ನು ಕೊಡೋದು ಅಂತ ನಮ್ಮ ಹೀರೋನು ಗಾಬರಿ ಆಗ್ತಿರ್ತಾನೆ. ಯಾಕೆಂದ್ರೆ ಹೀರೋಯಿನ್ಗೆ ಟ್ರೈನಿಂಗ್ ಅನ್ನು ಕೊಡಬೇಕಾದ್ರೆ ನಮ್ಮ ಹೀರೋಗೆ ಸಿಕ್ಕಾಪಟ್ಟೆ ಎಕ್ಸರ್ಸೈಸ್ ಆಗ್ತಿರುತ್ತೆ. ಅದೇ ಸಮಯದಲ್ಲಿ ಆ ಕ್ಲಬ್ಬಿನಲ್ಲಿ ಒಬ್ಬ ಹ್ಯಾಂಡ್ಸಮ್ ಬಾಯ್ ಇರ್ತಾನೆ ಅಲ್ಲ, ಅವನನ್ನ ನೋಡಿ ಯಾವುದೇ ರೀತಿಯ ಕೆಲಸಗಳನ್ನು ಮಾಡದೆ ಹಾಗೆ ಹುಡುಗಿಯರನ್ನ ಟಚ್ ಮಾಡ್ಕೊಂಡು ಅವ್ರಗಳ ಜೊತೆ ಆಟ ಆಡ್ಕೊಂಡು ಅವನ ಪಾಡಿಗೆ ಏನೋ ವೆಕೇಶನ್ ಗೆ ಬಂದಿರೋ ರೀತಿ ಎಂಜಾಯ್ ಮಾಡ್ತಿರ್ತಾನೆ. ಅದು ಮಾತ್ರ ಇಲ್ಲ, ಅವನು ನೋಡೋದಕ್ಕೆ ಸ್ವಲ್ಪ ಸೌಂದರ್ಯವಾಗಿ ಇರ್ತಿರೋದ್ರಿಂದಾನೆ ಹುಡುಗಿಯರಿಗೂ ಅವನನ್ನ ಇಷ್ಟವಾಗಿ ಅವನ ಹತ್ರ ಕ್ಲೈಂಟ್ ಆಗಿ ಬಂದು ಜಾಯ್ನ್ ಆಗಿದ್ದಾರೆ. ಅದನ್ನ ಬಿಟ್ರೆ ಆ ಹುಡುಗಿಯರಿಗೆ ಯಾವುದೇ ರೀತಿಯ ಬಾಕ್ಸಿಂಗ್ ಅಲ್ಲೂ ಇಂಟ್ರೆಸ್ಟ್ ಇಲ್ಲ. ಆದ್ರಿಂದ ಆ ಹುಡುಗ ಚೆನ್ನಾಗಿ ಜಾಲಿಯಾಗಿ ಇರ್ತಿದ್ದಾನೆ. ಈ ಕಡೆ ನಮ್ಮ ಹೀರೋಯಿನ್ ಇಟ್ಟು ತುಂಬಾನೇ ಕಷ್ಟಪಡ್ತಿರ್ತಾನೆ. ಆವಾಗ ಈ ಕ್ಲಬ್ಬಿನಲ್ಲಿ ರಿಸೆಪ್ಷನ್ ಅಲ್ಲಿ ಒಬ್ಬಳು ಹುಡುಗಿ ಇರ್ತಾಳೆ ಅಲ್ಲ, ಆ ಹುಡುಗಿಗೆ ನಮ್ಮ ಹೀರೋ ಮೇಲೆ ಒಂದು ಕಣ್ಣು ಒನ್ ಸೈಡೆಡ್ ಆಗಿ ಲವ್ ಮಾಡ್ತಿದ್ದಾಳೆ ಅನ್ಸುತ್ತೆ. ಆದ್ರೆ ಅವಳ ಲವ್ ಬಗ್ಗೆ ನಮ್ಮ ಹೀರೋ ಹತ್ರ ಹೇಳೋದಕ್ಕೆ ಅವಳಿಗೆ ತುಂಬಾನೇ ಭಯವಾಗ್ತಿರುತ್ತೆ. ಆದ್ರಿಂದ ಒಂದು ಚಿಕ್ಕ ಚೀಟಿಯಲ್ಲಿ ಅವಳ ಪ್ರೀತಿಯ ಬಗ್ಗೆ ಬರೆದು ನಮ್ಮ ಹೀರೋ ಅವನ ಗ್ಲೌಸ್ ಅಲ್ಲಿ ಹೌಸ್ ಇಟ್ಬಿಡ್ತಾಳೆ. ಆದ್ರೆ ಅದನ್ನ ಗಮನಿಸದೇ ಇರುವ ನಮ್ಮ ಹೀರೋ ಗ್ಲೌಸ್ ಅನ್ನ ತಂದು ನಮ್ಮ ಹೀರೋಯಿನ್ಗೆ ಕೊಟ್ಟು ಇದನ್ನ ಹಾಕೊಂಡು ಪ್ರಾಕ್ಟೀಸ್ ಅನ್ನ ಮಾಡು ಅಂತ ಹೇಳ್ಬಿಡ್ತಾನೆ. ಆವಾಗ ನಮ್ಮ ಹೀರೋಯಿನ್ ಅದೇ ರೀತಿ ಆ ಗ್ಲೌಸ್ ಅನ್ನ ಹಾಕೋಬೇಕಾದ್ರೆ ಅದ್ರ ಒಳಗಡೆ ಚೀಟಿ ಇರ್ತಿದೆ. ಸೊ ಆ ಚೀಟಿಯನ್ನ ರೆಸ್ಟ್ ರೂಮ್ ಗೆ ಹೋಗಿ ಓಪನ್ ಮಾಡಿ ಓದಿದ್ರೆ ಆ ರಿಸೆಪ್ಷನಿಸ್ಟ್ ಹುಡುಗಿ ನಮ್ಮ ಹೀರೋ ಮೇಲೆ ಇರ್ತಾ ಆಸೆಯಲ್ಲಿ ಈ ಚೀಟಿಯಲ್ಲಿ ಬರ್ದಿಟ್ರೆ ಅದನ್ನು ಓದಿದ ನಮ್ಮ ಹೀರೋಯಿನ್ ಈ ಚೀಟಿನ ನಮಗಾಗಿನೇ ಹೀರೋ ಬರ್ದಿಟ್ಟಿದ್ದಾನೆ ಅಂತ ಅನ್ಕೋತಾಳೆ. ಸೊ ತುಂಬಾನೇ ಖುಷಿ ಆಗ್ಬಿಡ್ತಾಳೆ. ನಮ್ಮ ಹೀರೋಯಿನ್ಗೂ ಹೀರೋ ಮೇಲೆ ತುಂಬಾನೇ ಲವ್ ಇದೆ ಅನ್ಸುತ್ತೆ ಆಲ್ರೆಡಿ. ಆದ್ರೆ ಅವನಿಗೆ ಇರ್ತಿದ್ಯೋ ಇಲ್ವೋ ಏನೋ ಗೊತ್ತಿಲ್ಲ. ಇವಾಗ ನೆಕ್ಸ್ಟ್ ದಿನ ನೋಡ್ಬೇಕಾದ್ರೆ ನಮ್ಮ ಹೀರೋಗೂ ಅಲ್ಲಿ ಇರ್ತಾ ಇರುವ ಹ್ಯಾಂಡ್ಸಮ್ ಬಾಯ್ಗೂ ಚಿಕ್ಕದಾಗಿ ಒಂದು ಬಾಕ್ಸಿಂಗ್ ಮ್ಯಾಚ್ ನಡೆಯುತ್ತೆ ಆ ಕ್ಲಬ್ಬಿನ ಒಳಗಡೆನೆ. ಆ ಮ್ಯಾಚಿನಲ್ಲಿ ಆ ಹ್ಯಾಂಡ್ಸಮ್ ಬಾಯ್ಗೆ ಅಲ್ಲಿರುವ ಹುಡುಗಿಯರು ಎಲ್ಲರೂ ತುಂಬಾನೇ ಎನ್ಕರೇಜ್ ಅನ್ನ ಮಾಡಿ ಅವನಿಗೆ ಸಪೋರ್ಟ್ ಅನ್ನ ಮಾಡ್ತಿರ್ತಾರೆ. ಆದ್ರೆ ನಮ್ಮ ಹೀರೋಗೆ ಅಂತ ಹೀರೋಯಿನ್ ಒಬ್ಬಳು ಮಾತ್ರವೇ ಕೂತು ನೋಡ್ತಿರ್ತಾಳೆ. ಅವನು ಒಂದೊಂದು ಸಲನು ಏಟನ್ನು ಹೊಡೆಸ್ಕೊಂಡು
ಮುಗಿಸ್ಕೋಬೇಕಾದ್ರೆ ನಮ್ಮ ಹೀರೋಯಿನ್ ಹಾಗೆ ಟೆನ್ಷನ್ ಆಗಿ ಕೈಯನ್ನ ನುಳಿತಿರ್ತಾಳೆ. ಅದನ್ನ ನೋಡ್ಬೇಕಾದ್ರೆ ಇವಳ ಒಳಗಡೆನು ನಿಧಾನಕ್ಕೆ ಆ ಬಾಕ್ಸಿಂಗ್ ಬರ್ತಿದೆ ಅನ್ನೋದು ನಮಗೇನೆ ಫೀಲ್ ಆಗ್ತಿರುತ್ತೆ. ಸೊ ಆ ಮ್ಯಾಚ್ ಅಲ್ಲಿ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿರ್ತಾನೆ. ಆದ್ರೆ ಆ ಹ್ಯಾಂಡ್ಸಮ್ ಬಾಯ್ ವಿನ್ನರ್ ಅಂತ ಬಾಸ್ ಬಂದು ಅನೌನ್ಸ್ ಮಾಡ್ತಾರೆ. ಆಕ್ಚುಲಿ ಅದು ಯಾಕೆ ಅಂದ್ರೆ ನೆಕ್ಸ್ಟ್ ನಡೆಯಲಿರುವ ಡಿಸ್ಟ್ರಿಕ್ಟ್ ಮ್ಯಾಚ್ ಅಲ್ಲಿ ಈ ಹ್ಯಾಂಡ್ಸಮ್ ಬಾಯ್ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ಖಂಡಿತ ತುಂಬಾನೇ ಹುಡುಗಿಯರು ನಮ್ಮ ಕ್ಲಬ್ಬಿನಲ್ಲಿ ಮೆಂಬರ್ಶಿಪ್ ಆಗಿ ಜಾಯ್ನ್ ಆಗ್ತಾರೆ. ಅದರ ಮುಖಾಂತರ ನಮಗೆ ಚೆನ್ನಾಗಿ ಇನ್ಕಮ್ ಬರುತ್ತೆ, ಪ್ರಾಫಿಟ್ ಬರುತ್ತೆ ಅಂತಾನೆ ಬಾಸ್ ಅವರು ಈ ಜಾಗದಲ್ಲಿ ಒಂದು ತಪ್ಪಾದ ಜಡ್ಜ್ಮೆಂಟ್ ಅನ್ನ ಕೊಡ್ತಿರೋದು. ಈ ವಿಷಯ ನಮ್ಮ ಹೀರೋಗೆ ಏನು ದೊಡ್ಡದಾಗಿ ಗೊತ್ತಾಗ್ತಿಲ್ಲ, ಕಾಣ್ತಿಲ್ಲ. ಆದ್ರೆ ಇದು ತಿಳಿದ ನಮ್ಮ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಹಾಗೆ ಮ್ಯಾಚ್ ಎಲ್ಲ ಮುಗ್ದಾದ ಮೇಲೆ ಇವಾಗ ನಮ್ಮ ಹೀರೋಯಿನ್ ಕೆಲಸ ಮಾಡ್ತಿರುವ ರೆಸ್ಟೋರೆಂಟ್ ಅಲ್ಲಿ ಇಬ್ಬರು ಕೂತಿರ್ತಾರೆ. ಇವನು ಕುಡಿತಾನೆ ಒಂದೊಂದು ಬಾಟಲ್ ಆಗಿ ಕುಡಿದು ಖಾಲಿ ಮಾಡ್ತಾನೆ ಇರ್ತಾನೆ. ಏನಕ್ಕಾಗಿ ಇಷ್ಟೊಂದು ಕುಡಿತಿದ್ದೀರಾ, ಮ್ಯಾಚ್ ಅಲ್ಲಿ ಸೋತ್ಕೊಂಡಿದ್ರಿಂದ ಅದ್ರ ಬಗ್ಗೆ ನಿಮಗೆ ಬೇಜಾರ ಅಂತ ನಮ್ಮ ಹೀರೋಯಿನ್ ಕೇಳಿದ್ರೆ ಚೇಚೆ ಹಾಗಲ್ಲ ಇಲ್ಲ, ಅವನು ನನ್ನ ಕ್ಲೋಸ್ ಫ್ರೆಂಡ್, ಅವನು ನನ್ನನ್ನು ಹೊಡೆದು ಗೆದ್ದು ಗೋಲ್ಡ್ ಮೆಡಲ್ ವಿನ್ ಮಾಡಿದ್ರು ನನಗೆ ಅದು ಖುಷಿನೇ, ನನಗೆ ಅದು ತುಂಬಾನೇ ಹೆಮ್ಮೆ ಆಗುತ್ತೆ ಅಂತ ಹೇಳಿ ಮಾತಾಡ್ತಾನೆ ಇರ್ತಾನೆ. ಹಾಗೆ ನಿಧಾನಕ್ಕೆ ಒಂದೊಂದು ಬಾಟಲ್ ಆಗಿ ಖಾಲಿ ಆಗ್ತಾನೆ ಇರುತ್ತೆ. ನಿಶೆ ಜಾಸ್ತಿ ಆಗ್ತಾ ಇವಾಗ ಹೇಳ್ತಾನೆ ನೋಡಿ, ಅದು ಹೇಗೆ ಅವನು ನನ್ನನ್ನು ಹೊಡೆದು ಗೆಲ್ಲೋದಕ್ಕೆ ಆಗುತ್ತೆ, ನಾನು ತಾನೇ ಅವನಿಗೆ ಹೊಡೆದು ಭೂತ ಬಿಡಿಸಿದ್ದು, ನಾನು ತಾನೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದು. ಆದ್ರೆ ಅವನು ಆ ಬಾಸ್ ಇರ್ತಿದ್ದಾನಲ್ಲ, ಅವನಿಗೆ ಒಂದು ದಿನ ಐತೆ, ಮತ್ತೆ ನನ್ನನ್ನು ಹೊಡೆದ ಹುಡುಗಿರ್ ಶೋಕಿ ಅವನಿಗೂ ಒಂದು ದಿನ ರಿಂಗಲಿ ಇದೆ ಅಂತ ಫುಲ್ ನಿಶೆಯಲ್ಲಿ ಮಾತಾಡ್ತಿರ್ತಾನೆ. ಆವಾಗ ನಮ್ಮ ಹೀರೋಯಿನ್ ಸರಿ ಆಯ್ತು ಅಂತ ನಮ್ಮ ಹೀರೋವನ್ನ ಸಮಾಧಾನ ಮಾಡಿ ಹಾಗೆ ಅವನನ್ನ ಹಿಡಿದು ಇವಳ ಮನೆಗೇನೆ ಕರ್ಕೊಂಡ್ ಬಂದ್ಬಿಡ್ತಾವಳೆ. ಹಾಗೆ ತೇಲಿ ಬಂದಿದ್ದ ನಮ್ಮ ಹೀರೋ ಫುಲ್ ನಿಶೆಲಿ ಏನನ್ನ ಮಾಡ್ತಾನಂದ್ರೆ ನಮ್ಮ ಹೀರೋಯಿನ್ ಅನ್ನು ಹಿಡಿದು ಕಿಸ್ ಮಾಡ್ಬಿಡ್ತಾನೆ. ಅಷ್ಟೇ ಆವತ್ತಿನ ದಿನ ರಾತ್ರಿನೇ ಇಬ್ಬರುವೆ ಒಂದಾಗಿ ಇದ್ಬಿಡ್ತಾರೆ. ನೆಕ್ಸ್ಟ್ ದಿನ ಬೆಳಗ್ಗೆ ಇಬ್ಬರು ಒಂದೇ ಬೆಡ್ ಅಲ್ಲಿ ಇರ್ತಾ ಇರೋದನ್ನ ನೋಡಿದ ಮೇಲೇನೆ ನಮ್ಮ ಹೀರೋಗೆ ಓಕೆ ನಾವು ಹೀರೋಯಿನ್ ಅವಳ ಮನೆಗೆ ಬಂದಿದೀವ ಅಂತ ಅವನ ನಿಶೆ ಎಲ್ಲವೂ ಇಳ್ದೋಗುತ್ತೆ. ನಂತರ ನಮ್ಮ ಹೀರೋಯಿನ್ ಕೆಲಸಕ್ಕೆ ಹೋಗೋದಕ್ಕೂ ಮುಂಚೆ ನಮ್ಮ ಹೀರೋಗೆ ಟೀ ಅನ್ನೆಲ್ಲ ಹಾಕಿ ಕೊಡ್ತಾಳೆ. ಅವಾಗ ತುಂಬಾನೇ ಯೋಚನೆ ಮಾಡ್ತಿದ್ದ ಹೀರೋ, ನಿನ್ನೆ ಆ ಮ್ಯಾಚ್ ಅಲ್ಲಿ ನಾನು ಸೋತಿದ್ರಿಂದ ನೆಕ್ಸ್ಟ್ ಕಾಂಪಿಟೇಷನ್ ಗೆ ನಾನು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗೋದಿಲ್ಲ, ಇದ್ರ ಮೇಲೆ ಆ ಜಾಗದಲ್ಲಿ ಕೆಲಸ ಮಾಡೋದ್ರಲ್ಲಿ ಯಾವುದೇ ಯೂಸು ಇಲ್ಲ, ನಾನು ಇನ್ ಮುಂದೆ ಅಲ್ಲಿಗೆ ಹೋಗೋದಿಲ್ಲ, ನನ್ನ ಥಿಂಗ್ಸ್ ಎಲ್ಲ ಅಲ್ಲಿ ಇರುತ್ತೆ ಅಲ್ವಾ, ಅದನ್ನೆಲ್ಲ ನೀನು ತಗೊಬಂದ್ಬಿಡು, ಇನ್ ಮುಂದೆ ನಿನಗೆ ಟ್ರೈನರ್ ಆಗಿ ಜೋಸಫ್ ಇರ್ತಾನೆ, ಅವನ ಹತ್ರ ನಾನು ಮಾತಾಡ್ತೀನಿ, ಇನ್ ಮುಂದೆ ನೀನು ಅವನ ಹತ್ರನೇ ಕೋಚಿಂಗ್ ಅನ್ನ ತಗೋ, ಮತ್ತೆ ಸ್ವಲ್ಪ ದಿನಕ್ಕೆ ನಿನ್ನ ಮನೆಯಲ್ಲೇ ನಾನು ಸ್ಟೇ ಆಗ್ಲಾ ಅಂತ ಕೇಳ್ಕೊತಾನೆ. ಅದಕ್ಕೆ ನಮ್ಮ ಹೀರೋಯಿನ್ಗೆ ಬರುತ್ತೆ ನೋಡಿ ನಗು, ಖಂಡಿತ ಬೇಡ ಅಂತ ಹೇಳ್ತಾಳ ಏನು, ಯಾಕೆಂದ್ರೆ ಅವಳಿಗೆ ಆಲ್ರೆಡಿ ನಮ್ಮ ಹೀರೋನ ತುಂಬಾನೇ ಇಷ್ಟವಾಗ್ಬಿಟ್ಟಿದೆಯಲ್ಲ. ಅದು ಮಾತ್ರ ಇಲ್ಲ, ನೆಕ್ಸ್ಟ್ ಸ್ಟೇಜ್ಗೂ ಇಬ್ಬರು ಹೋಗ್ಬಿಟ್ಟಿದಾರಲ್ಲ, ಸೊ ಒಂದೇ ಮನೆಯಲ್ಲಿ ಇಬ್ಬರು ಸ್ಟೇ ಆಗಿ ಇರೋದು ಅವಳಿಗೆ ಹೇಗಿರುತ್ತೆ, ಗಂಡ ಹೆಂಡತಿ ರೀತಿ ಫೀಲ್ ಆಗುತ್ತೆ ಅಲ್ವಾ. ಸೊ ತುಂಬಾನೇ ಖುಷಿ ಆಗ್ತಾವಳೆ. ನಂತರ ಡೈರೆಕ್ಟ್ ಆಗಿ ಕ್ಲಬ್ಗೆ ಬಂದು ಆ ಹ್ಯಾಂಡ್ಸಮ್ ಬಾಯ್ ಅನ್ನ ಮೀಟ್ ಮಾಡ್ತಾವಳೆ. ನಮ್ಮ ಹೀರೋವನ್ನ ಹೊಡೆದು ಗೆದ್ಬಿಟ್ಟ ಅಂತ ಅನೌನ್ಸ್ಮೆಂಟ್ ಆಗಿತ್ತಾನೆ ಇವನು ನೆಕ್ಸ್ಟ್ ಮ್ಯಾಚ್ ಗೆನೆ ಹೋಗ್ತಿದ್ದಾನೆ. ಮತ್ತೆ ಈ ಹುಡುಗನಿಗೆ ಏಜ್ ಇರ್ತಿದೆ, ಆದ್ರೆ ನಮ್ಮ ಹೀರೋಗೆ ಇದೇನೆ ಫೈನಲ್ ಇಯರ್, ಇದರ ನಂತರ ನೆಕ್ಸ್ಟ್ ನ್ಯಾಷನಲ್ ಲೆವೆಲ್ ಮ್ಯಾಚ್ ಅನ್ನೆಲ್ಲ ಇವನ ಕೈಯಲ್ಲಿ ಆಡೋದಕ್ಕೆ ಆಗೋದಿಲ್ಲ, ರಿಟೈರ್ ಆಗ್ಬಿಡ್ತಾನೆ. ಆದ್ರಿಂದ ನಮ್ಮ ಹೀರೋಯಿನ್ ಹ್ಯಾಂಡ್ಸಮ್ ಬಾಯ್ ಹತ್ರ ಬಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊತಾವಳೆ, ನಾನು ನಿನಗೆ ಎಷ್ಟು ಹಣವನ್ನ ಬೇಕಾದ್ರೂ ಕೊಡ್ತೀನಿ, ಇದ್ರ ಮೇಲೆ ನಡೆಯಲಿರುವ ಮ್ಯಾಚ್ ಇಂದ ನೀನು ವಿತ್ಡ್ರಾ ಮಾಡ್ಕೋಬೇಕು, ಜಾಕಿಗಾಗಿ ಬಿಟ್ಕೊಡು ಕಾಂಪಿಟೇಷನ್ ಅನ್ನ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾವಳೆ. ಅವನಿಗೆ ತುಂಬಾನೇ ಯೋಚನೆ ಮಾಡ್ತಾವನೆ, ನೆಕ್ಸ್ಟ್ ಮ್ಯಾಚ್ ಅನ್ನ ವಿನ್ ಮಾಡಿದ್ರೆ ಮಾತ್ರವೇ ನೆಕ್ಸ್ಟ್ ಲೆವೆಲ್ ಗೆ ನಾವು ಹೋಗೋದಕ್ಕೆ ಆಗುತ್ತೆ, ಅಕಸ್ಮಾತ್ ಏನಾದ್ರೂ ಇವನು ಸೋತ್ ಬಿಟ್ರುವೆ ನೆಕ್ಸ್ಟ್ ಬರುವ 3 ತಿಂಗಳು ಇಲ್ಲ 6 ತಿಂಗಳಲ್ಲಿ ಮತ್ತೆ ಇವನು ಪಾರ್ಟಿಸಿಪೇಟ್ ಮಾಡಬಹುದು. ಆದ್ರೆ ಅದನ್ನು ದಾಟಿ ಇವಾಗ ಇವನಿಗೆ ಅರ್ಜೆಂಟ್ ಆಗಿ 50,000 ಹಣ ಬೇಕಾಗಿದೆ. ಸೊ ಹುಡುಗ ನಮ್ಮ ಹೀರೋಯಿನ್ ಹತ್ರ 50,000 ಹಣವನ್ನ ನೀನು ರೆಡಿ ಮಾಡಿ ಕೊಡು, ಆವಾಗ ನಾನು ಜಾಕಿಗಾಗಿ ಕಾಂಪಿಟೇಷನ್ ಅನ್ನ ಬಿಟ್ಕೊಡ್ತೀನಿ ಅಂತ ಹೇಳ್ತಾನೆ ಹುಡುಗ. ಸೊ ಈ ಡೀಲ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡೆ ನಮ್ಮ ಹೀರೋಯಿನ್ ಇಲ್ಲಿವರೆಗೂ ಅವಳು ಸೇರಿಸಿಟ್ಟಿರ್ತಾಳೆ ಅಲ್ವಾ ಹಣ, ಟೋಟಲ್ ಆಗಿ ಒಂದು 30,000 ಇರುತ್ತೆ, ಅದನ್ನ ಅವನ ಕೈಗೆ ಫಸ್ಟ್ ಕೊಡ್ತಾವಳೆ. ನಂತರ ಓನರ್ ಹತ್ರ ಹೋಗ್ಬಿಟ್ಟು ನನಗೆ ನೆಕ್ಸ್ಟ್ ತಿಂಗಳ ಸ್ಯಾಲರಿಯನ್ನ ಅಡ್ವಾನ್ಸ್ ಆಗಿ ಈ ತಿಂಗಳೇ ಕೊಡಿ ಅಂತ ಕೇಳ್ಕೊತಾವಳೆ. ಯಾವ ಓನರ್ ಆ ರೀತಿ ಸ್ಯಾಲರಿಯನ್ನ ಕೊಡ್ತಾನೆ, ನಿಮಗೆಲ್ಲ ಒಂದು ತಿಂಗಳು ಸ್ಯಾಲರಿನ ಪೆಂಡಿಂಗ್ ಇಟ್ಟೆ ಸ್ಯಾಲರಿಯನ್ನು ಕೊಡ್ಬೇಕು ಅಂತ ನಾನು ಅನ್ಕೋತಿದ್ದೀನಿ, ನೀನು ಅಡ್ವಾನ್ಸ್ ಬೇರೆ ಬಂದು ಕೇಳ್ತಿದ್ಯಾ ಅಂತ ಸಿಕ್ಕಾಪಟ್ಟೆ ನಮ್ಮ ಹೀರೋಯಿನ್ಗೆ ಬೈದ್ ಬಿಡ್ತಾನೆ ನಮ್ಮ ಓನರ್. ನಮ್ಮ ಹೀರೋಯಿನ್ಗೆ ಹೀರೋವನ್ನ ತುಂಬಾನೇ ಇಷ್ಟ ಆಗ್ಬಿಟ್ಟಿರೋದ್ರಿಂದ ಅವನಿಗಾಗಿ ಕಷ್ಟಪಟ್ಟು ಹಣವನ್ನ ರೆಡಿ ಮಾಡಿ ಅವನು ಮ್ಯಾಚ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ನಮ್ಮ ಹೀರೋಯಿನ್ಗೆ ಆಸೆ ಆಗಿರುತ್ತೆ. ಆಕ್ಚುಲಿ ನಿಜವನ್ನ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋಯಿನ್ ತುಂಬಾನೇ ಇನ್ನೋಸೆಂಟ್, ಇಂಟ್ರೋವರ್ಟ್, ಯಾರ ಜೊತೆನೂ ಅಷ್ಟೇನು ಮಾತಾಡೋದಿಲ್ಲ. ಆದ್ರೆ ಅಕಸ್ಮಾತ್ ಅವಳಿಗೆ ಯಾರನ್ನಾದ್ರೂ ತುಂಬಾನೇ ಇಷ್ಟವಾಗ್ಬಿಟ್ರೆ ಅಷ್ಟೇ ಅವರಿಗಾಗಿ ಏನನ್ನ ಬೇಕಾದ್ರೂ ಮಾಡ್ತಾಳೆ, ಅದೇನೇ ಅವಳ ಕ್ಯಾರೆಕ್ಟರ್. ಸೊ ಫೈನಲಿ ಹೇಗೋ ಎಲ್ಲಾ ಹಣವನ್ನು ರೆಡಿ ಮಾಡಿ ಆ ಹ್ಯಾಂಡ್ಸಮ್ ಬಾಯ್ಗೆ ಹಣವನ್ನ ಸೆಟಲ್ ಮಾಡ್ತಾಳೆ. ನಂತರ ನಮ್ಮ ಹೀರೋಯಿನ್ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಹೀರೋ ಹತ್ರ ಇಂದ ಅವಳಿಗೆ ಒಂದು ಫೋನ್ ಕಾಲ್ ಬರುತ್ತೆ. ನಮ್ಮ ಬಾಕ್ಸಿಂಗ್ ಕ್ಲಬ್ ಅಲ್ಲಿ ಅವತ್ತು ನಡೀತಲ್ವ ಮ್ಯಾಚ್, ಅದರಲ್ಲಿ ನಾನೇನೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದನಂತೆ, ಆದ್ರಿಂದ ಹ್ಯಾಂಡ್ಸಮ್ ಬಾಯ್ ನನಗೆ ಈ ಕಾಂಪಿಟೇಷನ್ ನ ಬಿಟ್ಕೊಡೋದಾಗಿ ಬಿಟ್ಬಿಟ್ಟು ಹೋಗ್ಬಿಟ್ಟ. ಸೊ ಇವಾಗ ಆ ಮ್ಯಾಚ್ ನನ್ನ ಕೈಗೆ ಬಂದ್ಬಿಟ್ಟಿದೆ, ನೆಕ್ಸ್ಟ್ ಬರುವ ಎಲ್ಲ ಲೆವೆಲ್ಸ್ ಅಲ್ಲೂ ನಾನೇನೆ ಇನ್ ಮುಂದೆ ಪಾರ್ಟಿಸಿಪೇಟ್ ಮಾಡ್ತೀನಿ, ಫೈಟ್ ಮಾಡ್ತೀನಿ, ನಾನು ಇವಾಗ ತುಂಬಾನೇ ಖುಷಿಯಾಗಿರ್ತಿದ್ದೀನಿ, ಇದನ್ನ ಇವತ್ತು ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಫೋನ್ ಅಲ್ಲಿ ತುಂಬಾನೇ ಖುಷಿಯಾಗಿ ಹೇಳ್ತಿರ್ತಾನೆ. ಆಕ್ಚುಲಿ ಹೀರೋಗೆ ಈ ಚಾನ್ಸ್ ಸಿಕ್ಕಿದೆ ನಮ್ಮ ಹೀರೋಯಿನ್ ಇಂದ ಅನ್ನೋ ವಿಷಯವನ್ನೇ ನಮ್ಮ ಹೀರೋಯಿನ್ ಹೇಳ್ಕೊಳ್ದೆ ಒಂದು ಮಾತನ್ನ ಕೂಡ ಆಡ್ದೆ ಅವನ ವೇಯಲ್ಲಿ ಅವನು ಖುಷಿಯಾಗಿರ್ಲಿ ಅಂದ್ಬಿಟ್ಟು ನಮ್ಮ ಹೀರೋಯಿನ್ವೆ ಹಾಫ್ ಡೇ ಕೆಲಸಕ್ಕೆ ರಜವನ್ನ ಹಾಕ್ಬಿಟ್ಟು ರಾತ್ರಿ ಚೆನ್ನಾಗಿ ಅಡುಗೆನ ಮಾಡಿ ಇಡಬೇಕು ಡಿಫ್ರೆಂಟ್ ಆಗಿ ಅಂತ ಇವಳೇನೆ ಸೂಪರ್ ಮಾರ್ಕೆಟ್ಗೆ ಹೋಗಿ ಫಿಶ್ ಮಾರ್ಕೆಟ್ಗೆ ಹೋಗಿ ಎಲ್ಲವನ್ನು ತಗೊಂಡ್ಬಂದು ಡಿಫ್ರೆಂಟ್ ಆಗಿ ಅಡುಗೆನ ಮಾಡ್ತಾವಳೆ. ಇವತ್ತು ನಮ್ಮ ಕುಕಿಂಗ್ ಟ್ಯಾಲೆಂಟ್ ಅನ್ನ ತೋರಿಸಿ ನಮ್ಮ ಬಾಯ್ ಫ್ರೆಂಡ್ ಅನ್ನ ಖುಷಿ ಪಡಿಸ್ಬಿಡ್ಬೇಕು ಅಂತ ನೋಡಿ ಕುಕ್ ಮಾಡ್ತಿರ್ತಾವಳೆ. ಅವಳು ಕುಕ್ ಮಾಡುವ ಅಡುಗೆ ಸ್ಟೈಲ್ ಅನ್ನ ನೋಡ್ಬೇಕಾದ್ರೇನೆ ನಮಗೇನೆ ಬಾಯಲ್ಲಿ ಜೊಲ್ಲು ಬರುತ್ತೆ, ಅಷ್ಟು ಸಖತ್ತಾಗಿ ಅಡುಗೆಯನ್ನ ಮಾಡ್ತಿರ್ತಾವಳೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಒಬ್ಬ ಫುಡ್ ಡೆಲಿವರಿಯನ್ನ ಮಾಡೋದಕ್ಕಾಗಿ ಬಂದಿರ್ತಾನೆ. ಇವಾಗ ತಾನೇ ನಮ್ಮ ಹೀರೋಯಿನ್ ಡಿಫ್ರೆಂಟ್ ಆಗಿ ಡಿಶ್
ಡಿಶಸ್ ಅನ್ನ ರೆಡಿ ಮಾಡ್ತಿದ್ಲಲ್ಲ ಅಂತ ನೋಡಿದ್ರೆ ಎಲ್ಲವನ್ನು ಓವರ್ ಕುಕ್ ಮಾಡ್ಬಿಟ್ಟಿದ್ದಾಳೆ. ಆದ್ರಿಂದಾನೇ ಫುಡ್ ಡೆಲಿವರಿಯನ್ನ ಮಾಡಿಸ್ಕೊತಿದ್ದಾಳೆ. ಹೋಗ್ಬೇಕಾದ್ರೆ ಈ ಕಸವನ್ನ ಹೊರಗಡೆ ಹಾಕ್ಬಿಡ್ತೀರಾ ಅಂತ ಡೆಲಿವರಿ ಬಾಯ್ ಹತ್ರ ಕೇಳ್ಬೇಕಾದ್ರೆ ಅವನು ನಮ್ಮ ಹೀರೋಯಿನ್ ಅಡಿಗೆಯನ್ನು ನೋಡ್ಬಿಟ್ಟು ಓಹೋ ನೀವೇನೇ ಆ ಡ್ಯಾಡಿ ಲಿಟಿಲ್ ಪ್ರಿನ್ಸೆಸ್ ಅನ್ನೋ ತರ ನೋಡಿ ಹೋಗ್ತಾನೆ. ಅದೇ ಸಮಯದಲ್ಲಿ ಇಲ್ಲಿ ಕ್ಲಬ್ ಅಲ್ಲಿ ನೋಡ್ಬೇಕಾದ್ರೆ ನಮ್ಮ ಹೀರೋ ಮತ್ತೆ ಅವನ ಫ್ರೆಂಡ್ ಇಬ್ಬರುವೆ ವೆಯ್ಟ್ ಚೆಕ್ ಮಾಡ್ತಾರೆ. ಅದರಲ್ಲಿ ನಮ್ಮ ಹೀರೋ ಆಲ್ಮೋಸ್ಟ್ ಆ ಮ್ಯಾಚ್ ಗೆ ಬೇಕಾಗಿರುವ ವೆಯ್ಟ್ ಅನ್ನ ರೆಡ್ಯೂಸ್ ಮಾಡಿ ಬಾಡಿಯನ್ನು ಫಿಟ್ ಮಾಡ್ಕೊಬಿಟ್ಟಿದ್ದಾನೆ. ಅದನ್ನು ನೋಡಿ ಇಬ್ಬರುವೆ ತುಂಬಾನೇ ಖುಷಿ ಆಗ್ತಿರ್ತಾರೆ. ಸೊ ಮನೆಗೆ ಬಂದಿದ್ದ ತಕ್ಷಣ ಈ ವಿಷಯದ ಬಗ್ಗೆ ನಮ್ಮ ಹೀರೋಯಿನ್ ಹತ್ರ ಹೇಳಿ ಅವಳನ್ನು ಜಾಲಿಯಾಗಿ ಖುಷಿಯಾಗಿ ಅವಳನ್ನ ಎತ್ಕೊಂಡು ಸುತ್ತಾನೆ. ಆವಾಗ ನಮ್ಮ ಹೀರೋಯಿನ್ ತುಂಬಾನೇ ಖುಷಿಯಾಗಿ ಜೋರಾಗಿ ನಗಾಡ್ತಾಳೆ. ನೋಡಿ ಈ ರೀತಿ ನಮ್ಮ ಹೀರೋಯಿನ್ ನಗಾಡಿ ತುಂಬಾ ವರ್ಷಗಳೇ ಆಗ್ಬಿಟ್ಟಿದೆ ಅನ್ಸುತ್ತೆ. ಯಾಕೆಂದ್ರೆ ಆ ಮಟ್ಟಿಗೆ ಇವನ ಜೊತೆ ಇರ್ಬೇಕಾದ್ರೆ ಏನೋ ಹೊಸದಾಗಿ ಅವಳು ಫೀಲ್ ಮಾಡ್ತಿದ್ದಾಳೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅವಳ ಫ್ಯಾಮಿಲಿಯನ್ನೇ ಅವಳು ಮರ್ತು ಬಿಟ್ಟಿದ್ದಾಳೆ. ಇವಾಗ ಇರ್ತಾ ಇರುವ ಈ ಲೈಫ್ ಅವಳಿಗೆ ತುಂಬಾನೇ ಇಷ್ಟವಾಗ್ಬಿಟ್ಟಿದೆ. ನಿಧಾನಕ್ಕೆ ಅವಳನ್ನ ಚೇಂಜ್ ಮಾಡ್ಕೋತಿದ್ದಾಳೆ. ಹಾಗೆ ಲೈಫ್ ಸ್ಮೂತ್ ಆಗಿ ಖುಷಿಯಾಗಿ ಹೋಗ್ತಿರ್ಬೇಕಾದ್ರೇನೆ ಒಬ್ಬ ನಮ್ಮ ಹೀರೋ ಹತ್ರ ಬಂದು ಅವನ ಕೈಗೆ ಲಂಚ ಹಣವನ್ನ ಕೊಟ್ಟು ನೆಕ್ಸ್ಟ್ ನಡೆಯಲಿರುವ ಮ್ಯಾಚ್ ಅಲ್ಲಿ ನೀವು ಸೋಲ್ಬೇಕು, ನೀವು ಸೋತ್ರೇನೆ ನನ್ನ ಮಗ ಗೆಲ್ತಾನೆ, ನೆಕ್ಸ್ಟ್ ಲೆವೆಲ್ ಗೆ ಅವನ ಕೈಯಲ್ಲಿ ಹೋಗೋಕೆ ಆಗುತ್ತೆ. ಸೊ ನಾನು ನಿಮಗೆ 5 ಲಕ್ಷ ಹಣವನ್ನ ಕೊಡ್ತೀನಿ ಅದಕ್ಕಾಗಿ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಇವು ಎಲ್ಲವನ್ನು ಹೊರಗಡೆ ನಿಂತು ನೋಡಿದ ನಮ್ಮ ಹೀರೋಯಿನ್ ಒಳಗಡೆ ಬರ್ಬೇಕಾದ್ರೆ ಆ ವ್ಯಕ್ತಿ ಅಲ್ಲಿಂದ ಹೊರಡುತ್ತಾನೆ. ಇದನ್ನು ನೋಡಿದ ನಮ್ಮ ಹೀರೋಯಿನ್ ಖಂಡಿತ ಹೀರೋ ಹಣವನ್ನ ತಗೊಂಡಿರಲ್ಲ, ಮ್ಯಾಚ್ ಅನ್ನೇ ಅವನು ಪ್ಲೇ ಮಾಡೋದು ಅಂತ ನಮ್ಮ ಹೀರೋಯಿನ್ ಕೂಡ ಯೋಚನೆ ಮಾಡ್ತಾಳೆ. ಆದ್ರೆ ಅದಕ್ಕೆ ಆಪೋಸಿಟ್ ಉಲ್ಟವಾಗಿ ಮಾಡಿಟ್ಟಿರ್ತಾನೆ ಹೀರೋ. ಇದೇನೇ ನನ್ನ ಫೈನಲ್ ಕಾಂಪಿಟೇಷನ್. ಈ ಕಾಂಪಿಟೇಷನ್ ಗೆ ನಂತರ ಬಾಕ್ಸಿಂಗ್ ಅಲ್ಲಿ ನನ್ನ ಕೈಯಲ್ಲಿ ಸ್ಟ್ಯಾಂಡರ್ಡ್ ಆಗಿ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಬಾಕ್ಸಿಂಗ್ ಮುಖಾಂತರ ನನ್ನ ಕೈಯಲ್ಲಿ ಸರಿಯಾಗಿ ಸಂಪಾದನೆ ಮಾಡೋದಕ್ಕೂ ಆಗೋದಿಲ್ಲ. ಆದ್ರಿಂದ ಆ ವ್ಯಕ್ತಿ ಕೊಡುವ 5 ಲಕ್ಷ ಹಣವನ್ನು ತಗೊಂಡು ಆ ಮ್ಯಾಚ್ ನಲ್ಲಿ ನಾನು ಸೋತೋಗ್ತೀನಿ ಅಂತ ಹೇಳ್ತಿರ್ತಾನೆ. ಇದನ್ನ ಕೇಳಿದ ನಮ್ಮ ಹೀರೋಯಿನ್ಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ನಮ್ಮ ಹೀರೋಯಿನ್ ಎಷ್ಟು ಕಷ್ಟಗಳನ್ನು ಅನುಭವಿಸಿರ್ತಾಳೆ ಇವನು ಆ ಮ್ಯಾಚ್ ಗೆ ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಇವಳು ತುಂಬಾನೇ ಕಷ್ಟಪಟ್ಟು ಹಣವನ್ನು ರೆಡಿ ಮಾಡಿ ಆ ಹ್ಯಾಂಡ್ಸಮ್ ಬಾಯ್ ಕೈಗೆ ಕೊಟ್ಟಿರ್ತಾಳೆ. ಆದ್ರೆ ಇದ್ರ ಬಗ್ಗೆ ಎಲ್ಲ ನಮ್ಮ ಹೀರೋಗೆ ಗೊತ್ತೇ ಇಲ್ವಲ್ಲ. ಜಸ್ಟ್ ಆ 5 ಲಕ್ಷ ಹಣಕ್ಕಾಗಿ ಆಸೆ ಪಟ್ಟಿದ್ದ ನಮ್ಮ ಹೀರೋ ಬರೋ ಮ್ಯಾಚ್ ಅಲ್ಲಿ ನಾನು ಸೋತೋಗ್ತೀನಿ ಅಂತ ಹೇಳ್ತಿದ್ದಾನೆ. ಅದಕ್ಕೆ ನಮ್ಮ ಹೀರೋಯಿನ್ ಬಾಕ್ಸಿಂಗ್ ತಾನೇ ನಿಮ್ಮ ಪ್ಯಾಷನ್, ಹಾಗಂತ ತಾನೇ ನೀವು ಹೇಳಿದ್ದು, ಆದ್ರೆ ಇವಾಗ ಹಣಕ್ಕಾಗಿ ನೀವು ಸೋತೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ, ನಿಮ್ಮ ಆಂಬಿಷನ್ ಸ್ಟೇಟ್ ಲೆವೆಲ್ ಮ್ಯಾಚ್ ಅನ್ನಾದ್ರೂ ಆಡ್ಬೇಕು ಅನ್ನೋದು ತಾನೆ, ಅದಕ್ಕಾಗಿ ನೀವು ಇಂಪಾರ್ಟೆನ್ಸ್ ಅನ್ನ ಕೊಡಿ ಅಂತ ಹೇಳಿದ್ರೆ ಅದಕ್ಕೆ ಹೀರೋ ಸಿಕ್ಕಾಪಟ್ಟೆ ನಮ್ಮ ಹೀರೋಯಿನ್ಗೆ ಬೈಯೋದಕ್ಕೆ ಶುರು ಮಾಡ್ತಾನೆ. ಆಕ್ಚುಲಿ ಅವನು 5 ಲಕ್ಷಕ್ಕೆ ಆಸೆ ಪಟ್ಬಿಟ್ಟಿದ್ದಾನೆ. ಆ ಮ್ಯಾಚ್ ಅಲ್ಲಿ ಸೋಲ್ಬೇಕು ಅಂತಾನೆ ಇವನ ಬ್ರೈನ್ ನಲ್ಲಿ ಫಿಕ್ಸ್ ಮಾಡ್ಕೊಬಿಟ್ಟಿದ್ದಾನೆ. ಇವಾಗ ನಮ್ಮ ಹೀರೋಯಿನ್ ಹೋಗಿ ಇದೇ ಅಲ್ವಾ ನಿಮ್ಮ ಡ್ರೀಮ್ ಅಂತ ಅವನಿಗೆ ಹಳೆ ನೆನಪನ್ನ ಕೊಡ್ಬೇಕಾದ್ರೆ ಅವನು ತುಂಬಾನೇ ಟೆನ್ಷನ್ ಆಗ್ತಾನೆ. ಇದು ನನ್ನ ಫೈನಲ್ ಮ್ಯಾಚ್, ಇದರಲ್ಲಿ ನಾನು ಗೆದ್ರು ಕೂಡ ಇಷ್ಟೊಂದು ಹಣವನ್ನ ನಾನು ಸಂಪಾದನೆ ಮಾಡೋದಕ್ಕೆ ಆಗೋದಿಲ್ಲ. ಈ ಹಣವನ್ನ ಇವಾಗ ನಾನು ತಗೊಳ್ದೆ ಇದ್ರೂ ಕೂಡ ರೆಫ್ರಿ ಹಣವನ್ನ ತಗೊಂಡು ಮ್ಯಾಚ್ ಅನ್ನು ಟ್ವಿಸ್ಟ್ ಮಾಡಿ ಬಿಡ್ತಾರೆ. ಆದ್ರಿಂದ ಆ ಹಣವನ್ನ ನಾನು ತಗೋತೀನಿ. ಡ್ರೀಮು ಅದು ಇದು ಅಂತ ಹೇಳಿ ನನ್ನನ್ನ ಕನ್ಫ್ಯೂಷನ್ ಮಾಡಬೇಡ, ನೀನು ಫಸ್ಟ್ ಇಲ್ಲಿಂದ ನೀನು ಹೊರಗಡೆ ಹೋಗು ಅಂತ ನಮ್ಮ ಹೀರೋಯಿನ್ಗೆ ಬೈತಿರ್ತಾನೆ. ಅದಕ್ಕೆ ನಮ್ಮ ಹೀರೋಯಿನ್ ಸರಿ ಆಯ್ತು, ಸದ್ಯಕ್ಕೆ ನೀವು ತಾಳ್ಮೆಯಿಂದ ಇರಿ, ನಾವು ಏನಿದ್ರು ಮನೆಗೆ ಹೋಗಿ ಮಾತಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಅದಕ್ಕೆ ಹೀರೋ ಏನೋ ಮನೇನಾ, ಏನು ನಾವಿಬ್ರು ಒಟ್ಟಿಗೆ ಸೇರಿ ಫ್ಯಾಮಿಲಿ ರನ್ ಮಾಡ್ತಿದೀವಾ, ಏನು ದೊಡ್ಡ ಪ್ರಾಬ್ಲಮ್ ರೀತಿ ಮನೆಗೆ ಹೋಗಿ ನಾವು ಮಾತಾಡ್ಕೊಳ್ಳೋಣ ಅಂತ ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಹೇಳ್ತಿದೀಯಾ ಅಂತ ಏನೇನು ವಿಚಿತ್ರವಾಗಿ ಮಾತಾಡ್ಬಿಡ್ತಾನೆ. ಇದನ್ನ ಕೇಳಿ ತುಂಬಾನೇ ಬೇಜಾರಾಗ್ಬಿಡ್ತಾಳೆ ನಮ್ಮ ಹೀರೋಯಿನ್. ಎಷ್ಟು ಖುಷಿಯಾಗಿರ್ತಿದ್ಲಲ್ವಾ, ಇದೇನೇ ನಮ್ಮ ಲೈಫ್, ಇವನ ಜೊತೆನೆ ನಾವು ಇನ್ ಮುಂದೆ ಲೀಡ್ ಮಾಡ್ತೀವಿ, ಇವನ ಜೊತೆನೆ ಒಟ್ಟಿಗೆ ಸೇರಿ ನಾವು ಬದುಕ್ತೀವಿ ಅಂತ ಮೈಂಡ್ ಫಿಕ್ಸಿಂಗ್ ಅನ್ನ ಮಾಡ್ಕೊಬಿಟ್ಟಿದ್ಲು. ಆದ್ರೆ ಇವನು ಈ ರೀತಿ ಹಣಕ್ಕೆ ಆಸೆ ಪಡ್ಕೊಂಡು ನಾವು ಏನನ್ನ ಹೇಳೋದಕ್ಕೆ ಬರ್ತಿದೀವಿ ಅಂತ ಕೂಡ ಕಿವಿ ಕೊಟ್ಟು ಕೇಳ್ತಿಲ್ಲ, ಏನೇನೋ ಬೈತಿದ್ದಾನಲ್ಲ ಅಂತ ತುಂಬಾನೇ ಬೇಜಾರಾಗ್ಬಿಡ್ತಾಳೆ. ಮನ್ಸು ಸೋತೋಗ್ಬಿಡ್ತಾಳೆ, ನೊಂದೋಗ್ಬಿಡ್ತಾಳೆ. ಹಾಗೆ ಬೇಜಾರಾಗಿ ಹೊರಗಡೆ ಬಂದು ಅಲೋನಾಗಿ ನಿಂತ್ಕೋತಾಳೆ. ನೋಡ್ಬೇಕಾದ್ರೆ ಸಪಿಗೆ ನಮಗೇನೆ ಒಂದ್ ರೀತಿ ಆಗ್ಬಿಡುತ್ತೆ. ನೆಕ್ಸ್ಟ್ ದಿನ ನಮ್ಮ ಹೀರೋ ಸೋಲಲ್ಲಿರುವ ಮ್ಯಾಚ್ ಶುರುವಾಗುತ್ತೆ. ಹೇಳಿದ ರೀತಿನೇ ಆ ಮ್ಯಾಚ್ ನಲ್ಲಿ ನಮ್ಮ ಹೀರೋ ಸೋತಾಗ್ತಾನೆ. ಹೀರೋಯಿನ್ಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಹೇಗಾದ್ರೂ ಹೀರೋ ಈ ಮ್ಯಾಚ್ ನಲ್ಲಿ ಗೆಲ್ಲೇಬೇಕು ಅಂತಾನೆ ನಮ್ಮ ಹೀರೋಯಿನ್ ತುಂಬಾನೇ ಹಿಂದೆ ಕಷ್ಟಪಟ್ಟಿರ್ತಾಳೆ. ಇಲ್ಲಿವರೆಗೂ ಅವಳು ಸಂಪಾದನೆ ಮಾಡಿದ ಹಣ ಎಲ್ಲವನ್ನು ಕೂಡಿಟ್ಟು ಆ ಹ್ಯಾಂಡ್ಸಮ್ ಬಾಯ್ಗೆ ಕೊಟ್ಟು ಈ ಮ್ಯಾಚ್ ನ ಚಾನ್ಸ್ ಅನ್ನು ನಮ್ಮ ಹೀರೋಗೆ ತಕ್ಕೊಟ್ಟಿದ್ಲು. ಆದ್ರೆ ಇವಾಗ ಹೀರೋ ಹಣಕ್ಕಾಗಿ ಆಸೆ ಪಟ್ಟು ಈ ಮ್ಯಾಚ್ ನಲ್ಲಿ ಸೋತೋಗಿದ್ದು ನಮಗೆ ಎಷ್ಟು ಕೋಪ, ಎಷ್ಟು ಟೆನ್ಷನ್ ಆಗುತ್ತೆ. ನಿನಗಾಗಿನೇ ಕಣು ನಾನು ಎಲ್ಲವನ್ನು ಮಾಡಿದ್ದು ಅಂತ ನಾವು ಒಂದ್ ರೀತಿ ಕೋಪದಲ್ಲಿ ಹೇಳ್ತೀವಲ್ವಾ. ಆದ್ರೆ ನಮ್ಮ ಹೀರೋಯಿನ್ ತುಂಬಾನೇ ಸೈಲೆಂಟ್ ಆಗಿ ನಮ್ಮ ಲೈಫ್ ನಲ್ಲಿ ತುಂಬಾ ಜನರು ಬಂದು ನಮ್ಮನ್ನ ಹರ್ಟ್ ಮಾಡಿ ಹೋಗ್ತಾರೆ, ಅದೇ ರೀತಿನೇ ಇವನುವೆ ಅಂತ ಅನ್ಕೊಂಡು ಹಾಗೆ ಅಲ್ಲಿಂದ ಎದ್ದು ಸೈಲೆಂಟ್ ಆಗಿ ಇವಳು ಕೆಲಸ ಮಾಡುವ ಜಾಗಕ್ಕೆ ಬಂದು ಸೇರ್ತಾಳೆ. ಒಳಗಡೆ ಹೋಗ್ಬೇಕಾದ್ರೆ ಅಂಗಡಿಯಲ್ಲೇ ಕೂತು ಓನರ್ ಅವನು ಫುಲ್ಲು ಎಣ್ಣೆ ಹೊಡಿತಿರ್ತಾನೆ. ಆವಾಗ ನಮ್ಮ ಹೀರೋಯಿನ್ ಅನ್ನ ಕಂಪನಿಗೆ ಬಂದು ಕೂತು ಎಣ್ಣೆ ಹೊಡಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಸರಿ ಅಂತ ಹೋಗಿ ಫಟ್ ಅಂತ ಕೂತ್ಕೋತಾಳೆ. ಇರೋ ಕೋಪದಲ್ಲಿ ಇವಳವೇ ತಗೊಂಡು ಫುಲ್ಲು ಕುಡಿತಿರ್ತಾಳೆ. ಕುಡ್ದಾದ ಮೇಲೆ ಓನರು ನಮ್ಮ ಹೀರೋಯಿನ್ ಹತ್ರ ತಪ್ಪಾಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅವನೇ ಲೇಡೀಸ್ ಜೊಲ್ಲು ಅಲ್ವಾ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಅವನ ಮುಖಕ್ಕೆ ಒಂದು ಪಂಚನ ಮಾಡ್ತಾಳೆ. ನೋಡಿ ಅಷ್ಟೇ ಅವನ ಮುಖ ಕೆಂಪಾಗ್ಬಿಡುತ್ತೆ. ಸೊ ಈ ರೀತಿ ನಮ್ಮ ಹೀರೋಯಿನ್ ಅವನಿಗೆ ಹೊಡೆದಿದ್ರಿಂದ ಅವನು ಪೊಲೀಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಡ್ತಾನೆ. ನಮ್ಮ ಹೀರೋಯಿನ್ ಅನ್ನ ಕೆಲಸವನ್ನು ಬಿಟ್ಟು ತೆಗೆದು ಬಿಡ್ತಾನೆ. ಆವಾಗ ಸ್ಟೇಷನ್ ಅಲ್ಲಿ ಮಾತಾಡಿ ಇವಳನ್ನ ಕರ್ಕೊಂಡು ಹೋಗೋದಕ್ಕಾಗಿ ಯಾರು ಬರ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಬಂದ್ಲಲ್ವಾ ಕಸಿನ್ ಸಿಸ್ಟರ್, ಅವಳೇನೆ ಬರ್ತಾಳೆ. ಸ್ಟೇಷನ್ ಅಲ್ಲಿ ಸಿಗ್ನೇಚರ್ ಅನ್ನ ಮಾಡಿ ನಮ್ಮ ಹೀರೋಯಿನ್ ಅನ್ನ ಹೊರಗಡೆ ಕರ್ಕೊಂಡು ಬರ್ತಾಳೆ. ಆಕ್ಚುಲಿ ನಮ್ಮ ಹೀರೋಯಿನ್ ಮನೆಯನ್ನ ಬಿಟ್ಟು ಹೊರಗಡೆ ಬಂದ ಮೇಲೆ ಆ ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಸೋದಕ್ಕಾಗಿ ನಮ್ಮ ಕಸಿನ್ ಸಿಸ್ಟರ್ ಹೀರೋಯಿನ್ ಗೆ ತುಂಬಾ ಸಲ ಫೋನ್ ಕಾಲ್ ಅನ್ನ ಮಾಡಿರ್ತಾಳೆ. ಆದ್ರೆ ನಮ್ಮ ಹೀರೋಯಿನ್ ಗೆ ಅದರಲ್ಲಿ ಇಷ್ಟ ಇಲ್ಲ ಅನ್ನೋದ್ರಿಂದ ಫೋನ್ ಕಾಲ್ ಅನ್ನೇ ಪಿಕ್ ಮಾಡಿರಲ್ಲ. ಆ ರೀತಿ ಕಾಲ್ಸ್ ಅನ್ನ ನಾನು ಅವಾಯ್ಡ್ ಮಾಡಿದ್ರು ಕೂಡ ನನಗೆ ಒಂದು ಪ್ರಾಬ್ಲಮ್ ಅಂತ ಬಂದಾಗ ಯಾರೂ ಬಂದಿಲ್ಲ, ನನ್ನ ಜೊತೆ ಹುಟ್ಟಿದ ಅಕ್ಕ ಕೂಡ ಬಂದಿಲ್ಲ, ಇವಳೇನೆ ಫಸ್ಟ್ ಬಂದು ನಮಗೆ ಹೆಲ್ಪ್ ಅನ್ನ ಮಾಡಿದ್ದಾಳೆ ಅಂತ ನಮ್ಮ ಹೀರೋಯಿನ್ ಗೆ ಆ ಕಸಿನ್ ಸಿಸ್ಟರ್ ಮೇಲೆ ಒಳ್ಳೆ ಅಭಿಪ್ರಾಯ ಬರುತ್ತೆ. ಅದು ಮಾತ್ರ ಇಲ್ಲ, ಆ ಶೋ ಅಲ್ಲಿ ನಮ್ಮ
ಹೀರೋಯಿನ್ ಪಾರ್ಟಿಸಿಪೇಟ್ ಮಾಡಿದ್ರೆ ನಮ್ಮ ಕಸಿನ್ ಸಿಸ್ಟರ್ ಗೆ ಪ್ರಮೋಷನ್ ಸಿಗುತ್ತಂತೆ. ಸೊ ಅದ್ರ ಬಗ್ಗೆನೇ ಇವಾಗ ಕಸಿನ್ ಸಿಸ್ಟರ್ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಸರಿ ಓಕೆ ಇವಾಗ ನನಗೆ ಮಾಡೋದಕ್ಕೆ ಕೆಲಸ ಇಲ್ಲ, ಆ ಪ್ರೋಗ್ರಾಮ್ ಅಲ್ಲಿ ಬೇಕಾದ್ರೆ ನಾನು ಭಾಗಿಯಾಗ್ತೀನಿ, ಆದ್ರೆ ಎಲ್ಲರ ಮುಂದೆನೂ ನನಗೆ ಮಾತಾಡೋದಕ್ಕೆ ಗೊತ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಕಸಿನ್ ಸಿಸ್ಟರ್ ಅದ್ರ ಬಗ್ಗೆ ಎಲ್ಲ ನೀನು ವರಿ ಪಡಬೇಡ, ಆಡಿಯನ್ಸ್ ಗೆ ಗೊತ್ತಿಲ್ಲದೆ ನಿನಗೆ ಒಂದು ಇಯರ್ಫೋನ್ ಅನ್ನ ಕೊಡ್ತೀವಿ, ಅದರ ಮುಖಾಂತರ ನಾನು ನಿನಗೆ ಒಂದೊಂದು ಇನ್ಸ್ಟ್ರಕ್ಷನ್ ಆಗಿ ಕೊಡ್ತಿರ್ತೇನೆ, ನೀನು ಅದ್ರ ಪ್ರಕಾರ ಮಾಡಿದ್ರೇನೆ ಸಾಕು ಅಂತ ಚೆನ್ನಾಗಿ ಮಾತಾಡಿ ನಮ್ಮ ಹೀರೋಯಿನ್ ಅನ್ನ ಆ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಸ್ತಾಳೆ. ನೆಕ್ಸ್ಟ್ ಸೀನ್ ಆ ರಿಯಾಲಿಟಿ ಶೋ ಸ್ಟಾರ್ಟ್ ಆಗುತ್ತೆ. ನಮ್ಮ ಹೀರೋಯಿನ್ ಬಂದು ನಿಲ್ತಾಳೆ, ಅವಳ ಕಿವಿಯಲ್ಲಿ ಒಂದು ಇಯರ್ಫೋನ್ ಇರ್ತಿದೆ. ಹಿಂದೆ ಬ್ಯಾಕ್ ಸ್ಟೇಜ್ ಇಂದ ನಮ್ಮ ಕಸಿನ್ ಸಿಸ್ಟರ್ ನಮ್ಮ ಹೀರೋಯಿನ್ ಗೆ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಿರ್ತಾಳೆ. ಆವಾಗ ಹ್ಯಾಂಕರ್ ನೀವು ಕಾಲೇಜ್ ಅನ್ನ ಕಂಪ್ಲೀಟ್ ಮಾಡಿ 10 ವರ್ಷ ಆಗಿದ್ರು ಕೂಡ ಏನಕ್ಕಾಗಿ ನೀವು ಕೆಲಸಕ್ಕೆ ಅಂತಾನೆ ಹೋಗಿರ್ಲಿಲ್ಲ, ಏನು ಕಾರಣ ಅಂತ ಅವನು ಕೇಳ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಅವಳ ಬಗ್ಗೆ ಅವಳೇನೆ ಇವಾಗ್ಲೇನೆ ಓಪನ್ ಅಪ್ ಆಗಿ ಮಾತಾಡ್ತಾಳೆ. ಆಕ್ಚುಲಿ ಇಷ್ಟು ದಿನಗಳಾಗಿ ನಮ್ಮ ಹೀರೋಯಿನ್ ಏನಕ್ಕಾಗಿ ಮನೇನೆ ಗತಿ ಅಂತ ಇದ್ದಿದ್ಲು ಅಂದ್ರೆ ಯಾರ ಜೊತೆನೂ ಮಾತಾಡದೆ ಜೆಲ್ ಆಗದೆ ಮಿಂಗಲ್ ಆಗದೆ ಅವಳ ಸರ್ಕಲ್ ಅನ್ನ ಕಡಿಮೆ ಮಾಡ್ಕೊಂಡಿದ್ದು. ಅದಕ್ಕೆ ಕಾರಣ ಏನು ಅಂದ್ರೆ ಎಲ್ಲಾ ಜಾಗಗಳಲ್ಲೂ ಅವಳು ಮೋಸ ಹೋದ್ಲಂತೆ. ಕಾಲೇಜಲ್ಲಿ ಅಷ್ಟೊಂದು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡಿದವಳಂತೆ, ತುಂಬಾ ಜನರು ಮೋಸ ಮಾಡಿದ್ರಂತೆ. ಸೊ ಕಾಲೇಜ್ ಅನ್ನ ಕಂಪ್ಲೀಟ್ ಮಾಡಿದ ಮೇಲೆ ಮತ್ತೆ ಆ ರೀತಿ ನಮ್ಮ ಲೈಫ್ ಅಲ್ಲಿ ನಡೀಲೇಬಾರ್ದು ಅಂತಾನೆ ಒಂದು ಡಿಸಿಷನ್ ಅನ್ನ ತಗೊಂಡು ಮನೆಯಲ್ಲೇ ಇಂಟ್ರೋವರ್ಟ್ ಆಗಿ ಯಾರ ಜೊತೆನೂ ಮಾತಾಡದೆ ಜೆಲ್ ಆಗದೆ ಮಿಂಗಲ್ ಆಗದೆ ಮನೆ ಒಳಗಡೆನೆ ಇರ್ತಿದ್ಲಂತೆ. ಆದ್ರೆ ಹಾಗಿದ್ರು ಕೂಡ ತನ್ನ ತುಂಬಾನೇ ಕ್ಲೋಸ್ ಫ್ರೆಂಡ್ ಆದ ಹುಡುಗಿನುವೆ ಲವ್ ಮಾಡಿ ಬರ್ತಿದ್ದ ಅವಳು ಬಾಯ್ ಫ್ರೆಂಡ್ ಕೂಡ ಇಬ್ಬರವೇ ಇವಳಿಗೆ ಮೋಸ ಮಾಡಿ ಹೋಗ್ಬಿಟ್ರು. ಅದರ ನಂತರ ಇವಾಗ ನಮ್ಮ ಹೀರೋ ಅಂತ ಇವಳ ಲೈಫ್ ಅಲ್ಲಿ ಬಂದವರು ಎಲ್ಲರೂ ಇವಳನ್ನ ಹರ್ಟ್ ಮಾಡಿನೇ ಹೋಗಿದ್ದಾರೆ. ಸೊ ಆದ್ರಿಂದಾನೇ ನಾನು ಯಾವುದೇ ಕೆಲಸಕ್ಕೂ ಹೋಗದೆ ಮನೆ ಒಳಗಡೆನೆ ಬಿದ್ದಿದ್ದೆ ಅಂತ ಹೇಳ್ಬೇಕಾದ್ರೆ ಈ ಶೋವನ್ನ ಜಡ್ಜ್ ಮಾಡ್ತಾರೆ ಅಲ್ವಾ, ಅದರಲ್ಲಿ ಒಬ್ಬರು ಲೇಡಿ ಈ ಹುಡುಗಿ ಹೇಳೋದನ್ನ ನೋಡ್ಬೇಕಾದ್ರೆ ಎಲ್ಲವೇ ಸುಳ್ಳು ಅಂತ ಅನಿಸ್ತಿದೆ. ಅದು ಹೇಗೆ, ಎಲ್ಲರ ಜೊತೆನೆ ಈ ಹುಡುಗಿ ಚೆನ್ನಾಗಿ ಮಾತಾಡಿ ಮಿಂಗಲ್ ಆಗ್ತಾಳಂತೆ, ನಂತರ ಇವಳ ಲೈಫ್ ಅಲ್ಲಿ ಎಲ್ಲರೂ ಹರ್ಟ್ ಮಾಡಿ ಹೋಗ್ಬಿಡ್ತಾರಂತೆ. ಅದಕ್ಕಾಗಿ ಈ ಹುಡುಗಿ ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಬಿದ್ದಿರ್ತಾಳಂತೆ. ತಮಾಷೆಯಾಗಿಲ್ಲ, ನೀನು ಹೇಳೋದು ಸುಳ್ಳು ಕಣಮ್ಮ, ನಾನೊಂದು ಸೈಕಾಲಜಿ ಡಾಕ್ಟರ್, ನೀನು ನಿಜವನ್ನ ಹೇಳೋ, ಏನಕ್ಕಾಗಿ ನೀನು ಕೆಲಸಕ್ಕೆ ಹೋಗದೆ ಇರ್ತಿದೆ ಮನೇಲಿ ಅಂತ ಕ್ವಶನ್ ಮೇಲೆ ಕ್ವಶನ್ ಮಾಡ್ತಿರ್ತಾರೆ. ಈ ಶೋವಿಗಾಗಿ ಎಕ್ಸ್ಟ್ರಾ ಕ್ವಶನ್ಸ್ ಅನ್ನ ಹಾಕಿ ಆ ಆಂಟಿ ಮಾತಾಡ್ತಿದ್ದಾರೆ. ಆಕ್ಚುಲಿ ನಮ್ಮ ಹೀರೋಯಿನ್ ಹೇಳಿದ್ದೆ ನಿಜ, ಆದ್ರೆ ಆ ಲೇಡಿ ಈ ರೀತಿ ಕ್ವಶನ್ ಅನ್ನ ಕೇಳ್ತಿದಾರಲ್ಲ ಇದೇನೇ ನಿಜ ಅಂತ ನಮ್ಮ ಹೀರೋಯಿನ್ ಹೇಳಿದ್ರು ಅವ್ರುಗಳು ನಂಬೋ ರೀತಿ ಕಾಣ್ತಿಲ್ಲ. ಅದಕ್ಕೆ ನಮ್ಮ ಹೀರೋಯಿನ್ ಇವಾಗ ಏನನ್ನ ಹೇಳೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆವಾಗ ಹಿಂದೆಯಿಂದ ಕಸಿನ್ ಸಿಸ್ಟರ್ ನನಗೆ ಕೆಲಸ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರ್ಲಿಲ್ಲ, ತುಂಬಾನೇ ಸೋಂಬೇರಿಯಾಗಿರ್ತಿದೆ, ಇದೇನೇ ನಿಜ ಅಂತ ಹೇಳೋ ಆವಾಗ್ಲೇನೆ ಅದು ನಂಬೋ ರೀತಿ ಇರುತ್ತೆ, ಆವಾಗ್ಲೇನೆ ನಿನ್ನನ್ನ ನಂಬಿ ಕೆಲಸವನ್ನ ಕೊಡ್ತಾರೆ ಅಂತ ಹಿಂದೆಯಿಂದ ಈ ಹುಡುಗಿ ಹೇಳ್ಬೇಕಾದ್ರೆ ಅದೇ ರೀತಿ ಇಲ್ಲಿ ನಮ್ಮ ಹೀರೋಯಿನ್ ಹೇಳ್ಬಿಡ್ತಾವಳೆ. ಅಷ್ಟೇ ಆಡಿಯನ್ಸ್ ಅಲ್ಲಿ ಇರೋರು ಎಲ್ಲರೂ ನಮ್ಮ ಹೀರೋಯಿನ್ ನ ಕಿಂಡಲ್ ಮಾಡೋದಕ್ಕೆ ಶುರು ಮಾಡ್ಕೊತಾರೆ. ಹಾಗಾದ್ರೆ ಕೊನೆವರೆಗೂ ನೀನು ದಂಡಪಿಂಡಾನೆ, ದಂಡವಾಗೇ ಇರ್ಬೇಕು, ವೇಸ್ಟೇಜ್ ಫೆಲೋ ನೀನು ಅಂತ ಬಾಯಿಗೆ ಬಂದ ರೀತಿ ಆಡಿಯನ್ಸ್ ಎಲ್ಲ ಮಾತಾಡ್ತಿರ್ತಾರೆ. ಇವಾಗ ನಮ್ಮ ಹೀರೋಯಿನ್ ಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಆವಾಗ ಹ್ಯಾಂಕರ್ ಎಲ್ಲರೂ ಸ್ವಲ್ಪ ಸಮಾಧಾನವಾಗಿ ಸೈಲೆಂಟ್ ಆಗಿರಿ, ಇವರ ಮನೆಗೆ ಹೋಗಿ ತಗೊಂಡಿದ್ದ ಇಂಟರ್ವ್ಯೂ ಅನ್ನ ನಾವು ನೋಡೋಣ ಬಾ ಅಂತ ಹೇಳಿ ಫಸ್ಟ್ ಸೀನ್ ಅಲ್ಲಿ ಇಂಟರ್ವ್ಯೂ ಅನ್ನ ಮಾಡಿರ್ತಾರೆ ಅಲ್ವಾ ಹೀರೋಯಿನ್ ಅನ್ನ, ಅದನ್ನ ಪ್ಲೇ ಮಾಡ್ತಾರೆ. ಅದರಲ್ಲಿ ಈ ಶೋವನ್ನ ಹಿಟ್ ಮಾಡ್ಬೇಕು ಅಂತ ನಮ್ಮ ಹೀರೋಯಿನ್ ಮಾತಾಡಿದ್ದ ವಿಷಯ ಎಲ್ಲವನ್ನು ಹಾಗೆ ಎಡಿಟ್ ಮಾಡಿ ಅವಳ ಅಮ್ಮನಿಗೆ ಅವಳು ಬೈಯೋ ರೀತಿ ಮಾಡಿಟ್ಟಿರ್ತಾರೆ. ಇದನ್ನು ನೋಡಿ ನಮ್ಮ ಹೀರೋಯಿನ್ ಗೆ ತುಂಬಾನೇ ಶಾಕ್ ಆಗ್ತಿರುತ್ತೆ. ಆಕ್ಚುಲಿ ಆ ಸೀನ್ ಅಲ್ಲಿ ನಮ್ಮ ಹೀರೋಯಿನ್ ಅವರ ಅಕ್ಕನಿಗೇನೆ ಚೆನ್ನಾಗಿ ಬೈದು ಹೋಗಿರ್ತಾಳೆ. ಆದ್ರೆ ಈ ಶೋ ತುಂಬಾನೇ ವೈರಲ್ ಆಗಿ ಹೋಗ್ಬೇಕು ಅಂತ ಈ ರೀತಿ ಕೆಟ್ಟದಾಗಿ ಎಡಿಟ್ ಮಾಡಿ ನಮ್ಮ ಹೀರೋಯಿನ್ ಗೆ ಕೆಟ್ಟ ಹೆಸರನ್ನ ತರ್ತಿದ್ದಾರೆ. ಇದನ್ನ ನೋಡಿದ ಆಡಿಯನ್ಸ್ ಎಲ್ಲರೂ ನಮ್ಮ ಹೀರೋಯಿನ್ ಅನ್ನು ಹಿಡಿದು ಎರ್ರ ಬಿರಿ ಕೆಟ್ಟದಾಗಿ ಬೈತಿರ್ತಾರೆ. ಇವಳು ಅಮ್ಮನಿಗೇನೆ ಬೈಯೋಳು, ಇವಳು ಹೇಗೆ ಕರೆಕ್ಟ್ ಆಗಿ ಕೆಲಸಗಳನ್ನ ಮಾಡ್ತಾವಳೆ, ಇವಳಿಗೆ ಬುದ್ಧಿ ಇಲ್ಲ, ದಡ್ಡಿ, ದಂಡ್ಪಿಂಡ, ವೇಸ್ಟೇಜ್ ಫೆಲೋ ಅಂತ ಏನೇನೋ ಹೇಳಿ ಬೈತಿರ್ತಾರೆ. ನಮ್ಮ ಹೀರೋಯಿನ್ ನಾನು ಆ ರೀತಿ ಮಾತಾಡೇ ಇಲ್ಲ, ಏನಕ್ಕೆ ಈ ರೀತಿ ಎಡಿಟ್ ಮಾಡಿದ್ದಾರೆ ಅಂತ ಏನನ್ನು ಹೇಳೋಕೆ ಆಗದೆ ಹಾಗೆ ಶಾಕ್ ಆಗಿ ನೋಡ್ತಿರ್ತಾವಳೆ. ಅವ್ರುಗಳು ಬಯೋದನ್ನೆಲ್ಲ ಕೇಳಿಸ್ಕೋಬೇಕಾದ್ರೆ ಅಷ್ಟೇ ನಮ್ಮ ಹೀರೋಯಿನ್ ಗೆ ತಲೆ ತಿರುಗಿ ಕೆಳಗಡೆನೆ ಬಿದ್ದೋಗ್ತಾವಳೆ. ಇವಾಗ ಹಾಗೆ ಕಟ್ ಮಾಡಿದ್ರೆ ಮನೆಗೆ ಬಂದಿದ್ದ ನಮ್ಮ ಹೀರೋಯಿನ್ ಮಿರರ್ ಮುಂದೆ ನಿಂತು ಹಾಗೆ ಜೋರಾಗಿ ಅಳ್ತಾಳೆ. ನೋಡಿ ನಮಗೇನೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಆ ರೀತಿ ಅವಳು ಅಳ್ತಾನೆ ಇರ್ಬೇಕಾದ್ರೆ ಬಾಕ್ಸಿಂಗ್ ಮ್ಯಾಚ್ ಗಾದ ಒಂದು ವಾಲ್ ಪೋಸ್ಟರ್ ಹಾಗೆ ನಮ್ಮ ಹೀರೋಯಿನ್ ಅನ್ನ ರೌಂಡ್ ಹೊಡಿತಾನೆ ಇರುತ್ತೆ. ಅದನ್ನ ತಗೊಂಡು ಡೈರೆಕ್ಟ್ ಆಗಿ ಆ ಬಾಕ್ಸಿಂಗ್ ಕ್ಲಬ್ಬಿನ ಓನರ್ ಹತ್ರ ಹೋಗಿ ಈ ಮ್ಯಾಚ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ಬೇಕು, ನನ್ನನ್ನು ಮ್ಯಾಚ್ ಗೆ ಆಡ್ ಮಾಡಿ ಅಂತ ಹೇಳ್ಬೇಕಾದ್ರೆ ಅವನು ಮೇಲೂ ಕೆಳಗು ನಮ್ಮ ಹೀರೋಯಿನ್ ಅನ್ನ ನೋಡಿ ನಗಾಡ್ಬಿಟ್ಟು ಫಸ್ಟ್ ವೆಯ್ಟ್ ಲಾಸ್ ಅನ್ನ ಮಾಡ್ಬೇಕಮ್ಮ, ಅದರ ನಂತರವೇ ನೀನು ಮ್ಯಾಚ್ ಅಲ್ಲೆಲ್ಲ ಜಾಯಿನ್ ಮಾಡೋದಕ್ಕೆ ಆಗುತ್ತೆ, ಈ ತರ ಇದ್ಕೊಂಡು ಮ್ಯಾಚ್ ಗೆಲ್ಲ ಹೋದ್ರೆ ನೀನು ಅಷ್ಟೇ ನಿನ್ನ ಮುಖಕ್ಕೆ ಹೊಡೆದು ಪಂಚರ್ ಮಾಡಿ ಕಳಿಸ್ತಾರೆ, ಫಸ್ಟ್ ಬಾಡಿ weight ಅನ್ನ ಕಡಿಮೆ ಮಾಡು, ಅದನ್ನ ಮಾಡೋದಕ್ಕೇನೆ ನಿನಗೆ 4-5 ವರ್ಷ ಆಗ್ಬಿಡುತ್ತೆ ಅಂತ ಹೇಳ್ಬೇಕಾದ್ರೆ 6 ತಿಂಗಳಲ್ಲಿ ನಾನು weight ಅನ್ನ ಕಡಿಮೆ ಮಾಡಿ ತೋರಿಸ್ತೀನಿ, ನನ್ನನ್ನ ಮ್ಯಾಚ್ ಅಲ್ಲಿ ನೀವು ಜಾಯಿನ್ ಮಾಡ್ಕೋತೀರಾ ಅಂತ ತುಂಬಾನೇ ಕೋಪದಿಂದ ಕೇಳ್ತಾಳೆ ನಮ್ಮ ಹೀರೋಯಿನ್. ಕಾನ್ಫಿಡೆಂಟ್ ಆಗಿ ಮಾತಾಡ್ತಿರ್ತಾಳೆ. ಒಂದು ಸೆಕೆಂಡ್ ಆ ಬಾಸ್ ಸ್ಟನ್ ಆಗ್ಬಿಟ್ಟು ಏನು ಈ ಹುಡುಗಿ ಇಷ್ಟೊಂದು ಧೈರ್ಯವಾಗಿ ಇರ್ತಿದ್ದಾಳಲ್ಲ, ಸರಿ ಕಣಮ್ಮ ನೀನು ಮೆಂಬರ್ಶಿಪ್ ಅನ್ನ ಪೇ ಮಾಡಿ ಜಾಯಿನ್ ಆಗು, ನಾನು ನಿನ್ನ ಮ್ಯಾಚಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಅಲ್ಲಿಂದ ಹೊರಡ್ತಾಳೆ. ನಂತರ ಬಾಸ್ ಜೋಸೆಫ್ ಅನ್ನ ಕರೆದು ಆ ಹುಡುಗಿಗೆ ಏನಾಯ್ತು ಅಂತ ಗೊತ್ತಾಗ್ತಿಲ್ಲ, ಏನೋ ಟೆನ್ಷನ್ ಅಲ್ಲಿ ಒಂದು ಮ್ಯಾಚ್ ಗೆ ಹೋಗ್ಬೇಕು ಅಂತ ಕೇಳ್ತಿದ್ದಾಳೆ, ಏನಾದ್ರೂ ಡಿಸ್ಕೌಂಟ್ ಅನ್ನ ಕೊಟ್ಟು ನಿನ್ನ ಕ್ಲೈಂಟ್ ಆಗಿ ಜಾಯಿನ್ ಮಾಡ್ಕೋ, ಹೇಗಿದ್ರು ಸ್ವಲ್ಪ ದಿನಗಳಲ್ಲಿ ಗಿವ್ ಅಪ್ ಅನ್ನ ಮಾಡಿ ಹೋಗ್ಬಿಡ್ತಾಳೆ ಅಂತ ಹೇಳ್ಬೇಕಾದ್ರೆ ಆ ಹುಡುಗಿ ಗಿವ್ ಅಪ್ ಮಾಡ್ತಾಳೆ ಅಂತ ನೀವು ಹೇಗೆ ಬಾಸ್ ಹೇಳ್ತಿದ್ದೀರಾ, ಹೇಗೆ ನೀವು ಅದನ್ನ ಡಿಸೈನ್ ಮಾಡ್ತಿದ್ದೀರಾ, ಒಂದು ವಿಷಯವನ್ನ ಮಾಡೋದಕ್ಕೂ ಮುಂಚೆನೆ ನೀವು ಜಡ್ಜಿಂಗ್ ಅನ್ನ ಮಾಡಬೇಡಿ, ಆ ಹುಡುಗಿ ಒಂದು ಕ್ಯೂರಿಯಾಸಿಟಿಯಲ್ಲಿ ಬಂದಿದೆ ಅಂದ್ರೆ ಅದನ್ನ ನಾವು ಮೋಟಿವೇಟ್ ಮಾಡಬೇಕು, ಎನ್ಕರೇಜ್ ಮಾಡಿ ಕೊಡ್ಬೇಕು, ಟ್ರಿಗರ್ ಮಾಡಿ ಗೆಲ್ಲಿಸಬೇಕು, ಖಂಡಿತ ಅದನ್ನ ನಾನು ಮಾಡ್ತೀನಿ ಸರ್ ಅಂತ ಜೋಸೆಫ್ ಹೇಳ್ಬೇಕಾದ್ರೆ ಸರಿ ಕಣಪ್ಪ ಏನೋ ಒಂದ್ ಮಾಡು ಅಂತ
ಬಾಸ್ ಅವರೇ ಹೇಳ್ಬಿಡ್ತಾರೆ. ಇವಾಗ ನಮ್ಮ ಹೀರೋಯಿನ್ ಒಂದು ಫೈನಲ್ ಡಿಸಿಷನ್ ಅನ್ನ ತಗೊಂಡೇನೆ ಬಂದಿದ್ದಾಳೆ. ವೆಯ್ಟ್ ಲಾಸ್ ಅನ್ನ ಮಾಡಬೇಕು, ಹೇಗಾದ್ರೂ ಬಾಕ್ಸಿಂಗ್ ಮ್ಯಾಚ್ ಅಲ್ಲಿ ಜಾಯಿನ್ ಮಾಡಬೇಕು. ಇದಕ್ಕೆ ಫುಲ್ ಅಂಡ್ ಫುಲ್ ಕಾರಣ ಏನು? ಅವಳ ಲೈಫ್ ಅಲ್ಲಿ ಅವಳು ಅನುಭವಿಸಿದ ಮೋಸ, ಅವಮಾನ, ನೋವು, ಅವು ಎಲ್ಲವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಒಂದೇ ಒಂದು ದಾರಿ ಈ ಬಾಕ್ಸಿಂಗ್. ಸೊ ಈ ಬಾಕ್ಸಿಂಗ್ ಇಂದ ಮಾತ್ರವೇ ನಮ್ಮ ನೋವನ್ನೆಲ್ಲ ಸರಿ ಮಾಡೋಕೆ ಆಗುತ್ತೆ ಅಂತ ಹುಚ್ಚಿಡ್ದ ರೀತಿ ವರ್ಕೌಟ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅವಳು ಫಸ್ಟ್ ಜಾಗಿಂಗ್ ಹೋಗ್ಬೇಕಾದ್ರೆ ಅದನ್ನ ನೋಡ್ಬೇಕಾದ್ರೆ ನಮಗೇನೆ ಮೈ ಎಲ್ಲ ಜುಮ್ ಅಂತ ಆಗ್ಬಿಡುತ್ತೆ. ವೆಯ್ಟ್ ಲಿಫ್ಟಿಂಗ್ ಎಲ್ಲ ಮಾಡೋದಕ್ಕೆ ಶುರು ಮಾಡ್ತಾಳೆ. ಡೇ ಅಂಡ್ ನೈಟ್ ಪ್ರಾಕ್ಟೀಸ್ ಅನ್ನ ಮಾಡ್ತಿರ್ತಾಳೆ. ನಮಗೇನೆ ಗೂಸ್ ಬಂಪ್ಸ್ ಆಗ್ತಿರುತ್ತೆ. ತನ್ನ ಫುಲ್ ಎಫರ್ಟ್ ಅನ್ನು ಹಾಕಿ ಈ ಮೂವಿಗಾಗಿ ಆ ಹೀರೋಯಿನ್ ಇರ್ತಿದಾರಲ್ಲ, ನಿಜವಾಗ್ಲೂ ಅವರ ವೆಯ್ಟ್ ಅಲ್ಲಿ 50 kg ಕಡಿಮೆ ಮಾಡ್ತಾರೆ. 50 kg ಬರೀ 7-8 ತಿಂಗಳಲ್ಲಿ ಕಡಿಮೆ ಮಾಡಿದ್ದಾರೆ ಅಂದ್ರೆ ನೋಡ್ಕೊಳ್ಳಿ ಎಷ್ಟು ಎಫರ್ಟ್ ಅನ್ನ ಹಾಕಿರ್ಬೇಕು, ಎಷ್ಟು ಹಾರ್ಡ್ ವರ್ಕ್ ಅನ್ನ ಮಾಡಿರ್ಬೇಕು. ಮೂವಿಗಾಗಿನೇ ಹೀರೋಯಿನ್ ಮಾಡಿದ್ರು, ಆದ್ರೆ ಕ್ಯಾರೆಕ್ಟರ್ ಮುಖಾಂತರ ನೋಡ್ಬೇಕಾದ್ರೆ ಬಾಕ್ಸಿಂಗ್ ಅಲ್ಲಿ ಫುಲ್ ಇನ್ವಾಲ್ವ್ಮೆಂಟ್ ಅನ್ನ ಕೊಟ್ಟು ಫೈನಲ್ ಆಗಿ ಬಾಕ್ಸಿಂಗ್ ಮ್ಯಾಚ್ ಗಾಗಿ ನಮ್ಮ ಹೀರೋಯಿನ್ ಸೆಲೆಕ್ಟ್ ಆಗ್ಬಿಡ್ತಾಳೆ. ಇವಾಗ ನಮ್ಮ ಹೀರೋಯಿನ್ ಬಾಡಿ ವೈಸ್ ಫುಲ್ ಫಿಟ್ ಆಗಿರ್ತಿದ್ದಾಳೆ. ಇವಾಗ್ಲೇನೆ ಅವಳ ತಂದೆಯನ್ನೇ ನೋಡೋದಕ್ಕೆ ಹೋಗ್ತಾಳೆ. ಅವಳ ತಂದೆ ಇವಳನ್ನು ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತಾರೆ. ಯಾರಮ್ಮ ನೀನು ಅಂತ ಕೇಳ್ತಾರೆ. ಅದಕ್ಕೆ ಹುಡುಗಿ ಅಪ್ಪ ನಾನೇ ಅಪ್ಪ. ತಂದೆನೇ ಶಾಕ್ ಆಗ್ಬಿಡ್ತಾರೆ. ನನ್ನ ಮಗಳ ನೀನು ನಂಬೋಕೆನೆ ಆಗ್ತಿಲ್ವಲ್ಲ ಅಂತ ಕೇಳ್ತಿರ್ತಾರೆ. ಯಾಕೆಂದ್ರೆ ಆ ಮಟ್ಟಿಗೆ ನಮ್ಮ ಹೀರೋಯಿನ್ ಬಾಡಿ ವೈಸ್ ಫುಲ್ ಡಿಫ್ರೆಂಟ್ ಆಗಿ ಚೇಂಜ್ ಆಗ್ಬಿಟ್ಟಿದ್ದಾಳೆ. ಫುಲ್ ಫಿಟ್ ಆಗ್ಬಿಟ್ಟಿದ್ದಾಳೆ. ಆಕ್ಚುಲಿ ಅವಳ ವೆಯ್ಟ್ ಅನ್ನ ಮಾತ್ರ ಅವಳು ಕಡಿಮೆ ಮಾಡಿಲ್ಲ, ಅವಳ ಮನಸ್ಸು ಒಳಗಡೆ ಇರ್ತಾ ಇದ್ದ ಅವಮಾನ, ನೋವು ಎಲ್ಲವನ್ನು ಕಡಿಮೆ ಮಾಡ್ಕೊಂಡಿದ್ದಾಳೆ. ಎಲ್ಲವನ್ನು ಸರಿಪಡಿಸ್ಕೊಂಡಿದ್ದಾಳೆ. ಹೊಸ ಹುಡುಗಿಯಾಗಿ ಹೊಸ ಲೈಫ್ ಅನ್ನ ಹುಡುಕಿ ಹೊರಗಡೆ ಬಂದಿದ್ದಾಳೆ. ಈ ನಮ್ಮ ಹೀರೋಯಿನ್ ಅವಳ ಚೇಂಜಸ್ ಗೆ ಫುಲ್ ಅಂಡ್ ಫುಲ್ ಅವಳ ವರ್ಕೌಟ್ ರೀಸನ್ ಆಗಿದ್ರು ಕೂಡ ಅದಕ್ಕೆ ಸಪೋರ್ಟಿವ್ ಆಗಿ ಇರ್ತಾ ಇದ್ದಿದ್ದು ನಮ್ಮ ಜೋಸಫ್. ಸೊ ಈ ರೀತಿ ಒಂದು ಫುಲ್ ಎಫರ್ಟ್ ಅನ್ನ ಕೊಟ್ಟು ಭಯಂಕರವಾದ ಇಂಪ್ಯಾಕ್ಟ್ ಅನ್ನ ತೋರಿಸಿರೋದ್ರಿಂದ ಬಾಸ್ ಅವರೇ ಇದನ್ನ ನೋಡಿ ಶಾಕ್ ಆಗ್ಬಿಡ್ತಾರೆ. ಆದ್ರಿಂದ ನಮ್ಮ ಹೀರೋಯಿನ್ ಅನ್ನು ಒಂದು ಮ್ಯಾಚ್ ಗೆ ಸೆಲೆಕ್ಟ್ ಮಾಡ್ತಾರೆ. ಅದು ಎಂತಹ ಮ್ಯಾಚ್ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಮ್ಯಾಚ್ ಅಲ್ಲಿ ಫೈಟಿಂಗ್ ಅನ್ನ ಮಾಡುವಂತಹ ಒಂದು ಪ್ಲೇಯರ್ ಜೊತೆಗೆ ನಮ್ಮ ಹೀರೋಯಿನ್ ಗೆ ಮ್ಯಾಚ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಇದು ನಮ್ಮ ಹೀರೋಯಿನ್ ಗೆ ತುಂಬಾನೇ ಟಫ್ ಆಗಿರುವ ಮ್ಯಾಚ್. ಯಾಕೆಂದ್ರೆ ನಮ್ಮ ಹೀರೋಯಿನ್ ಇದಕ್ಕೂ ಮುಂಚೆ ಲೋಕಲ್ ಅಲ್ಲಿ ಮಾತ್ರವೇ ಮ್ಯಾಚಸ್ ಅನ್ನ ಆಡಿರ್ತಾಳೆ, ಆದ್ರೆ ದೊಡ್ಡ ದೊಡ್ಡ ಮ್ಯಾಚಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಿಲ್ಲ. ಆದ್ರೆ ಇವಾಗ ನಮ್ಮ ಹೀರೋಯಿನ್ ಚಾಲೆಂಜ್ ಮಾಡುವ ಆಪೋಸಿಟ್ ಹುಡುಗಿ ಇರ್ತಿದ್ದಾಳಲ್ಲ, ಸಿಕ್ಕಾಪಟ್ಟೆ ಸಲ ಇಂಟರ್ನ್ಯಾಷನಲ್ ಮ್ಯಾಚಸ್ ಅನ್ನ ಆಟ ಆಡಿರುವ ಹುಡುಗಿ. ಆಕ್ಚುಲಿ ಆ ಹುಡುಗಿಗೆ ಈಕ್ವಲ್ ಆಗಿರುವ ಇನ್ನೊಬ್ಬಳು ಹುಡುಗಿನೇ ಆ ಮ್ಯಾಚ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಾಗಿ ಇರ್ತಿತ್ತು. ಆದ್ರೆ ಸಡನ್ ಆಗಿ ಆ ಹುಡುಗಿಗೆ ಹುಷಾರ್ ಇಲ್ಲದೆ ಹೋಗಿದ್ರಿಂದ ಇವಾಗ ಬೇರೆ ದಾರಿ ಇಲ್ಲದೆ ಈ ಕ್ಲಬ್ ಇಂದಾನೇ ಒಂದು ಹುಡುಗಿಯನ್ನ ಪಾರ್ಟಿಸಿಪೇಟ್ ಮಾಡಿಸಬೇಕು ಅನ್ನೋದ್ರಿಂದ ನಮ್ಮ ಹೀರೋಯಿನ್ ತೋರಿಸಿರುವ ಚೇಂಜಸ್ ಅನ್ನು, ಅವಳು ಕೊಟ್ಟಿರುವ ಇಂಪ್ಯಾಕ್ಟ್ ಅನ್ನ ನೋಡಿ ಬಾಸು ಮತ್ತೆ ನಮ್ಮ ಕೋಚ್ ಜೋಸಫ್ ನಮ್ಮ ಹೀರೋಯಿನ್ ಅನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಈ ಮ್ಯಾಚ್ ಪ್ರಕಾರ ನಮ್ಮ ಹೀರೋಯಿನ್ ಗೆ ಇದು ತುಂಬಾನೇ ಟಫ್ ಆಗಿರುತ್ತೆ. ಅವಳ ಕೈಯಲ್ಲಿ ಇದನ್ನ ಗೆಲ್ಲೋಕೆ ಆಗುತ್ತೋ ಅಂತಾನೆ ಅವಳಿಗೆ ಗೊತ್ತಿಲ್ಲ. ಆದ್ರೂ ಪರವಾಗಿಲ್ಲ, ಏನೇ ಇದ್ರು ಅದನ್ನ ನಾನು ಫೇಸ್ ಮಾಡ್ಕೋತೀನಿ ಅಂತ ತುಂಬಾನೇ ಕಾನ್ಫಿಡೆಂಟ್ ಆಗಿ ಇನ್ನವೇ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಅನ್ನ ಮಾಡ್ತಾಳೆ. ಹಾಗೆ ಕಟ್ ಮಾಡಿದ್ರೆ ಇನ್ನೊಂದು ಕಡೆ ನಮ್ಮ ಹೀರೋಯಿನ್ ಅವರ ಅಂಗಡಿ ಇರ್ತಿದೆಯಲ್ಲ, ಅಲ್ಲಿ ಬೇಕಾಗಿರುವ ಕೆಲಸಗಳನ್ನ ನಮ್ಮ ಹೀರೋಯಿನ್ ಜವಾಬ್ದಾರಿಯಾಗಿ ಇದ್ದು ಮಾಡಿಕೊಡ್ತಿರ್ತಾಳೆ. ಇದಕ್ಕೂ ಮುಂಚೆ ನಮ್ಮ ಹೀರೋಯಿನ್ ಒಂದು ಚಿಕ್ಕ ಕೆಲಸವನ್ನ ಕೂಡ ಅಂಗಡಿಯಲ್ಲಿ ಮಾಡಿರಲ್ಲ, ಅದಕ್ಕಾಗಿ ಅವರ ಅಕ್ಕ ಸಿಕ್ಕಾಪಟ್ಟೆ ಬೈದಿರ್ತಾಳೆ. ಆದ್ರೆ ಇವಾಗ ನಮ್ಮ ಹೀರೋಯಿನ್ ಟೋಟಲ್ ಆಗಿ ಚೇಂಜ್ ಆಗಿರೋದನ್ನು, ಈ ರೀತಿ ಇವಾಗ ಕೆಲಸಗಳನ್ನ ಮಾಡ್ತಿರೋದನ್ನ ನೋಡಿ ಶಾಕ್ ಆಗ್ತಿರ್ತಾಳೆ. ಆ ರೀತಿನೇ ಒಂದು ದಿನ ನಮ್ಮ ಹೀರೋಯಿನ್ ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ಕನ್ಸ್ಟ್ರಕ್ಷನ್ ಅಲ್ಲಿ ಕೆಲಸ ಮಾಡುವ ಒಬ್ಬ ವ್ಯಕ್ತಿ ಒಂದು ಕ್ಯಾಪ್ ಅನ್ನು ತೋರಿಸಿ ನನಗೆ ಫ್ರೀ ಬಾಟಲ್ಸ್ ಅನ್ನ ಕೊಡಿ ಅಂತ ಕೇಳ್ತಿರ್ತಾನೆ. ಸೊ ಈ ರೀತಿ ಕ್ಯಾಪ್ಸ್ ಅನ್ನ ಕಲೆಕ್ಟ್ ಮಾಡಿ ಕೊಟ್ರೆ ಫ್ರೀ ಬಾಟಲ್ಸ್ ಅನ್ನು ಕೊಡ್ತಾರೆ ಅನ್ಸುತ್ತೆ. ಸೊ ಆ ರೀತಿ ಆ ವ್ಯಕ್ತಿ ಕ್ಯಾಪ್ ಅನ್ನು ತೋರಿಸಬೇಕಾದ್ರೆ ಕ್ಯಾಪ್ ಅನ್ನು ನೋಡ್ಬಿಟ್ಟು ನಮ್ಮ ಹೀರೋಯಿನ್ ಅವನ ಮುಖವನ್ನ ನೋಡ್ತಾಳೆ. ನೋಡಿದ್ರೆ ನಮ್ಮ ಹೀರೋ ಅವನುವೇ ನಮ್ಮ ಹೀರೋಯಿನ್ ಅನ್ನು ನಾರ್ಮಲ್ ಆಗಿ ನೋಡ್ತಾನೆ. ಯಾರೀ ಹುಡುಗಿ ಎಲ್ಲೋ ನೋಡ್ದಂಗೆ ಇರ್ತಿದ್ಯಲ್ಲ ಈ ಮುಖವನ್ನ ಅಂತ ಡೀಪ್ ಆಗಿ ನೋಡ್ಬೇಕಾದ್ರೇನೆ ಶಾಕ್ ಆಗಿ ಬಿಡ್ತಾನೆ. ಏನಮ್ಮ ಈ ರೀತಿ ಚೇಂಜ್ ಆಗ್ಬಿಟ್ಟಿದ್ಯಾ ನೀನು ಅಂತ ಫುಲ್ ಶಾಕ್ ಆಗ್ತಿರ್ತಾನೆ. ಅವನಿಗೆ ನಂಬೋಕೆನೆ ಆಗ್ತಿಲ್ಲ. ಹಾಗಾದ್ರೆ ನಾನು ಅಲ್ಲಿಂದ ಬಂದ ಮೇಲೆ ಕೂಡ ನೀನು ಕಂಟಿನ್ಯೂಸ್ ಆಗಿ ಆ ಬಾಕ್ಸಿಂಗ್ ಕ್ಲಾಸ್ ಗೆ ಹೋಗ್ತಿದ್ದ, ಅದಕ್ಕೆ ಈ ಮಟ್ಟಿಗೆ ನೀನು ಚೇಂಜ್ ಆಗ್ಬಿಟ್ಟಿದ್ಯಾ ಅಂತ ಕೇಳ್ಬೇಕಾದ್ರೆ ಹೌದು, ನೀವು ಹೋದ ಮೇಲೆ ನಾನು ಕಂಟಿನ್ಯೂ ಮಾಡ್ತಾನೆ ಇದ್ದೆ. ಈ ರೀತಿ ನಾನು ಚೇಂಜ್ ಆಗೋದಕ್ಕೆ ಕಾರಣ ಜೋಸಫ್ ಬ್ರೋ ಅವರೇನೇ ನನಗೆ ಎಲ್ಲವನ್ನು ಹೇಳ್ಕೊಟ್ರು, ನನಗೆ ಸಪೋರ್ಟಿವ್ ಆಗಿ ಇರ್ತಿದ್ರು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ ಹೌದು, ನಾನು ನಿನ್ನ ಮಾತನ್ನ ಕೇಳಿರ್ಬೇಕಾಗಿತ್ತು. ಆ ಹಣವನ್ನ ಮಾತ್ರ ತಗೊಳ್ದೆ ಆ ಮ್ಯಾಚ್ ಅಲ್ಲಿ ನಾನು ಆಡಿ ಗೆದ್ಬಿಟ್ಟಿದ್ರೆ ಈ ರೀತಿ ಗುಲಾಮನ ರೀತಿ ಬಿಸಿಲಿನಲ್ಲಿ ನಾಯಿಯ ರೀತಿ ನಾನು ಕೆಲಸ ಮಾಡೋದು ಬೇಕಾಗ್ತಿರ್ಲಿಲ್ಲ. ಹಣದ ಆಸೆ ಯಾರನ್ನ ಬಿಡ್ತೋ ಎಲ್ಲ ಹಣವನ್ನು ತಗೊಂಡು ಎಲ್ಲವನ್ನು ತಕ್ಷಣವೇ ಬೇಗನೆ ನಾನು ಖಾಲಿ ಮಾಡ್ಬಿಟ್ಟೆ. ನಂತರವೇ ಇವಾಗ ಬೇರೆ ದಾರಿ ಇಲ್ಲದೆ ಈ ಕೆಲಸವನ್ನ ನಾನು ಮಾಡ್ತಿದ್ದೀನಿ ಅಂತ ಅವನ ಕಷ್ಟವನ್ನ ಅವನು ಹೇಳಿ ಬೇಜಾರಾಗ್ತಿರ್ತಾನೆ. ಆವಾಗ ಜೊತೆಗೆ ಕೆಲಸ ಮಾಡ್ತಿರುವ ವ್ಯಕ್ತಿ, ಲೋ ನಿನ್ನ ಸೂಪರ್ವೈಸರ್ ಹುಡುಕ್ತಿದ್ದಾರೆ, ನಿನ್ನನ್ನ ನೋಡಿದ್ರೆ ಹುಡುಗಿ ಜೊತೆ ಕೂತು ಮಾತಾಡ್ತಿದ್ಯಾ, ಎದು ಬಾರೋ ಅಂತ ಜೋರಾಗಿ ಕರಿಬೇಕಾದ್ರೆ ಸರಿ ಆಯ್ತು ನಾನು ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೀರೋ ಹೊರಡುತ್ತಾನೆ. ನಮ್ಮ ಲೈಫ್ ಒಳ್ಳೆ ದಾರಿಯಲ್ಲಿ ಹೋಗೋದು ಕೆಟ್ಟ ದಾರಿಯಲ್ಲಿ ಹೋಗೋದು ಎಲ್ಲವೇ ನಮ್ಮ ಕೈಯಲ್ಲಿ ಇರ್ತಾ ಇರೋದು ಅನ್ನೋದನ್ನ ನಮ್ಮ ಹೀರೋ ಅವನ ಲೈಫ್ ಅನ್ನು ನೋಡ್ಬೇಕಾದ್ರೆ ಗೊತ್ತಾಗ್ತಿದೆ ಅಲ್ವಾ. ಹಾಗೆ ನಮ್ಮ ಹೀರೋಯಿನ್ ಅವನನ್ನ ಎಮೋಷನಲ್ ಆಗಿ ನೋಡ್ಬಿಟ್ಟು ಯಾವನ ಹೇಗೋ ಹೋಗ್ಲಿ, ನಾನು ಏಮಾರಿದ್ದು ಮೋಸ ಹೋಗಿದ್ದಲ್ಲ ಸಾಕು ಅಂತ ಅಲ್ಲಿಂದಾನೇ ನಮ್ಮ ಹೀರೋಯಿನ್ ಬಾಕ್ಸಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಮ್ಯಾಚ್ ಗೆ ಪ್ರಿಪೇರ್ ಆಗ್ತಿರ್ತಾಳೆ. ಸುಮ್ನೆ ಸಿಕ್ಕಾಪಟ್ಟೆ ಗೆರ್ರ ಬೆರ್ರಿ ವರ್ಕೌಟ್ ಅನ್ನ ಮಾಡ್ತಿರ್ತಾಳೆ. ಯಾಕೆಂದ್ರೆ ಇವಳು ಆಡಲಿರುವ ಮ್ಯಾಚ್ ಇದೆ ಅಲ್ವಾ, ಅದು ಸಿಕ್ಕಾಪಟ್ಟೆ ಟಫ್ ಆಗಿರುವ ಮ್ಯಾಚ್. ಫಸ್ಟ್ ರೌಂಡ್ ಅನ್ನ ನಮ್ಮ ಹೀರೋಯಿನ್ ತಡ್ಕೊಳ್ಳೋದೇ ಅದು ತುಂಬಾನೇ ದೊಡ್ಡ ಸಾಧನೆ ಅನ್ನೋ ರೀತಿ ನೋಡ್ತಿರ್ತಾರೆ. ಆ ಮಟ್ಟಿಗೆ ಅವಳಿಗೆ ಕಷ್ಟವಾಗಿರುವ ಮ್ಯಾಚ್. ಆದ್ರೆ ಅದರಲ್ಲಿ ನಾವು ಸೋಲ್ತೀವೋ ಗೆಲ್ತೀವೋ ನಮ್ಮ ಕೈಯಲ್ಲಿ ಆಗಿದ್ದ ಎಫರ್ಟ್ ಅನ್ನ ನಾವು ಕೊಡೋಣ ಅಂತ ಆ ಒಂದು ವಿಷಯವನ್ನ ಮಾತ್ರ ಮೈಂಡ್ ಅಲ್ಲಿ ಇಟ್ಕೊಂಡು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಅನ್ನ ಮಾಡ್ತಿರ್ತಾಳೆ. ಇವಾಗ ಚೆನ್ನಾಗಿನೇ ಸ್ಲಿಮ್ ಆಗಿ ಫಿಟ್ ಆಗಿ ಸೌಂದರ್ಯವಾಗಿ ಇರ್ತಿದ್ದಾಳೆ ಅಲ್ವಾ ನಮ್ಮ ಹೀರೋಯಿನ್. ಹಾಗೆ ಜಾಗಿಂಗ್ ಮಾಡಿ ನಮ್ಮ ಹುಡುಗಿ ಹೋಗ್ತಿರ್ಬೇಕಾದ್ರೆ ಇವಳ ಎಕ್ಸ್ ಬಾಯ್ ಫ್ರೆಂಡ್ ಮತ್ತೆ ಇವಳ ಕ್ಲೋಸ್ ಫ್ರೆಂಡ್ ಏಮಾರ್ಸಿದ ಫ್ರೆಂಡ್ ಹಾಗೆ ಕೈಯನ್ನು
ಜೋಡಿಸ್ಕೊಂಡು ರೋಡ್ ಅಲ್ಲಿ ನಡೆದು ಬರ್ತಿರ್ತಾರೆ. ಹಾಗೆ ನಮ್ಮ ಹೀರೋಯಿನ್ ಅನ್ನು ನೋಡ್ತಾನೆ ಎಕ್ಸ್ ಬಾಯ್ ಫ್ರೆಂಡ್, ಯಾರು ಈ ಹುಡುಗಿ, ಎಲ್ಲೋ ನೋಡ್ದಾಗಿರ್ತಿದ್ಯಲ್ಲ, ಆದ್ರೆ ತುಂಬಾನೇ ಸೌಂದರ್ಯವಾಗಿರ್ತಿದ್ದಲ್ಲ ಹುಡುಗಿ ಅಂತ ಹಿಂದೆ ತಿರುಗಿ ನೋಡಿ ಬರ್ತಿರ್ತಾನ. ಅದಕ್ಕೆ ಹೌದು, ನಿನಗೆ ಸೌಂದರ್ಯವಾಗಿರುವ ಹುಡುಗಿಯರನ್ನು ನೋಡಿದ್ರೇನೆ ಎಲ್ಲೋ ನೋಡ್ದಂಗೆ ಇರುತ್ತೆ, ಬಾ ಸುಮ್ನೆ ಅಂತ ಬೈದು ಎಳ್ಕೊಂಡು ಹೋಗ್ತಾಳೆ ಕ್ಲೋಸ್ ಫ್ರೆಂಡ್. ಸೌಂದರ್ಯವಾಗಿಲ್ಲ ಅನ್ನೋ ಒಂದೇ ರೀಸನ್ ಅನ್ನ ಇಟ್ಕೊಂಡು ನಮ್ಮ ಹೀರೋಯಿನ್ ಬಿಟ್ಟು ಹೋಗಿರ್ತಾನೆ ಆ ಬಾಯ್ ಫ್ರೆಂಡ್ ಅವಳಿಗೆ ಮೋಸ ಮಾಡಿದ್ದು. ಆದ್ರೆ ಇವಾಗ ಅವನೇನೆ ನಮ್ಮ ಹೀರೋಯಿನ್ ಅವಳ ಸೌಂದರ್ಯವನ್ನ ನೋಡಿ ಬಾಯಿ ಬಿಡ್ತಿದ್ದಾನೆ. ಅದು ಮಾತ್ರ ಇಲ್ಲ, ಇವಾಗ ನಮ್ಮ ಹೀರೋಯಿನ್ಗೆ ಇವ್ರುಗಳನ್ನ ನೋಡಿ ಕೇರ್ ಮಾಡೋದಕ್ಕೆ ಕೂಡ ಟೈಮ್ ಇಲ್ಲ, ಆ ಮಟ್ಟಿಗೆ ಬ್ಯುಸಿ ಆಗಿರ್ತಿದ್ದಾಳೆ, ಸಿಕ್ಕಾಪಟ್ಟೆ ಜೋರು ವರ್ಕೌಟ್ ಮಾಡ್ತಿದ್ದಾಳೆ. ಸೊ ಹೀಗೆ ದಿನಗಳು ಕಳಿಬೇಕಾದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದ ಮ್ಯಾಚ್ ನಡೆಯಲಿರುವ ದಿನಾನು ಬರುತ್ತೆ. ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಆ ಡ್ರೆಸ್ಸಿಂಗ್ ರೂಮ್ ಇಂದ ನಮ್ಮ ಹೀರೋಯಿನ್ ಹೊರಗಡೆ ಬರ್ತಾಳೆ ನೋಡಿ, ಅಷ್ಟು ಮಾಸ್ ಆಗಿರುತ್ತೆ, ಸಿಕ್ಕಾಪಟ್ಟೆ ಫಿಟ್ ಆಗಿರ್ತಾಳೆ, 6 ಪ್ಯಾಕ್ಸ್ ಇರುತ್ತೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋಯಿನ್ ನಡೆದು ಬರ್ಬೇಕಾದ್ರೆ ಸೈಡ್ ಅಲ್ಲಿ ಮಿರರ್ ಅಲ್ಲಿ ಅವಳ ಹಳೆ ರೂಪ, ಅವಳನ್ನ ಅವಳೇ ಮೀಟ್ ಮಾಡ್ಕೊಳ್ಳೋ ರೀತಿ ಒಂದು ಸೀನ್ ಅನ್ನ ಇಟ್ಟಿರ್ತಾರೆ. ಅದು ಹಾಗೆ ಸಿಕ್ಕಾಪಟ್ಟೆ ಗೂಸ್ ಬಂಪ್ಸ್ ಆಗಿರುತ್ತೆ ನಮಗೆ. ಅವಳಿಗೆ ಅವಳೇನೆ ಅಪ್ರಿಶಿಯೇಟ್ ಅನ್ನ ಮಾಡ್ಕೊಳ್ಳೋ ರೀತಿ ನಮ್ಮ ಹೀರೋಯಿನ್ ಅಲ್ಲಿಂದ ಹೆಮ್ಮೆಯಿಂದ ಹೊರಗಡೆ ಬರ್ತಾಳೆ. ಇವಾಗ ರಿಂಗ್ ಒಳಗಡೆನು ನಮ್ಮ ಹೀರೋಯಿನ್ ಬಂದಾಯ್ತು, ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಆಪೋಸಿಟ್ ಅಲ್ಲಿ ಇರ್ತಾ ಇರುವ ಹುಡುಗಿ ಸಿಕ್ಕಾಪಟ್ಟೆ ಪ್ರೊಫೆಷನಲ್ ಅನ್ಸುತ್ತೆ. ನಮ್ಮ ಹೀರೋಯಿನ್ 1 ಏಟು ಕೊಟ್ರೆ ಆ ಹುಡುಗಿ ರಿಟರ್ನ್ 10 ಏಟನ್ನು ಕೊಡ್ತಿದ್ದಾಳೆ. ಇವಳು ಹೊಡೆಯೋದಕ್ಕೆ ಕೈಯನ್ನ ತಗೊಳ್ಳೋಷ್ಟರಲ್ಲಿ ಆ ಹುಡುಗಿ 2-3 ಸಲ ಪಂಚನ ಮಾಡ್ಬಿಡ್ತಿದ್ದಾಳೆ. ನಮ್ಮ ಹೀರೋಯಿನ್ ಸಿಕ್ಕಾಪಟ್ಟೆ ಏಟನ್ನು ಹೊಡೆಸ್ಕೊತಿರ್ತಾಳೆ. ಆಕ್ಚುಲಿ ಫಸ್ಟ್ ರೌಂಡ್ ಅಲ್ಲಿ ನಮ್ಮ ಹೀರೋಯಿನ್ ಅವಳ ಕಥೆಯನ್ನ ಲಿಟ್ರಲಿ ಮುಗಿಸ್ಬಿಟ್ಲು ಹುಡುಗಿ. ಆದ್ರೂ ನಮ್ಮ ಹೀರೋಯಿನ್ ತನ್ನ ನಂಬಿಕೆಯನ್ನ ಕಳ್ಕೊಂಡಿಲ್ಲ, ನನ್ನ ಕೈಯಲ್ಲಿ ಆಗುತ್ತೆ, ನನ್ನ ಕೈಯಲ್ಲಿ ಹಾಗೆ ಆಗುತ್ತೆ ಅಂತ. ಸೆಕೆಂಡ್ ರೌಂಡ್ ಅಲ್ಲಿ ನಮ್ಮ ಹೀರೋಯಿನ್ ತುಂಬಾನೇ ಕಾನ್ಫಿಡೆಂಟ್ ಆಗಿ ಅವಳನ್ನ ಹೊಡೆಯೋದಕ್ಕೆ ಹೋಗ್ತಾಳೆ. ಆವಾಗ್ಲೂ ಹುಡುಗಿ ಬೆರ್ರಿ ಹೊಡಿತಿರ್ತಾಳೆ. ನಮ್ಮ ಹೀರೋಯಿನ್ ಅವಳ ಕೈಯಲ್ಲಿ ಆದಷ್ಟು ಡಿಫೆಂಡ್ ಅನ್ನ ಮಾಡ್ಕೊತಿರ್ತಾಳೆ. ಆದ್ರೂ ಆ ಹುಡುಗಿ ನಮ್ಮ ಹೀರೋಯಿನ್ ಅನ್ನ ಏನೋ ಬಟ್ಟೆ ಹೋಗಿಯೋ ರೀತಿ ಹೋಗದ್ ಬಿಡ್ತಾಳೆ. ಅಷ್ಟೇ, ಮ್ಯಾಚೇ ಮುಗೀತು. ಇನ್ನೇನು ಆ ಹುಡುಗಿನೇ ವಿನ್ನರ್ ಅಂತ ಅನೌನ್ಸೇ ಮಾಡ್ಬಿಡ್ತಾರೆ ಅನ್ಸುತ್ತೆ. ಆದ್ರೆ ಆವಾಗ ಕೂಡ ನಮ್ಮ ಹೀರೋಯಿನ್ ಬಿಟ್ಕೊಡೋ ರೀತಿ ಕಾಣ್ತಿಲ್ಲ. ಆ ಮಟ್ಟಿಗೆ ಏಟನ್ನು ಹೊಡೆಸ್ಕೊಂಡಿದ್ರು ಕೂಡ ಅವಳ ಮುಖ ಕಣ್ಣೆಲ್ಲ ಓದ್ಕೊಬಿಟ್ಟಿರುತ್ತೆ. ಆವಾಗ ಕೂಡ ನನ್ನ ಕೈಯಲ್ಲಿ ಆಗುತ್ತೆ, ನನ್ನ ಕೈಯಲ್ಲಿ ಹಾಗೆ ಆಗುತ್ತೆ, ನೆಕ್ಸ್ಟ್ ರೌಂಡ್ ಅಲ್ಲಿ ಆ ಹುಡುಗಿ ಕಥೆಯನ್ನ ನಾನು ಮುಗಿಸ್ತೀನಿ ಅನ್ನೋ ತರ ಒಂದು ಕಾನ್ಫಿಡೆಂಟ್ ಅವಳು ಒಳಗಡೆ ಹಾಗೆ ಬೆಂಕಿ ರೀತಿ ಉರಿತಾ ಇರುತ್ತೆ. ಆವಾಗ ಕೋಚ್ ಜೋಸಫ್ ಮತ್ತೆ ಬಾಸ್ ಕೂಡ ಹೇಳ್ತಾರೆ, ಇಲ್ಲ ಕಣಮ್ಮ, ನಿನ್ನ ಕೈಯಲ್ಲಿ ಆಗೋದಿಲ್ಲ, ಬಾ ಸಾಕು, ಈ ರೌಂಡ್ಗೆ ನಾವು ಫಿನಿಶ್ ಮಾಡ್ಕೊಳ್ಳೋಣ, ಇಲ್ಲಿಂದ ಹೊರಡೋಣ ಬಾ ಅಂತ ಅವ್ರುಗಳು ಹೇಳಿದ್ರು ಕೂಡ ನನ್ನ ಕೈಯಲ್ಲಿ ಆಗಲ್ಲ ಅಂತ ನೀವು ಹೇಗೆ ಹೇಳ್ತೀರಾ, ನಾನು ಹುಡುಗಿಯನ್ನ ಹೊಡಿದೆ ಬಿಡೋದಿಲ್ಲ ನೋಡಿ ಇವಾಗ ಅಂತ ಗತ್ತಾಗಿ ಎದ್ದು ಬರ್ತಾಳೆ ನೋಡಿ ನಮ್ಮ ಹುಡುಗಿ. ಹಾಗೆ ಕಾಲಿಂದ ತಲೆಯೆಲ್ಲ ಜುಮ್ ಅಂತಿರುತ್ತೆ ನಮಗೆ. ಆಕ್ಚುಲಿ ಈ ಮ್ಯಾಚ್ ಅನ್ನು ನೋಡೋದಕ್ಕಾಗಿ ನಮ್ಮ ಹೀರೋಯಿನ್ ಅವಳ ಅಮ್ಮ, ಅಪ್ಪ, ಅಕ್ಕನ ಮಗು ಅಂತ ಎಲ್ಲರೂ ಬಂದಿರ್ತಾರೆ. ಸೊ ಈ 3ನೇ ರೌಂಡ್ ಅಲ್ಲಿ ಖಂಡಿತ ನಮ್ಮ ಹೀರೋಯಿನ್ ಕೈಯಲ್ಲಿ ತಡ್ಕೊಳ್ಳೋದಕ್ಕೇನೆ ಆಗೋದಿಲ್ಲ, ಅವಳ ಕತೆ ಮುಗಿಯುತ್ತೆ ಅಂತ ನಾವು ಅನ್ಕೊಂಡ್ರೆ ಈ ರೌಂಡ್ ಅಲ್ಲಿ ನಮ್ಮ ಹೀರೋಯಿನ್ ಕಲ್ತ್ಕೊಂಡಿದ್ದ ಟ್ಯಾಲೆಂಟ್ಸ್ ಎಲ್ಲವನ್ನು ಟೋಟಲ್ ಆಗಿ ಹೊರಗಡೆ ತರಿಸಿ ಆ ಹುಡುಗಿಗೆ ಭೂತ ಬಿಡಿಸೋದಕ್ಕೆ ಶುರು ಮಾಡ್ತಾಳೆ. ಆ ಹುಡುಗಿ ಕೊಟ್ಟಿದ್ದು ಎಲ್ಲವನ್ನು ರಿಟರ್ನ್ ಕೊಡ್ತಿರ್ತಾಳೆ. ಒಂದು ಸೀನ್ ಅಲ್ಲಿ ಹಾಗೆ ಕೆಳಗಡೆ ಬಗ್ಗಿ ಎದ್ದು ಬಂದು ಹಾಗೆ ಒಂದು ಹುಕ್ ಅನ್ನ ಹೊಡಿತಾಳೆ ನೋಡಿ. ಹಾಗೆ ಸ್ಲೋ ಮೋಷನ್ ಅಲ್ಲಿ ತೋರಿಸಬೇಕಾದ್ರೆ ಸಖತ್ತಾಗಿರುತ್ತೆ. ಏಟನ್ನು ಒಡಿಸ್ಕೊಂಡಿದ್ರಲ್ಲಿ ಆ ಹುಡುಗಿ ಏಟನ್ನು ಒಡಿಸ್ಕೊಂಡಿದ್ರಲ್ಲಿ ಹಾಗೆ ಕೆಳಗಡೆ ತುಪ್ಪ ಅಂತ ಬಿದ್ದೋದ್ಲು. ಅಷ್ಟೇ, ಮುಗೀತು ಮ್ಯಾಚ್, ನಮ್ಮ ಹೀರೋಯಿನ್ ವಿನ್ನರು ಅಂತ ನಾವು ಅನ್ಕೊಂಡ್ರೆ ಎಲ್ಲರೂ ಹೀರೋಯಿನ್ ಗೆದ್ಬಿಟ್ಲು ಅಂತ ಶಾಕಿಂಗ್ ಆಗಿ ನೋಡ್ತಿರ್ಬೇಕಾದ್ರೆ ಕೆಳಗಡೆ ಬೀಳೋದಕ್ಕೆ ಹೋಗಿದ ಆಪೋಸಿಟ್ ಹುಡುಗಿ ಮತ್ತೆ ಎದ್ದು ಬಂದು ನಮ್ಮ ಹೀರೋಯಿನ್ ಅವಳ ಮುಖಕ್ಕೆ ಜೋರಾಗಿ ಒಂದು ಪಂಚು. ಆಲ್ರೆಡಿ ತುಂಬಾನೇ ಏಟನ್ನು ಓಡಿಸ್ಕೊಂಡು ಡ್ಯಾಮೇಜ್ ಆಗಿರುವ ನಮ್ಮ ಹೀರೋಯಿನ್ಗೆ ಈ ಏಟು ಬೀಳ್ಬೇಕಾದ್ರೆ ಅದರಲ್ಲೂ ತುಂಬಾನೇ ಫೋರ್ಸ್ ಆಗಿ ಬಂದು ತಲೆಗೇನೆ ಬಿದ್ದಿದೆಯಲ್ಲ, ಸೊ ಬ್ಯಾಲೆನ್ಸ್ ಸಿಗದೆ ಕೆಳಗಡೆ ದುಪ್ಪ ಅಂತ ಬಿದ್ದೋಗಿರ್ತಾಳೆ. ಆ ರೀತಿ ನಮ್ಮ ಹುಡುಗಿ ಬಿದ್ದಿರ್ಬೇಕಾದ್ರೆ ಅವಳ ಕೈಯಲ್ಲಿ ಎದ್ದೇಳೋಕೆನೆ ಆಗ್ತಿಲ್ಲ. ಆವಾಗ್ಲೇನೆ ಒಂದು ಸೆಕೆಂಡ್ ಅವಳ ಮನಸ್ಸಿನಲ್ಲಿ ಅವಳ ಲೈಫ್ ಅಲ್ಲಿ ಯಾರೆಲ್ಲ ಬಂದು ಅವಳಿಗೆ ಮೋಸ ಮಾಡಿ ಹೋದ್ರು, ಏಮಾರ್ಸಿದ್ರು, ಎಲ್ಲದ್ರ ಬಗ್ಗೆ ಯೋಚನೆ ಮಾಡಿ ನೋಡ್ತಾಳೆ. ಈ ಸೀನು ನಿಜವಾಗ್ಲೂ ನಮ್ಮ ಲೈಫ್ ಅಲ್ಲಿ ನಾವು ಯೋಚನೆ ಮಾಡಿ ನೋಡಿದ್ರೆ ಖಂಡಿತ ನಮ್ಮನ್ನ ಟ್ರಿಗರ್ ಮಾಡಿ ಬಿಡುತ್ತೆ ಅಲ್ವಾ. ಅದೇ ತರ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹೀರೋಯಿನ್ ಜೊತೆ ಅವರ ಅಕ್ಕ ಜಗಳ ಮಾಡಿರ್ತಾಳೆ ಅಲ್ಲ, ಆವಾಗ ನಮ್ಮ ಹೀರೋಯಿನ್ ಮನೆಯನ್ನ ಬಿಟ್ಟು ಕೆಳಗಡೆ ಬಂದವಳು ಮತ್ತೆ ರಿಟರ್ನ್ ಏನನ್ನ ಮಾಡ್ತಾಳಂದ್ರೆ ಅಗೇನ್ ಮೇಲ್ಗಡೆ ಬಂದು ಆ ಡಾಕ್ಯುಮೆಂಟ್ ಅಲ್ಲಿ ಸೈನ್ ಅನ್ನ ಮಾಡಿ ಅವರ ಅಕ್ಕನ ಹೆಸರಿಗೆ ಬರ್ಕೊಟ್ಬಿಟ್ಟೆ ಮನೆಯನ್ನ ಬಿಟ್ಟು ಬಂದಿರ್ತಾಳೆ ನಮ್ಮ ಹುಡುಗಿ. ನಂತರ ತನ್ನ ಕ್ಲೋಸ್ ಫ್ರೆಂಡ್ ಅವಳ ಬಾಯ್ ಫ್ರೆಂಡ್ ಇಬ್ಬರುವೆ ಮದುವೆ ಆಗ್ತಿದೀವಿ ಅಂತ ಹೇಳಿದ ಮೇಲೆ ನೀನು ಮದುವೆಗೆ ಬರಬೇಕು, ನನ್ನ ಪಕ್ಕದಲ್ಲೇ ಇರಬೇಕು ಅಂತ ಆ ಕ್ಲೋಸ್ ಫ್ರೆಂಡ್ ಹುಡುಗಿ ಕೇಳ್ಕೊಂಡಿದ್ಲಲ್ವಾ. ನಮ್ಮ ಹೀರೋಯಿನ್ ಕೂಡ ಏನನ್ನು ಮಾತಾಡ್ದೇನೆ ಆ ಕಾಫಿ ಶಾಪ್ ನ ಬಿಟ್ಟು ಹೊರಗಡೆ ಬಂದಿರ್ತಾಳೆ. ಆದ್ರೆ ಏನಾಗಿದೆ ಅಂತ ನೋಡಿದ್ರೆ ಆ ಮದುವೆಗೆ ನಮ್ಮ ಹೀರೋಯಿನ್ ಹೋಗಿರ್ತಾಳೆ. ಆ ಹುಡುಗಿ ಕೇಳ್ಕೊಂಡಿದ್ದ ರೀತಿ ಅವಳ ಪಕ್ಕದಲ್ಲೇ ಇದ್ದಿರ್ತಾಳೆ ಕೊನೆವರೆಗೂ. ಆ ರೀತಿ ನಮ್ಮ ಹೀರೋಯಿನ್ ತುಂಬಾನೇ ಸಪ್ಪಿಗೆ ಇರ್ಬೇಕಾದ್ರೂ ಕೂಡ ಈ ಹುಡುಗಿಗೆ ನಾವು ಮೋಸ ಮಾಡ್ಬಿಟ್ಟಿದೀವಿ ಅನ್ನೋ ಥಾಟೇ ಇಲ್ಲದೆ ಇಬ್ಬರುವೆ ಮದುವೆ ಆಗಿ ಆ ಮದುವೆಯಲ್ಲಿ ತುಂಬಾನೇ ಖುಷಿಯಾಗಿದ್ದಿರ್ತಾರೆ. ಅದನ್ನ ನೋಡಿ ನಮ್ಮ ಹುಡುಗಿ ತುಂಬಾನೇ ಬೇಜಾರಾಗ್ತಾಳೆ ಅಲ್ವಾ. ಇವು ಎಲ್ಲವನ್ನು ಮನ್ಸೊಳಗಡೆನೆ ಹಾಕಿ ತುಂಬಾನೇ ಬೇಜಾರಾಗಿದ್ದಿರ್ತಾಳೆ. ಇವು ಎಲ್ಲವನ್ನು ಇವಾಗ ಏಟೋಡಿಸ್ಕೊಂಡು ಕೆಳಗಡೆ ಬಿದ್ದಿದ್ದಾಳೆ ಅಲ್ವಾ, ಆ ಒಂದು ಸೆಕೆಂಡ್ ಅದ್ರ ಬಗ್ಗೆ ಎಲ್ಲವನ್ನು ಯೋಚನೆ ಮಾಡಿ ನೋಡ್ತಾಳೆ. ನಂತರ ಫೈನಲ್ ಆಗಿ ನಮ್ಮ ಹೀರೋ ಹಣವನ್ನ ತಗೊಂಡು ಮ್ಯಾಚ್ ಅನ್ನು ಸೋಲಲ್ಲಿದ್ದಾನೆ ಅಂತ ಗೊತ್ತಾಗ್ಲಿಕ್ಕೆ ಬಂದಾಗ ಹಣವನ್ನ ತಗೊಳ್ದೆ ನಿಮ್ಮ ಡ್ರೀಮಿಗಾಗಿ ಮ್ಯಾಚ್ ಅನ್ನ ಆಡಿ ಅಂತ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ ಅವನು ಟೆನ್ಷನ್ ಆಗಿ ನಮ್ಮ ಹೀರೋಯಿನ್ಗೆ ಬೈದು ಹೊರಗಡೆ ಕಳಿಸ್ಬಿಟ್ಟಿರ್ತಾನೆ ಅಲ್ವಾ. ಆವಾಗ ಬೇಜಾರಾಗಿ ನಮ್ಮ ಹೀರೋಯಿನ್ ಹೊರಗಡೆ ಬಂದು ನಿಂತಿರ್ಬೇಕಾದ್ರೆ ನಿಕ್ಕಿರುವ ಕೋಚಸ್ ನಮ್ಮ ಹೀರೋ ಹತ್ರ ಬಂದು ಕೇಳಿರ್ತಾರೆ, ಅದು ನಿಮ್ಮ ಗರ್ಲ್ ಫ್ರೆಂಡ್ ತಾನೇ, ಏನಕ್ಕಾಗಿ ಅವಳಿಗೆ ಆ ಮಟ್ಟಿಗೆ ಬೈದು ಕಳಿಸ್ತಿದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ, ಏನು ನನ್ನ ಗರ್ಲ್ ಫ್ರೆಂಡ್, ಅವಳ ಮುಖಕ್ಕೆ ನನಗೆ ಗರ್ಲ್ ಫ್ರೆಂಡ್ ಆಗಿರೋದಕ್ಕೆ ಏನು ಅಂತಸ್ತಿದೆ ಅಂತ ಕೋಪದಲ್ಲಿ ಒಳಗಡೆ ಮಾತಾಡಿರ್ತಾನೆ. ಅದನ್ನ ಕೇಳಿದ ತಕ್ಷಣ ನಮ್ಮ ಹೀರೋನ್ಗೆ ಮನ್ಸು ಅವಳ ಹಾರ್ಟೆ ಹೊಡೆದೋಗ್ಬಿಡುತ್ತೆ ಪಾಪ. ಯಾಕೆಂದ್ರೆ ಅಷ್ಟೊಂದು ಹೀರೋವನ್ನ ಲವ್ ಮಾಡಿದ್ಲು, ಅವನ ಮೇಲೆ ಅಷ್ಟೊಂದು ನಂಬಿಕೆಯನ್ನ ಇಟ್ಟಿದ್ಲು. ಅವಳು ಕಷ್ಟಪಟ್ಟು ದುಡಿದು ಸೇರ್ಸಿಟ್ಟಿದ್ದ ಹಣ ಎಲ್ಲವನ್ನೂ ಒಬ್ಬನ ಹತ್ರ ಕೊಟ್ಟು ಮ್ಯಾಚ್ ಅನ್ನ ಬಿಟ್ಕೊಡು ಅಂತ ಒಬ್ಬನ ಹತ್ರ ರಿಕ್ವೆಸ್ಟ್ ಮಾಡಿ ಚಾನ್ಸ್
ಫ್ಯಾನ್ಸ್ ಅನ್ನ ನಮ್ಮ ಹೀರೋಗೆ ತಕ್ಕೊಟ್ರೆ ಅವನು ಇನ್ನೊಬ್ಬನ ಹತ್ರ ಹಣವನ್ನು ತಗೊಂಡು ಮ್ಯಾಚ್ ಅನ್ನು ಸೋಲ್ತಾನಂತೆ. ಅದ್ರ ಬಗ್ಗೆ ನಾವು ಹೋಗಿ ಕೇಳಿದ್ರೆ ಈ ರೀತಿ ನಮಗೆ ಬೈತಾನಂತೆ ಅಂತ ನಮಗೆ ಎಷ್ಟು ಕೋಪ ಬರುತ್ತೆ. ಆದ್ರೆ ಆ ಜಾಗದಲ್ಲಿ ಕೂಡ ನಮ್ಮ ಹೀರೋಯಿನ್ ತುಂಬಾನೇ ತಾಳ್ಮೆಯಿಂದ ಸೈಲೆಂಟ್ ಆಗಿ ತಿರುಗಿಸಿ ಅವನ ಜೊತೆ ಜಗಳ ಮಾಡದೆ ಅವಳ ಮನ್ಸೊಳಗಡೆನೆ ಹಾಕಿ ಎಲ್ಲವನ್ನೂ ಇಟ್ಕೊಂಡು ಹತ್ತಿರ್ತಾಳೆ. ಇದ್ರ ಬಗ್ಗೆ ಯೋಚನೆ ಮಾಡಿ ನೋಡ್ಬೇಕಾದ್ರೆ ನಮಗೇನೆ ಸಿಕ್ಕಾಪಟ್ಟೆ ಕೋಪ ಬರ್ತಿದೆಯಲ್ವಾ, ಅವಳಿಗೆ ಹೇಗಿರ್ಬೇಕು ಈ ಸೆಕೆಂಡ್ ಅಲ್ಲಿ ಇವು ಎಲ್ಲದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ಅಲ್ವಾ, ಏಟ್ ಹೊಡಿಸ್ಕೊಂಡು ಕೆಳಗಡೆ ಬಿದ್ದಿರ್ಬೇಕಾದ್ರೆ. ಸೊ ಅವಳ ಒಳಗಡೆ ಒಂದು ಬೂಸ್ಟ್ ಆಗುತ್ತೆ. ಫೈನಲ್ ಆಗಿ ಆ ಕಸಿನ್ ಹುಡುಗಿ ಬಗ್ಗೆ ಯೋಚನೆ ಮಾಡಿ ನೋಡ್ತಾಳೆ. ಅಷ್ಟೊಂದು ಪಾಪವಾಗಿ ಸಾಫ್ಟ್ ಆಗಿ ಮುಖವನ್ನು ಇಟ್ಕೊಂಡು ಸ್ಟೇಷನ್ ವರ್ಗೂ ಬಂದು ನಮ್ಮ ಹೀರೋಯಿನ್ ಅನ್ನ ಬಿಡಿಸಿ ಹೊರಗಡೆ ತಗೊಂಡ್ ಬಂದು ಹೆಲ್ಪ್ ಅನ್ನ ಮಾಡಿದ್ಲಲ್ವಾ, ಅವು ಎಲ್ಲವೇ ಅವಳಿಗೆ ಕೆಲಸ ಆಗ್ಬೇಕು ಅನ್ನೋದ್ರಿಂದಾನೆ, ಅವಳಿಗೆ ಪ್ರಮೋಷನ್ ಸಿಗ್ಬೇಕು ಅಂತಾನೆ ಫಸ್ಟ್ ನಮ್ಮ ಹೀರೋಯಿನ್ ಅನ್ನ ಶೋ ಒಳಗಡೆ ಕರ್ಕೊಂಡ್ ಬರ್ಬೇಕು. ಅವಳಿಗೆ ಕೆಟ್ಟ ಹೆಸರು ಬಂದ್ರು ಪರವಾಗಿಲ್ಲ, ಆ ಶೋವನ್ನ ಅವಳು ಹಿಟ್ ಮಾಡ್ಕೋಬೇಕು. ಅದರ ಮುಖಾಂತರ ಅವಳಿಗೆ ಒಳ್ಳೆ ಹೆಸರು ಸಿಗುತ್ತೆ, ಪ್ರಮೋಷನ್ ಸಿಗುತ್ತೆ. ಅದಕ್ಕಾಗಿನೇ ಎಲ್ಲವನ್ನು ಮಾಡಿರ್ತಾಳೆ. ಆ ಏವಿಯಲ್ಲಿ ಕೂಡ ನಮ್ಮ ಹೀರೋಯಿನ್ ಮಾತಾಡಿರುವ ವಿಷಯವನ್ನ ಎಡಿಟ್ ಮಾಡಿರ್ತಾರೆ ಅಲ್ಲ, ಅದನ್ನ ಮಾಡಿದ್ದು ಕೂಡ ಕಸಿನ್ ಹುಡುಗಿನೇ. ಸೊ ಆಡಿಯನ್ಸ್ ಎಲ್ಲರೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ನಮ್ಮ ಹೀರೋಯಿನ್ ಗೆ ಬೈತಿರ್ಬೇಕಾದ್ರೆ ಏನನ್ನ ಮಾಡೋದು ಅಂತ ಗೊತ್ತಾಗದೆ ನಮ್ಮ ಹೀರೋಯಿನ್ ಗಾಬರಿ ಆಗ್ತಿರ್ಬೇಕಾದ್ರೆ ಆವಾಗ ಕೂಡ ಕಸಿನ್ ಹುಡುಗಿನೇ ಮೈಕಲ್ಲಿ ನಮ್ಮ ಹೀರೋಯಿನ್ ಗೆ ನಾನು ಹೇಳೋ ತರ ಪ್ರಜ್ಞೆ ತಪ್ಪಿ ಕೆಳಗಡೆ ಬೀಳೋ ತರ ಆಕ್ಟ್ ಮಾಡು, ಆವಾಗ್ಲೇನೆ ಶೋನು ಹಿಟ್ ಆಗುತ್ತೆ, ನಿನಗೆ ಕೆಲಸ ಸಿಗುತ್ತೆ ಅಂದ್ರೆ ಕೆಲಸವನ್ನ ಕೊಡಿಸ್ತೀನಿ ಅಂತ ನಮ್ಮ ಹೀರೋಯಿನ್ ಅನ್ನ ಯೂಸ್ ಮಾಡ್ಕೊಂಡು ಹೇಳ್ಬೇಕಾದ್ರೆ ಬೇರೆ ದಾರಿ ಇಲ್ಲದೆ ನಮ್ಮ ಹೀರೋಯಿನ್ ಅವಳು ಹೇಳ್ಬೇಕಾದ್ರೆ ಕರೆಕ್ಟ್ ಆಗಿ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದು ಆಕ್ಟ್ ಮಾಡಿರ್ತಾಳೆ. ಆವಾಗ ನಮ್ಮ ಹೀರೋಯಿನ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡುವ ಮೈಕ್ ಅನ್ನ ಸೈಡ್ ಗೆ ಎತ್ತಿಟ್ಬಿಟ್ಟು ಅದು ಆನ್ ಅಲ್ಲೇನೆ ಇದ್ದಿರುತ್ತೆ. ಅದನ್ನ ಕೂಡ ಗಮನಿಸದೆ ಈ ಕಸಿನ್ ಹುಡುಗಿ ಜೊತೆಗೆ ಕೆಲಸ ಮಾಡುವ ಹುಡುಗನ ಹತ್ರ ಈ ಡುಮ್ಮಿಯನ್ನ ಈ ಶೋಗೆ ಕರ್ಕೊಂಡ್ ಬರೋಷ್ಟ್ರಲ್ಲಿ ನಾನು ಅನುಭವಿಸಿದ ಕಷ್ಟಗಳು ಒಂದ ಎರಡ ಅಪ್ಪ ಏನೆಲ್ಲ ಸ್ಟಂಟ್ ಗಳು ಮಾಡ್ಬೇಕಾಗಿತ್ತು. ಹೇಗೋ ಫೈನಲಿ ಆ ಹುಡುಗಿಯನ್ನ ಈ ಶೋಗೆ ತರಿಸಿ ಅವಳನ್ನ ಆಕ್ಟ್ ಮಾಡ್ಸಾಯ್ತು, ಶೋವನ್ನ ಹಿಟ್ ಮಾಡಾಯ್ತು, ಪ್ರಮೋಷನ್ ಖಂಡಿತ ಸಿಕ್ಬಿಡುತ್ತೆ ಅಂತ ಹೇಳಿ ಆ ಹುಡುಗಿ ಮಾತಾಡ್ತಿರ್ಬೇಕಾದ್ರೆ ಇವು ಎಲ್ಲವನ್ನು ಕಿವಿಯಲ್ಲಿ ಇರುವ ಟ್ರಾನ್ಸ್ಮಿಟರ್ ಮುಖಾಂತರ ಕೇಳಿಸ್ಕೊಂಡಿದ್ದ ನಮ್ಮ ಹೀರೋಯಿನ್ ಕಣ್ಣಲ್ಲಿ ನೀರ್ ಕಚ್ಕೊಬಿಡ್ತಾವಳೆ. ಲೈಫ್ ಅಲ್ಲಿ ಯಾರನ್ನ ತಾನೇ ನಂಬೋದು ಅಂತ ಗೊತ್ತಾಗದೆ ಹುಚ್ಚಿಡ್ದು ಬಿಡುತ್ತೆ ಅವಳಿಗೆ. ಫೈನಲಿ ತುಂಬಾನೇ ಬೇಜಾರಾಗಿ ಬಿಲ್ಡಿಂಗ್ ಇಂದ ಕೆಳಗಡೆ ಕೂಡ ಜಂಪ್ ಮಾಡಿ ಬಿಟ್ಟಿರ್ತಾಳೆ. ಆದ್ರೆ ಕೆಳಗಡೆ ಒಂದು ಶೆಡ್ ಇದ್ದಿದ್ರಿಂದ ಅದ್ರ ಮೇಲೆ ಬಿದ್ದು ಚೆನ್ನಾಗಿ ಏಟಾಗ್ಬಿಟ್ಟಿರುತ್ತೆ ಅಷ್ಟೇ. ಆ ಗಾಯದ ಜೊತೆಗೇನೆ ಮಿರರ್ ಮುಂದೆ ನಿಂತು ಜೋರಾಗಿ ಕಿರ್ಚಿ ಅಳ್ತಿದ್ದಿರ್ತಾಳೆ ನಮ್ಮ ಹುಡುಗಿ. ಪಾಪ ಏನೋ ಇದು ನಮ್ಮ ಲೈಫ್, ಸಾಯೋಣ ಅಂತ ಅನ್ಕೊಂಡ್ರು ಕೂಡ ಸಾವು ಕೂಡ ನಮ್ಮನ್ನ ಮೋಸ ಮಾಡುತ್ತಲ್ಲ ಅಂತ ತುಂಬಾನೇ ಬೇಜಾರಾಗಿ ಹತ್ತಿರ್ತಾಳೆ. ಆ ರೀತಿ ಫುಲ್ ಹತ್ತಿದ ಮೇಲೇನೆ ಅವಳ ಒಳಗಡೆ ಒಂದು ಬೆಂಕಿ ಸೃಷ್ಟಿಯಾಗಿರುತ್ತೆ. ನಾವು ಯಾರು ಅನ್ನೋದನ್ನ ಈ ಪ್ರಪಂಚಕ್ಕೆ ತೋರಿಸಬೇಕಾಗಿದೆ ಅಂತ ಹುಚ್ಚಿಡ್ದ ರೀತಿ ವರ್ಕೌಟ್ ಅನ್ನ ಮಾಡೋದಕ್ಕೆ ಶುರು ಮಾಡಿದ್ಲು. ಒಂದು ಏಮ್ ಅನ್ನ ಇಟ್ಟು ಓಡೋದಕ್ಕೆ ಶುರು ಮಾಡಿದ್ಲು. ತುಂಬಾನೇ ಕಷ್ಟಪಟ್ಟು ಅವಳ ವೆಯ್ಟ್ ಅನ್ನ ಕಡಿಮೆ ಮಾಡಿದ್ಲು. ಇವಾಗ ಬಾಕ್ಸಿಂಗ್ ಅಲ್ಲಿ ಫುಲ್ ಇನ್ವಾಲ್ವ್ಮೆಂಟ್ ಆಗಿ ಇರ್ತಿದ್ದಾಳೆ ಅನ್ನೋದನ್ನ ಎಲ್ಲವನ್ನ ಒಂದು ಸೆಕೆಂಡ್ ಅಲ್ಲಿ ಯೋಚನೆ ಮಾಡಿ ನೋಡ್ತಾಳಲ್ಲ, ಅದ್ರಲ್ಲಿ ಇನ್ನವೇ ಅವಳ ಈಗೋ ಬೂಸ್ಟ್ ಆಗ್ಬೇಕಾದ್ರೆ ತುಂಬಾನೇ ಟೆನ್ಷನ್ ಆಗಿ ಮತ್ತೆ ಎದ್ದು ಜಗಳಕ್ಕೆ ಹೋಗೋದಕ್ಕಾಗಿನೇ ನೋಡ್ತಾಳೆ. ಆದ್ರೆ ಆಮೇಲೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಜಗಳವೆಲ್ಲ ಮುಗ್ದೋಗ್ಬಿಟ್ಟಿದೆ, ನಮ್ಮ ಹೀರೋಯಿನ್ ಸೋತೋಗ್ಬಿಟ್ಟಿದ್ದಾಳೆ, ಆ ಇಂಟರ್ನ್ಯಾಷನಲ್ ಪ್ಲೇಯರ್ ಗೆದ್ದಿರೋದು ಅಂತ. ಸೊ ನಮ್ಮ ಹೀರೋಯಿನ್ ಅನ್ನ ಕಾಮ್ ಡೌನ್ ಮಾಡ್ತಾರೆ. ಅವಾಗ ಆ ಇಂಟರ್ನ್ಯಾಷನಲ್ ಪ್ಲೇಯರ್ ಹುಡುಗಿ ಕೂಡ ನಮ್ಮ ಹೀರೋಯಿನ್ ಅನ್ನ ತಪ್ಪಿಕೊಂಡು ನೀವು ನನಗೆ ತುಂಬಾನೇ ಟಫ್ ಅನ್ನು ಕೊಟ್ರಿ, ಚೆನ್ನಾಗಿ ಆಟ ಆಡಿದ್ರಿ, ನೀವು ಚೆನ್ನಾಗಿ ಬಾಕ್ಸಿಂಗ್ ಅನ್ನ ಮಾಡ್ತಿದ್ದೀರಾ ಅಂತ ಅಪ್ರಿಶಿಯೇಟ್ ಅನ್ನ ಮಾಡ್ಬೇಕಾದ್ರೆ ಆ ಹುಡುಗಿ ಮಾತ್ರ ಇಲ್ಲ, ಈ ಮ್ಯಾಚ್ ಅನ್ನ ನೋಡಿದವ್ರು ಎಲ್ಲರೂ ಸೋತಿರುವ ನಮ್ಮ ಹೀರೋಯಿನ್ ಸಿಕ್ಕಾಪಟ್ಟೆ ಹೊಗಳ್ತಿರ್ತಾರೆ, ಅಪ್ರಿಶಿಯೇಟ್ ಮಾಡ್ತಿರ್ತಾರೆ. ಪರವಾಗಿಲ್ವಲ್ಲ ಈ ಹುಡುಗಿ ಇಂಟರ್ನ್ಯಾಷನಲ್ ಪ್ಲೇಯರ್ ಗೆ ಇಷ್ಟೊಂದು ಟಫ್ ಅನ್ನು ಕೊಟ್ಟಿದ್ದಾಳೆ ಅಂತ ಹೊಗಳ್ತಿರ್ತಾರೆ. ಯಾಕೆ ಅಪ್ಪ ಅಮ್ಮ ಅಕ್ಕ ಕೂಡ ಎಲ್ಲರೂ ಹೊಗಳ್ತಿರ್ತಾರೆ ನಮ್ಮ ಹೀರೋಯಿನ್ ಅನ್ನ. ಇವಾಗ ನಡೆದಿದೆ ಈ ಮ್ಯಾಚ್ ಅನ್ನ ಇಟ್ಟು ನೋಡ್ಬೇಕಾದ್ರೆ ಅಕ್ಕ ಹುಡುಗಿ ನಮ್ಮ ತಂಗಿಯನ್ನ ನಾವು ಇಷ್ಟು ದಿನಗಳಿಗೆ ಎಷ್ಟು ಚೀಪ್ ಆಗಿ ಅನ್ಕೋಬಿಟ್ಟಿದ್ವಲ್ಲ ಅಂತ ಫೀಲ್ ಮಾಡಿ ಚೀ ಅಂತ ಅವಳಿಗೆ ಅವಳೇನೆ ಶೇಮ್ ಆಗಿ ಫೀಲ್ ಮಾಡಿ ಕೂತಿರ್ತಾಳೆ. ಈ ಕಡೆ ನಮ್ಮ ಹೀರೋಯಿನ್ ಸೋತ್ರುವೆ ಮಾಸ್ ಆಗಿ ಅಲ್ಲಿಂದ ನಡೆದು ಹೋಗ್ತಿರ್ತಾಳೆ. ನಂತರ ಜೋಸಫ್ ಮತ್ತೆ ಬಾಸೆ ನಮ್ಮ ಹೀರೋಯಿನ್ ಹತ್ರ ಬಂದು ಸರಿ ಬಿಡು, ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನೋಡ್ಕೊಳ್ಳೋಣ, ಇಷ್ಟೊತ್ತು ನೀನು ಹೋರಾಡಿದ್ದು ಅದು 3 ರೌಂಡ್ ಅನ್ನ ಕ್ರಾಸ್ ಮಾಡಿದ್ಯಾ, ಅದೇನೆ ತುಂಬಾ ದೊಡ್ಡ ವಿಷಯ, ನೀನು ಇಷ್ಟೊಂದು ಫೇಸ್ ಮಾಡ್ತೀಯ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ, ಇಷ್ಟು ರೌಂಡ್ಸ್ ಗಳನ್ನ ನೀನು ಕ್ರಾಸ್ ಮಾಡಿ ತಡ್ಕೋತೀಯ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ ಅಂತ ಹೇಳಿ ಅವಳನ್ನ ಮೋಟಿವೇಟ್ ಮಾಡ್ತಿರ್ತಾರೆ. ಇವಾಗ ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋಯಿನ್ ಅನ್ನು ನೋಡೋದಕ್ಕಾಗಿ ಆ ಕಿತಾಪತಿ ಹೀರೋ ಬಂದಿರ್ತಾನೆ. ಆಕ್ಚುಲಿ ಇವನು ಕೂಡ ಮ್ಯಾಚ್ ಅನ್ನು ನೋಡೋದಕ್ಕಾಗಿ ಬಂದಿದ್ದ. ನೀನು ನಿಜವಾಗ್ಲೂ ಸೂಪರ್ ಆಗಿ ಪ್ಲೇ ಮಾಡಿದೆ, ನಾನು ಅನ್ಕೊಂಡೇ ಇರ್ಲಿಲ್ಲ ನೀನು ಈ ಮಟ್ಟಿಗೆ ಪ್ಲೇ ಮಾಡ್ತೀಯ ಅಂತ. ಖಂಡಿತ ಹುಡುಗಿ ಹತ್ರ ನೀನು ಫಸ್ಟ್ ರೌಂಡ್ ಅನ್ನ ಕೂಡ ದಾಟೋದಕ್ಕೆ ಆಗೋದಿಲ್ಲ ಅಂತ ಅನ್ಕೊಂಡೆ, ಸೂಪರ್ ಆಗಿತ್ತು ನಿನ್ನ ಮೂವ್ಮೆಂಟ್ಸ್ ಎಲ್ಲ ಅಂತ ಹೇಳಿ ಅಪ್ರಿಶಿಯೇಟ್ ಮಾಡ್ತಾನೆ. ನಂತರ ಸರಿ ಓಕೆ ಇವತ್ತು ರಾತ್ರಿ ನಾವು ಡಿನ್ನರ್ ಗೆ ಹೋಗೋಣ ಹೊರಗಡೆ ಅಂತ ಕೇಳ್ತಾನೆ. ಅದಕ್ಕೆ ಹೀರೋಯಿನ್ ಇಲ್ಲ ನನಗೆ ಸ್ವಲ್ಪ ಕೆಲಸ ಇರ್ತಿದೆ ಅಂತ ಆ ಜಾಗದಲ್ಲಿ ಅವನನ್ನ ಸ್ಕಿಪ್ ಮಾಡಿ ಅವನನ್ನ ಅಲ್ಲೇನೆ ಬಿಟ್ಬಿಟ್ಟು ಅಲೋನಿಗೆ ಬರ್ತಾಳೆ ನಮ್ಮ ಹೀರೋಯಿನ್. ಈ ಮುಖಾನ ನನ್ನ ಗರ್ಲ್ ಫ್ರೆಂಡ್ ಅಂತ ಕೇಳಿದ ಹುಡುಗನ ಹತ್ರ ಮತ್ತೇನೋ ಹಳೆ ರೀತಿನೇ ಅವನ ಜೊತೆ ಪರಿಚಯವಾಗೋಕೆ ಆಗುತ್ತಾ, ಒಂದಾಗಿ ಇರೋದಕ್ಕೆ ಆಗುತ್ತಾ, ಅದು ಮಾತ್ರ ಇಲ್ಲ ಮತ್ತೆ ನಮ್ಮ ಲೈಫ್ ಅಲ್ಲಿ ಲವ್ ಗಿವ್ ಅನ್ನೋದೇ ಬೇಡ ಅಂತ ಡಿಸೈನ್ ಮಾಡಿ ತನ್ನ ಡ್ರೀಮಿಗಾಗಿನೇ ಅವಳ ಲೈಫ್ ಅನ್ನು ಡೆಡಿಕೇಟ್ ಮಾಡೋ ರೀತಿ, ಅಂದ್ರೆ ತನ್ನ ಡ್ರೀಮ್ ಅನ್ನ ಅಚೀವ್ ಮಾಡೋದಕ್ಕಾಗಿ ನಮ್ಮ ಹೀರೋಯಿನ್ ಎಫರ್ಟ್ ಅನ್ನ ಹಾಕ್ತಾಳೆ ಮುಂದೆನುವೆ ಅನ್ನೋ ರೀತಿ ತೋರಿಸಿ ಈ ಮೂವಿ ಇಲ್ಲಿಗೇನೆ ಮುಗಿಯುತ್ತೆ. ಅದು ಮಾತ್ರ ಇಲ್ಲ, ಮೂವಿ ಎನ್ ಕ್ರೆಡಿಟ್ಸ್ ಅಲ್ಲಿ ನಮ್ಮ ಹೀರೋಯಿನ್ ಹೇಗೆ 50 kg ಅನ್ನು ಕಡಿಮೆ ಮಾಡಿದ್ರು ಅನ್ನೋದನ್ನ ತೋರಿಸ್ತಾರೆ. ನಿಜವಾಗ್ಲೂ ನಮ್ಮ ಹೀರೋಯಿನ್ ವೆಯ್ಟ್ ಲಾಸ್ ಅನ್ನ ಮಾಡೋದಕ್ಕಾಗಿ ಎಷ್ಟೊಂದು ಎಫರ್ಟ್ ಅನ್ನ ಎಷ್ಟೊಂದು ಕಷ್ಟಗಳನ್ನು ಅನುಭವಿಸಿದಾಳೆ ಅನ್ನೋದನ್ನ ಒಂದು ವಿಡಿಯೋ ಆಗಿ ಪ್ಲೇ ಮಾಡ್ತಾರೆ. ಅದರಲ್ಲೂ ಡ್ರೆಸ್ಸಿಂಗ್ ರೂಮ್ ಇಂದ ನಮ್ಮ ಹೀರೋಯಿನ್ ರಿಂಗ್ ಒಳಗಡೆ ಹೋಗೋ ರೀತಿ ಒಂದು
ಸೀನ್ ಬಂತಲ್ವಾ, ಆವಾಗ ಆ ಸೀನ್ ಅನ್ನ ಶೂಟ್ ಮಾಡೋಕ್ಕೂ ಮುಂಚೆ ನಮ್ಮ ಹೀರೋಯಿನ್ ಹತ್ತಿರ್ತಾಳೆ. ನಿಜವಾಗ್ಲುವೆ ಆ ಮಟ್ಟಿಗೆ ಹಾರ್ಡ್ ವರ್ಕ್ ಅನ್ನ ಮಾಡಿನೇ ಆ ವೇಟ್ ಅನ್ನ ಅವಳು ಕಡಿಮೆ ಮಾಡಿದಾಳೆ ಅಂತ ಅವಳ ಬಗ್ಗೆನೇ ಅವಳು ಹೆಮ್ಮೆಯಾಗಿ ಫೀಲ್ ಮಾಡಿ ಹತ್ತಿರ್ತಾಳೆ. ಸೊ ಈ ಕ್ರೆಡಿಟ್ಸ್ ಅನ್ನೆಲ್ಲ ನೋಡ್ಬೇಕಾದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ ಅಲ್ವಾ, ಎಂತಹ ಡೆಡಿಕೇಶನ್ ಅನ್ನು ಕೊಟ್ಟಿದ್ದಾಳೆ ಈ ಹೀರೋಯಿನ್. ಖಂಡಿತ ಈ ವಿಡಿಯೋವನ್ನ ನಿಮ್ಮ ಡ್ಯಾಡಿ ಮಮ್ಮಿಗೆ ತೋರಿಸಿ ಅವರು ಮೋಟಿವೇಟ್ ಆಗ್ಲಿ. ಯಾರಾದ್ರೂ ಒಳಗಡೆನೆ ಈ ರೀತಿ ಇನ್ಸೆಕ್ಯೂರ್ ಆಗಿ ಫೀಲ್ ಮಾಡ್ತಿದ್ರೆ ಅವರಿಗೆ ಮೋಟಿವೇಟ್ ಮಾಡಿ, ಏನಕ್ಕೂ ಹೆದರ್ಕೋಬೇಡ, ನಾವಿದೀವಿ ಅಂತ ಅವರಿಗೆ ಒಂದು ಸಪೋರ್ಟಿವ್ ಆಗಿರಿ. ಸೊ ಈ ಮೂವಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಜವಾಗ್ಲೂ ನಿಮಗೆ ತುಂಬಾನೇ ಇಷ್ಟವಾಯ್ತು ಅಂದ್ರೆ ಎಲ್ಲರಿಗೂ ಇದನ್ನ ಶೇರ್ ಮಾಡಿ. ಯಾರಿಗೆಲ್ಲ ಶೇರ್ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆವಾಗ್ಲೇನೆ ಈ ರೀತಿಯ ಮೋಟಿವೇಶನಲ್ ಮೂವೀಸ್ ಅನ್ನ ತುಂಬಾನೇ ತಂದು ಹಾಕಕ್ಕಾಗುತ್ತೆ. ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.